ಹೇಗಿದ್ರು ಚೇತನಲ್ಲಿ? ನೀವು ಚೇತನ್ ಅವರು ಅಪ್ಪ ಅಮ್ಮ ನಿಮ್ಮ ಪುಟ್ಟ ಸಂಸಾರ ಹೇಗಿತ್ತಮ್ಮ ಆ ಫ್ಯಾಮಿಲಿ? ಯಾವಾಗ? ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಬಿಕಾಸ್ ಬರೀ ನಾವು 4 ಜನ ಇದ್ದಿದ್ದು. ಸೊ ವಿ ನೆವರ್ ಗ್ರೂ ಅಪ್ ಇನ್ ಅ ಜಾಯಿಂಟ್ ಫ್ಯಾಮಿಲಿ. ಚೇತನ್ ಅವರು ಅಕಾಡೆಮಿಕ್ಸಲ್ಲಿ ಹೇಗಿದ್ರು? ಈ ವಾಸ್ ವೆರಿ ಸ್ಮಾರ್ಟ್, ವೆರಿ ಇಂಟೆಲಿಜೆಂಟ್. ಅವನಿಗೆ ಓದೋ ಕಡೆ ತುಂಬ ಗಮನ ಇತ್ತು. ಬಟ್ ಐ ವಾಸ್ ವೆರಿ ಪ್ರೌಡ್ ಟು ಬಿ ದ ಸಿಸ್ಟರ್ ಆಫ್ ಚೇತನ್. ಯಾ, ಅವತ್ತಲ್ಲ ಇವತ್ತು ಅಷ್ಟೇ ಐ ಆಮ್ ಬೀನ್ ರೆಕಗ್ನೈಸ್ಡ್ ಆಸ್ ಚೇತನ್ ಅವ್ರ ಅಕ್ಕ. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ನೂರೊಂದು ನೆನಪು ಈ ಹೊಸ ಸರಣಿಗೆ ಸ್ವಾಗತ, ಸುಸ್ವಾಗತ. ಕಡೆಗೂ ಚೇತನ್ ಅವರ ಕುಟುಂಬದ ಬಗ್ಗೆ ಒಂದು ಲೀಡ್ ಸಿಕ್ಕಿದೆ. ಆ ಫ್ಯಾಮಿಲಿ ಹತ್ರ ಹೋಗ್ತಾ ಇದ್ದೀನಿ, ಅವ್ರ ಅಕ್ಕನ ಹತ್ರ ಮಾತಾಡೋದಕ್ಕೆ ಹೋಗ್ತಾ ಇದ್ದೀನಿ. ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಇಂಟರ್ವ್ಯೂಗಳಿಗೆ ನಾನು ಹೋಗಬೇಕಾದ್ರೆ, ಯಾವುದೇ ಒಬ್ಬ ಕಲಾವಿದರನ್ನ ಗಣ್ಯರನ್ನ ಇಂಟರ್ವ್ಯೂ ಮಾಡಬೇಕಾದ್ರೆ ಅವ್ರ ಬಗ್ಗೆ ಒಂದು ಸಣ್ಣ ರಿಸರ್ಚ್ ಮಾಡ್ಕೊಳ್ಳೋದು ನನ್ನ ಅಭ್ಯಾಸ. ಆದರೆ ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಈ ಒಂದು ಪರ್ಟಿಕ್ಯುಲರ್ ಎಪಿಸೋಡ್ಗೆ ನಾನು ಏನೂ ಪ್ರಿಪೇರ್ ಆಗಿಲ್ಲ. ಯಾಕೆಂದರೆ ನನಗೇನು ಗೊತ್ತಿಲ್ಲ. ಯಾರ ಹತ್ರ ಕೇಳೋದು? ಕೇಳಬೇಕಂದ್ರೆ ಮೇಡಮ್ ಚೇತನ್ ಸರ್ ಅವ್ರ ಅಕ್ಕ ಹತ್ರನೇ ಕೇಳಬೇಕು. ಸಿನಿಮಾ ಬಗ್ಗೆ, ಆ ಪಾತ್ರಗಳ ಬಗ್ಗೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ನಾಲೆಜ್ ಹತ್ಬಿಟ್ಟು ಬೇರೆ ಪರ್ಸ್ನಲ್ ಆಗಿ ನನಗೆ ಏನೂ ಗೊತ್ತಿಲ್ಲ. ಒಂದು ಕಂಪ್ಲೀಟ್ ಕ್ಲೀನ್ ವೈಟ್ ಪೇಪರ್ ಥರ ಹೋಗ್ತಾ ಇದ್ದೀನಿ. ಅಲ್ಲಿ ಅವ್ರ ಅಕ್ಕ ಅವ್ರು ಏನೇನು ಹೇಳ್ತಾರೆ ಅದ್ರ ಮೇಲೆ ದಾಖಲೆ ಆಗುತ್ತೆ ಅಷ್ಟೇ. ಸೊ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ, ಬನ್ನಿ ಹೋಗೋಣ, ಹೋಗಿ ಮಾತಾಡ್ಸೋಣ. ಮತ್ತೊಮ್ಮೆ ಅವ್ರ ಅಕ್ಕನ ಮಗ ಪ್ರದ್ಯುತ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದು, ಇದು ಆಗ್ತಾ ಇರೋದು ಅವರಿಂದನೇ. ತುಂಬ ನೆನಪುಗಳು ಬರುತ್ತೆ ಚೇತನ್ ಅವರ ವಿಷಯ ಅಂತಂದರೆ. ಆ್ಯಂಡ್ ಇನ್ನೊಂದು ಹೇಳಬೇಕು, ಅದನ್ನು ಹೇಳ್ಬಿಟ್ಟು ನಾನು ಓಪನಿಂಗ್ ಬಿಟ್ಟ ಬೇಗ ಮುಗಿಸ್ತೀನಿ. ಅವರ ಕಾಲೇಜಿನ ಅವತ್ತಿನ ದಿವಸದಲ್ಲಿ ಪ್ರೊಫೆಸರ್ ಆಗಿದ್ದವರು ಒಬ್ಬರು ಸರ್ ಪ್ರಕಾಶ್ ಅಂತ ನನಗೆ ಫೋನ್ ಮಾಡಿದ್ರು. ದಯಾನಂದ ಸರ್ ಕಾಲೇಜಲ್ಲಿ ಅವರು ಇವಾಗ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಬಟ್ ಅಲ್ಲಿ ಎಕ್ಸ್ ಪ್ರೊಫೆಸರ್ ಆಗಿದ್ದರು. ಚೇತನ್ ಸರ್ ಅವರು ಕಾಲವಾಗೋ ದಿವಸ ಕಡೆಯದಾಗಿ ಅವ್ರು ನೋಡಿದ್ರಂತೆ ಕಾಲೇಜ್ನಲ್ಲಿ. ನಾನು ಅವ್ರನ್ನೂ ಟ್ರೈ ಮಾಡ್ತಾಯಿದ್ದೆ, ಅವ್ರದ್ದಾರ ಒಂದು ಬಿಟ್ ಸಿಕ್ಕಿದ್ರೆ ಹಾಕೋದಕ್ಕೆ, ಇಲ್ಲ ಅಟ್ಲೀಸ್ಟ್ ಒಂದು ಆಡಿಯೋ ಕ್ಲಿಪ್ ಆದರೂ ಅವ್ರದ್ದು ತೆಗೆದು ನಾನು ಅವ್ರೇನು ನೋಡಿದ್ರು ಅನ್ನೋದನ್ನು ತಮಗೆ ಹಾಕ್ತೀನಿ. ಸೊ ಎಕ್ಸೈಟ್ ಆಗಿದ್ದೀನಿ, ಬನ್ನಿ ಚೇತನ್ ಸರ್ ಮನೆಗೆ ಹೋಗೋಣ. ಇಲ್ಲ ಬೆಂಗಳೂರು ರಾಜನಗರದಲ್ಲಿ ಅವ್ರ ಮನೆ ರೆಡಿ ಇದ್ದಾರೆ. ಫೋನ್ ಬಂದಿತ್ತು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಏನೇನು ಮಾತಾಡ್ತಾರೆ ಚೇತನ್ ಅವರ ಜೀವನ, ಅವರ ಬಾಲ್ಯ, ಆ ದುರಂತ, ಅವರು ಕಾಲವಾದ ಮೇಲೆ ಆ ಫ್ಯಾಮಿಲಿ ಎದುರಿಸಿದ ಚಾಲೆಂಜಸ್ ಎಲ್ಲ ಮಾತಾಡ್ಸೋಣ. ಹಾಗಿದ್ರೆ ಬನ್ನಿ, ನಿಮ್ಮೆಲ್ಲರಿಗೂ ನೂರೊಂದು ನೆನಪು ಈ ಸರಣಿಗೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಸರಣಿ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ, ಹೀಗೆ ಮರೆಯಾಗಿ ಹೋಗಿರುವ ಕಲಾವಿದರ ಕುಟುಂಬವನ್ನು ಹೋಗಿ ಹುಡುಕಿ ಹೆಕ್ಕಿ ನಿಮ್ಮ ಮುಂದೆ ಕರ್ಕೊಂಬರೋದು ನಿಲ್ಲಿಸಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮುಖದೊಮ್ಮೆ ಸ್ವಾಗತ, ಸುಸ್ವಾಗತ. ನೂರೊಂದು ನೆನಪು, ಇದು ಅಂತರಂಗ ಬಹಿರಂಗದ ಹೊಳಪು. ಬಂದಿದ್ದೀನಿ ಚೇತನ್ ಸರ್ ಅವರ ಅಕ್ಕನ ಮನೆಗೆ. ಮೇಡಮ್ ಅವರಿದ್ದಾರೆ, ತಾರಾ ಮೇಡಮ್ ಅವರು ಇಲ್ಲೇ ನನ್ನ ಜೊತೆಗೆ, ನಮ್ಮ ಪಕ್ಕದಲ್ಲೇ ಇದ್ದಾರೆ. ನಾನು ಜಾಸ್ತಿ ಮಾತಾಡಲ್ಲ, ಅವ್ರ ಮಾತುಗಳನ್ನ ಕೇಳಕ್ಕೆ ನೀವು ಕಾಯ್ತಾ ಇರ್ತಾರೆ. ಬನ್ನಿ ಅವ್ರಿಗೆ ಸ್ವಾಗತನ ಕೊಡೋಣ. ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ತುಂಬ ಜನ ಚೇತನ್ ಸರ್ ಫ್ಯಾಮಿಲಿನ ಹುಡುಕಿ ಮಾತಾಡಿಸಿ ಅಂತ ಹೇಳ್ತಿದ್ರು. ಸೊ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮಗೆ, ನಿಮ್ಮ ಸಾರ್ಗೆ, ಮಗನಿಗೆ, ಸೊಸೆಗೆ, ಮಗಳಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನೊಂದು ಸ್ಪೆಷಲ್ ಥ್ಯಾಂಕ್ಸ್ ಟು ನಿಮಗೆ, ಬಿಕಾಸ್ ಆಫ್ಟರ್ 30 years ಆದಮೇಲೂ ಅವ್ನು ರೆಕಗ್ನೈಸ್ ಆಗ್ತಾ ಇದ್ದಾನಲ್ಲ, ಅದು ನಂಗೆ ತುಂಬ ಖುಷಿ ಕೊಡ್ತಾ ಇದೆ. ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ಟು ಕಲಾ ಮೇಡಮ್. ಸೊ ಶಿ ಈಸ್ ರಿಮೆಂಬರ್ಡ್ ಈಚ್ ಆ್ಯಂಡ್ ಎವ್ರಿ ಇನ್ಸಿಡೆಂಟ್ ಆಫ್ ಹಿಸ್ ಇದು. ಸೊ ನಂಗೆ ತುಂಬ ಖುಷಿ. ಎಸ್ಪೆಷಲ್ ಥ್ಯಾಂಕ್ಸ್ ಟು ಕಲಾ ಆಲ್ಸೋ. ಎಸ್. ಇನ್ನು ಚೇತನ್ ಅವರ ನೆನಪಿನ ಊರುಗಳಿಗೆ, ಅಂದರೆ ಅವ್ರು ಎಲ್ಲಿ ಹುಟ್ಟಿದ್ರು, ನಿಮ್ಮ ಫ್ಯಾಮಿಲಿ, ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಬೇಸಿಕಲಿ ಅಪ್ಪ ಅಮ್ಮ ಎಲ್ಲಿಯವರು, ಯಾವ ಊರಿನವರು, ನೀವು ಎಷ್ಟು ಜನ ಮಕ್ಕಳು ಟೋಟಲ್? ಅಮ್ಮ ಈಸ್ ಫ್ರಮ್ ಬ್ಯಾಂಗ್ಳೂರಲ್ಲಿ, ಅಪ್ಪ ಎಲ್ಲಿಯೂರು ಅಂತ ಕುಣಿಗಲ್ ತಾಲೂಕಿಂದ. ಸೊ ಅವ್ನು ಹುಟ್ಟಿರೋದು ಬ್ಯಾಂಗ್ಳೂರೇ, ನಾವೆಲ್ಲ ಬ್ಯಾಂಗ್ಳೂರಲ್ಲೇ ಇದ್ದಿದ್ದು. ಸೊ ನಮ್ಗೆ ಆ್ಯಕ್ಚುಲಿ ಹಳ್ಳಿ ಅಂತ ನಾವು ಯಾವುದೂ ನೋಡೇ ಇಲ್ಲ. ಓಕೆ. ಅಪ್ಪ ಏನು ಕೆಲಸ ಮಾಡ್ಕೊಂಡು? ಅಪ್ಪ HAL ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಆ್ಯಂಡ್ ಅಮ್ಮ ವಾಸ್ ಅ ಹೌಸ್ ವೈಫ್. ಅಪ್ಪ ಹೆಸರಮ್ಮ? ಅಪ್ಪ ಹೆಸರು ನಂಜಪ್ಪ ಅಂತ. ಅಮ್ಮ ಲೀಲಾವತಿ ಅಂತ. ಓಕೆ. ಸೊ ನೀವು ಯಾವಾಗ ಹುಟ್ಟಿದ್ದು? ಐ ವಾಸ್ ಬಾರ್ನ್ ಇನ್ 1970. ಚೇತನ್ ಸರ್ ಹುಟ್ಟಿದ್ದು 1975. ಸೊ 5 years ಆಫ್ ಡಿಫ್ರೆನ್ಸ್ ಇತ್ತು ನನಗೆ ಅವನಿಗೆ. ಓಕೆ. ಹೇಗಿದ್ರು ಚೇತನಲ್ಲಿ? ನೀವು ಚೇತನ್ ಅವರು ಅಪ್ಪ ಅಮ್ಮ ನಿಮ್ಮ ಪುಟ್ಟ ಸಂಸಾರ ಹೇಗಿತ್ತಮ್ಮ ಆ ಫ್ಯಾಮಿಲಿ? ಯಾವಾಗ? ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಬಿಕಾಸ್ ಬರೀ ನಾವು 4 ಜನ ಇದ್ದಿದ್ದು. ಸೊ ವಿ ನೆವರ್ ಗ್ರೂ ಅಪ್ ಇನ್ ಅ ಜಾಯಿಂಟ್ ಫ್ಯಾಮಿಲಿ. ಸೊ ನನಗೆ ಅವನಿಗೆ ತುಂಬ ಅಟ್ಯಾಚ್ಮೆಂಟ್ ಇತ್ತು, ಬಿಕಾಸ್ ನಾವಿಬ್ಬರೇ ಇದ್ದಿದ್ದಲ್ವಾ. ಸೊ ನಾವಿಬ್ಬರ ಜೊತೆ ತುಂಬ ಅಟ್ಯಾಚ್ಮೆಂಟ್ ಇತ್ತು, ಎಲ್ಲೋದ್ರೂ ಜೊತೆಗೆ ಹೋಗ್ತಾ ಇದ್ವಿ. ಆ್ಯಂಡ್ ನಂಗೆ 5 ವರ್ಷ ಡಿಫ್ರೆನ್ಸ್ ಇರೋದ್ರಿಂದ ನಂಗೆ ಸ್ವಲ್ಪ ಮೆಚುರಿಟಿ ಜಾಸ್ತಿ ಇತ್ತು. ಆ್ಯಂಡ್ ಎಸ್ಪೆಷಲಿ ಹುಡುಗಿರಂದ್ರೇ ಸ್ವಲ್ಪ ಮೆಚುರಿಟಿ ಜಾಸ್ತಿ ಇರುತ್ತೆ. ಅಕ್ಕ ಅಂದರೆ ಅಮ್ಮನೇ ಅವ್ರಿಗೆ. ಯಾ. ಸೊ ಐ ಯೂಸ್ ಟು ಟೇಕ್ ಕೇರ್ ಆಫ್ ಹಿಮ್ ಆ್ಯಂಡ್ ಎವ್ರಿಥಿಂಗ್. ಸೊ ಅಮ್ಮ ವಾಸ್ ವೆರಿ ಸ್ಮಾರ್ಟ್ ಆ್ಯಕ್ಚುಲಿ ಕಂಪೇರ್ಡ್ ಟು ಮೈ ಡ್ಯಾಡ್. ಯಾವಾಗಲೂ ಸುಮ್ಮನೆ ಫ್ಯಾಕ್ಟ್ರಿಗೆ ಹೋಗೋರು ಬರೋರು ಎಲ್ಲ. ಅಮ್ಮ ವಾಸ್ ಮೋರ್ ಇನ್ ಟು ಆಲ್ ಸೋಷಲೈಸಿಂಗ್ ಆ್ಯಂಡ್ ಎವ್ರಿಥಿಂಗ್.
ಸೊ ವಿ ಸ್ಟೇಟ್ ಅಟ್ ಹನುಮಂತ್ ನಗರಲ್ಲಿದ್ವಿ. ಅಲ್ಲಿ KS ಮೂರ್ತಿ ಅಂತ AS ಮೂರ್ತಿ ಅಂತ ಅವ್ರದ್ದು ಕಲಾಮಂದಿರ ಇತ್ತು. ಸೊ ಅಮ್ಮಂಗೆ ಯಾವಾಗಲೂ ಇಷ್ಟ ನಾವು ಆರ್ಟಲ್ಲಿ ಎಲ್ಲಾದರೂ ಬೆಳಿಬೇಕು ಅಂತ. ಸೊ ನಮ್ಮಿಬ್ರು ಡ್ರಾಯಿಂಗ್ ಕ್ಲಾಸಿಗೆ ಅಲ್ಲಿ ಹಾಕಿದ್ರು. ಓಕೆ, ಬರ್ತೀನಿ. ಯಾವ ಸ್ಕೂಲಲ್ಲಿ ಓದಿದ್ದು? ನೀವು ಯಾವ ಸ್ಕೂಲ್ ಓದಿದ್ದು? ಚೇತನ್ ಅವ್ರು ಯಾವ ಸ್ಕೂಲ್? ನಾನು ಸೆಂಟ್ ತೆರೆಸಾಸ್ ಕಾನ್ವೆಂಟ್ ಅಲ್ಲಿ ಓದಿದ್ದು, ಚಾಮರಾಜಪೇಟೆ. ಬಿಕಾಸ್ ನಮ್ಮ ತಾಯಿ ಅಲ್ಲೇ ಓದಿದ್ರು ಅಂತ ಶಿ ವಾಂಟೆಡ್ ಮೀ ಟು ಸ್ಟಡಿ ದೇರ್ ಓನ್ಲಿ. ಸೊ ನನ್ನ ತಮ್ಮ ಓದಿದ್ದು ನಿವೇದಿತಾ ಸ್ಕೂಲಲ್ಲಿ, ಕ್ಲೋಸ್ ಬೈ ಅಂತ, ವಾಕಬಲ್ ಅಂತ, ಅವನ್ನ ಮಾತ್ರ ಅಲ್ಲಿ ಹಾಕಿದ್ರು. ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಐ ಯೂಸ್ ಟು ಗೋ ಟು ಸೆಂಟ್ ತೆರೆಸಾಸ್ ಕಾನ್ವೆಂಟ್. ಓಕೆ, ಹೇಗೆ ತರಲೇ ಇದ್ದ ಚೇತನ್ ಅವರು ಚಿಕ್ಕ ವಯಸ್ಸಿನಲ್ಲಿ? ತುಂಬ ಅಂತ ಏನಿಲ್ಲ, ಈ ವಾಸ್ ವೆರಿ ಕ್ವೈಟ್ ಹ್ಯಾಂಡ್. ಇದು ನಿಮ್ಮನ್ನ ಅಕ್ಕ ಅಂತಾನೆ ಕರಿತಿದ್ದ? ಇಲ್ಲ, ಈ ನೆವರ್ ಕಾಲ್ ಮಿ ಅಕ್ಕ, ತಾರಾ ಅಂತಾನೆ ಕರಿತಾ ಇದ್ರು. ಸೊ ಅಕ್ಕ ಅಂತ ಏನು ಕರಿತಾ ಇರಲಿಲ್ಲ. ಚೇತನ್ ಅವರು ಅಕಾಡೆಮಿಕ್ಸ್ ಅಲ್ಲಿ ಹೇಗಿದ್ರು? ಈ ವಾಸ್ ವೆರಿ ಸ್ಮಾರ್ಟ್, ವೆರಿ ಇಂಟೆಲಿಜೆಂಟ್. ಅವನಿಗೆ ಓದೋ ಕಡೆ ತುಂಬ ಗಮನ ಇತ್ತು. ಅವನಿಗೆ ಆ್ಯಕ್ಚುಲಿ ಮೂವಿ ಲ್ಯಾಂಡಲ್ಲಿ ಅವನಿಗೆ ಆಪರ್ಚುನಿಟಿ ಬಂದಿದ್ದು, ಆಕಸ್ಮಿಕವಾಗಿ ಬಂದಿದ್ದು. ಸೊ ನಮ್ಮಮ್ಮಂಗೆ ತುಂಬ ಶಿ ವಾಸ್ ವೆರಿ ಕೀನ್ ಆನ್ ದಿಸ್ ಆಲ್ ದಿಸ್ ಡ್ರಾಮಾ ಡ್ಯಾನ್ಸ್ ಅಂತೆಲ್ಲ. ಸೊ ಹಾಗಾಗಿ ಅವ್ರ ಕಡೆಯಿಂದ ಈ ಸ್ಟಾರ್ಟೆಡ್ ಡೂಯಿಂಗ್ ಆ್ಯಕ್ಟಿಂಗ್. ಸೊ ಅವನಿಗೆ ಕ್ಯಾಮ್ರಾ ಫಿಯರ್ ಎಲ್ಲ ಏನೂ ಇರಲಿಲ್ಲ. ಸೊ ಅದು ನೋಡಿ ಸುಮಾರು ಜನ ಡೈರೆಕ್ಟರ್ಸ್ ವೆರಿ ಹ್ಯಾಪಿ, ಲೈಕ್ ಏನು ಹೇಳಿದ್ರು ತುಂಬ ಸರಳವಾಗಿ ಮಾಡಿಬಿಡ್ತಾ ಇದ್ದ. ಸೊ ಹಾಗಾಗಿ ಕಂಟಿನ್ಯೂಡ್. ಬಟ್ ವೆನ್ ಈ ಕೇಮ್ ಟು 7th ಈ ಸೈಡ್ ನೋ ಐ ವಾಂಟ್ ಟು ಪರ್ಸ್ಯೂ ಇನ್ ಓದೋದ್ರ ಕಡೆ ಗಮನ ಕೊಡಬೇಕು ಅಂತ ಹೇಳಿ. ನಾನು ಸ್ಟೇಜ್ ಬೈ ಸ್ಟೇಜ್ ಮಾತಾಡ್ತೀನಿ. ಈಗ ಮೊದಲನೇದಾಗಿ ನೀವು ಕೂಡ ಆ್ಯಕ್ಟ್ ಮಾಡ್ತಿದ್ರಿ ಅಂತ ಕೇಳ್ಬೋದು. ಇಲ್ಲ ನಾನು ಮಾಡಿಲ್ಲ. ಅಂದರೆ ಅದು ಸ್ಟೇಜ್ ಶೋನಲ್ಲಿ ಅದು ನೀವು ಅದೊಂದೇ ಡ್ರಾಮಾ ಮಾಡಿದ್ದು. AS ಮೂರ್ತಿ ಅವರು ಒಂದು ಡ್ರಾಮಾ ಮಾಡ್ತಾ ಇದ್ರು, ಗಲಾಟೆ ಸಂಸಾರ ಅಂತ. ಸೊ ಅದರಲ್ಲಿ ನನ್ನ ತಮ್ಮನ್ನ ಇಬ್ಬರನ್ನು ಹಾಕೊಂಡ್ರು. ಅದು ಫಸ್ಟ್ ಅಪಿಯರೆನ್ಸ್ ಚೇತನ್ ಅವ್ರದ್ದು? ನಮ್ದೆಲ್ಲರದು ಸ್ಟೇಜ್ ಅಪಿಯರೆನ್ಸ್ ಫಸ್ಟ್ ಅದು. ಸೊ ರವೀಂದ್ರ ಕಲಾಕ್ಷೇತ್ರದಲ್ಲಿತ್ತು. ಇಟ್ ವಾಸ್ ಅ ವೆರಿ ಬಿಗ್ ಥಿಂಗ್ ಓನ್ಲಿ ಅವಾಗಿನ ಕಾಲಕ್ಕೆ. ಸೊ ಅಲ್ಲಿ ರಾಜೇಂದ್ರ ಬಾಬು ಅವರು ಚೀಫ್ ಗೆಸ್ಟಾಗಿ ಬಂದಿದ್ರು. ಸೊ ಅದರಲ್ಲಿ ಇವಂದು ಆ್ಯಕ್ಟಿಂಗ್ ನೋಡಿಬಿಟ್ಟು ಅವರು ನೆಕ್ಸ್ಟ್ ಡೇನೇ ಕೇಮ್ ಟು AS ಮೂರ್ತಿ ಅಂತ ಕೇಳಿದ್ರಂತೆ, ಯಾರು ಆ ಹುಡುಗ, ವಿ ಆರ್ ಡೂಯಿಂಗ್ ಒನ್ ಮೂವಿ ಕಾಲ್ ಚಂಡಿ ಚಾಮುಂಡಿ ಅಂತ. ಸೊ ಅದಕ್ಕೆ ಸ್ವಲ್ಪ ಬೋಲ್ಡ್ ಆಗಿರೋ ಹುಡುಗ ಬೇಕು, ಯಾಕಂದರೆ ಹಗ್ಗದಲ್ಲೆಲ್ಲ ಟೈ ಮಾಡಿ ಮೇಲ್ನೆಲ್ಲ ನೇತಾಕ್ತೀವಿ. ಸೊ ಆ ಥರ ಬೋಲ್ಡ್ ಆಗಿರಬೇಕು. ಸೊ ವಿ ವಾಂಟ್ ಟು ಕಾಂಟ್ಯಾಕ್ಟ್ ದಮ್ ಅಂತ. ಸೊ ಅವರು ನಮ್ಮನೆ ಕರ್ಕೊಂಡು ಬಂದಾಗ ದೆನ್ ಈ ಅಗ್ರಿ ಟು ಡೂ ದ ಫಸ್ಟ್ ಮೂವಿ. ಅಂದರೆ ಚಂಡಿ ಚಾಮುಂಡಿ ಬಂದ್ಬಿಟ್ಟು ಸ್ನೇಹಿತರೆ ಡಿ ಬಾಬು ಸರ್ ಪ್ರಾಬಲಿ ಇಫ್ ಐ ಆಮ್ ನಾಟ್ ರಾಂಗ್ ಅಸೋಸಿಯೇಟ್ ಆಗಿದ್ರು ಅಂತ ಕಾಣುತ್ತೆ. ಚಿತ್ರ ನಿರ್ದೇಶಕರು ಬೇರೆ, ಸೋಮಶೇಖರ್ ಸರ್ ಡೈರೆಕ್ಟರ್ ಆಗಿದ್ರು ಅಂತ ಕಾಣುತ್ತೆ. ಸೊ ನಮ್ಮ ಚೇತನ್ ಅವರ ಮೊದಲನೇ ಸಿನಿಮಾ ಚಂಡಿ ಚಾಮುಂಡಿ. ಈ ಗಲಾಟೆ ಸಂಸಾರ ಡ್ರಾಮಾ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ನೀವೇನ್ ಪಾತ್ರ ಮಾಡಿದ್ರಿ? ಚೇತನ್ ಅವ್ರು ಏನ್ ಪಾತ್ರ ಮಾಡಿದ್ರು? ನಾನು ಗಂಡ ಹೆಂಡತಿ ಪಾತ್ರ, ನನ್ನ ಮಗ ಚೇತನ್ ಇದ್ದ, ಆ ಪಾತ್ರ ಮಾಡಿದ. ಓಕೆ. ಸೊ ಈ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಎಲ್ಲಿ ಗಂಡ ಹೆಂಡತಿ ಮಧ್ಯೆ ಬರೀ ಗಲಾಟೆಗಳು ನಡಿಬೇಕಾದ್ರೆ ಮಕ್ಳು ಹೆಂಗೆ ಸಾಲ್ವ್ ಮಾಡ್ತಾರ ಅದನ್ನ, ಸೊ ಮಕ್ಳ ಮೇಲೆ ಎಂತ ಪರಿಣಾಮ ಬೀಳತ್ತೆ, ಆ ಥರದ್ದು ಬೇಸ್ಡ್ ಡ್ರಾಮಾ ಮಾಡಿದ್ವಿ. ಅವಾಗ ಎಷ್ಟು ವಯಸ್ಸಮ್ಮ ಚೇತನ್ ಅವ್ರಿಗೆ? ಈ ವಾಸ್ ಅರೌಂಡ್ 6 years ಅಷ್ಟೇ. ಸೊ ಚಂಡಿ ಚಾಮುಂಡಿ ರಿಲೀಸ್ ಆಗಿದ್ದು ಐ ಥಿಂಕ್ 1983 ಅಲ್ಲಿ. ಸೊ 82 ಅಲ್ಲಿ ಶೂಟಿಂಗ್ ಶುರು ಆಗಿದ್ದು. ಸೊ ಈ ವಾಸ್ ಅರೌಂಡ್ 7 years. ಸೊ ನೀವು ಶೂಟಿಂಗ್ ಹೋಗಿದ್ರಾ? ಒಂದೇ ಒಂದು ಸತಿ ಹೋಗಿದ್ದೆ. ಚಂಡಿ ಚಾಮುಂಡಿ ಬನಶಂಕರಿಯಲ್ಲಿ ಒಂದು ಮನೇಲಿ ನಡೀತಾ ಇತ್ತು. ಸೊ ಪ್ರಭಾಕರ್ ಸರ್, ಜೈಮಾಲಾ ಮೇಡಮು, ಶಂಕರ್ನಾಗ್ ಸರ್ ಅವರೆಲ್ಲ ಇದ್ರು. ಸೊ ಸಾಂಗ್ ಸೀಕ್ವೆನ್ಸ್ ನಡೀತಾ ಇತ್ತು. ಸೊ ಹಾಗಾಗಿ ಒಂದ್ಸತಿ ಅಷ್ಟೇ ಹೋಗಿದ್ದೆ. ಒಂದ್ಸತಿ. ಬಟ್ ನೀವು ಫ್ರೀಕ್ವೆಂಟ್ ಆಗಿ ಹೋಗ್ತಾ ಇರಲಿಲ್ಲ ಶೂಟಿಂಗ್? ಇಲ್ಲ, ನಾನು ಅಷ್ಟು ಹೋಗ್ತಾ ಇರಲಿಲ್ಲ ಶೂಟಿಂಗಿಗೆ. ಚೇತನ್ ಅವ್ರ ಜೊತೆಗೆ ಯಾರು ಹೋಗ್ತಾ ಇದ್ರು? ನಮ್ಮ ತಾಯಿ ಯಾವಾಗಲೂ ಹೋಗೋರು. ಸೊ ನಾನು ಇಲ್ಲಿ ಮನೇಲಿ ನಮ್ಮ ತಂದೆ ಜೊತೆ ಇರ್ತಾ ಇದ್ದೆ. ಬಿಕಾಸ್ ಅವಾಗೆಲ್ಲ ಸುಮಾರು ಶೂಟಿಂಗ್ಸು ಚೆನ್ನೈಯಲ್ಲಿ ನಡೆಯೋದು. ಸೊ ಅವ್ರ ಜೊತೆ ಎಲ್ಲ ಸುಮಾರು ದಿವಸಗಟ್ಟಲೆ ಹೋಗ್ಬಿಡೋರು. ಸೊ ಹಾಗಾಗಿ ನನ್ನ ಮನೆ ಕಡೆ ಗಮನ ಜಾಸ್ತಿ ಇರ್ತಾ ಇತ್ತು. ಸೊ ನೀವು ಗಲಾಟೆ ಸಂಸಾರ ಅನ್ನೋ ಒಂದು ಪ್ಲೇನ ನೀವು ಮಾಡಿದ್ರಿ, ಒಂದು ನಾಟಕ ಮಾಡಿದ್ರಿ. ಯಾಕೆ ನೀವು ಆ್ಯಕ್ಟಿಂಗ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ? ಆಫರ್ಸ್ ಬಂದಿತ್ತು, ಬಟ್ ನಂಗೆ ಅಷ್ಟು ಇಷ್ಟ ಇರಲಿಲ್ಲ. ಓಕೆ. ನೀವೇನು ಮಾಡ್ಕೊಂಡಿದ್ದೀರಮ್ಮ? ನಿಮ್ಮ ಕ್ವಾಲಿಫಿಕೇಶನ್ ಏನು? ನಾನು ಡಿಗ್ರಿ ಮಾಡಿದ್ದೀನಿ. ನಾನು ನಂದೇ ಓನ್ ಮಾಂಟೆಸರಿ ಸ್ಕೂಲ್ ರನ್ ಮಾಡ್ತೀನಿ. ಎಲ್ಲಿ? ರೂಟ್ಸ್ ಆ್ಯಂಡ್ ವಿಂಗ್ಸ್ ಅಂತ ಬಸವೇಶ್ವರ ನಗರದಲ್ಲಿ. ಓಕೆ. ಇಟ್ಸ್ ಮೈ ಓನ್ ಮಾಂಟೆಸರಿ ಆ್ಯಂಡ್ ಐ ಆಮ್ ಕಂಪ್ಲೀಟಿಂಗ್ 20 years ಈ ವರ್ಷ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ನೀವು ಮಕ್ಕಳ ಜೊತೆ ಇರೋದು ಒಂಥರ ದೇವ್ರಗಳ ಜೊತೆ ಇದ್ದಂಗೆ. ಹೌದು, ದೇ ಆರ್ ಆಲ್ ವೆರಿ ಇನ್ನೋಸೆಂಟ್. ಆ್ಯಕ್ಚುಲಿ ಸ್ಪೀಕಿಂಗ್ ಅಂದರೆ ಐ ನೆವರ್ ವಾಂಟೆಡ್ ಟು ಬಿಕಮ್ ಅ ಟೀಚರ್. ಯಾವತ್ತೂ ನಾನು ಟೀಚರ್ ಆಗಬೇಕಂತ ಇಷ್ಟಪಡ್ತಾ ಇರಲಿಲ್ಲ. ಐ ವಾಂಟೆಡ್ ಟು ಬಿ ಅ ಡಾಕ್ಟರ್. ಬಟ್ ನನ್ನ ತಮ್ಮ ಹೋದ್ಮೇಲೆ ಜಸ್ಟ್ ಟು ಬಿ ಡಿಸ್ಟ್ರಾಕ್ಟೆಡ್ ಫ್ರಮ್ ದಿಸ್ ಒನ್ ಐ ಜಾಯಿಂಡ್ ಇಲ್ಲೇ ಬೀನ್ ಸ್ಟಾಕ್ ಅಂತ ಒಂದು ಸ್ಕೂಲ್ ಇತ್ತು, ಮಾಂಟೆಸರಿ ಸ್ಕೂಲ್. ನನ್ನ ಮಗಳಿಗೆ ಸೇರ್ಸಕ್ಕೆ ಹೋಗ್ಬೇಕಾದ್ರೆ ಐ ಸೊ ಆಲ್ ಪುಟ್ಟು ಮಕ್ಕಳು, ದೇ ಆರ್ ಆಲ್ ವೆರಿ ಇನ್ನೋಸೆಂಟ್ ಅಂತ ಐ ಜಾಯಿಂಡ್ ದೇರ್.
ಸೊ ಟು ಡೈವರ್ಟ್ ಮೈ ಸೆಲ್ಫ್ ಫ್ರಮ್ ದಟ್ ಇದು, ಬಟ್ ದಟ್ ಬಿಕೇಮ್ ಮೈ ಪ್ರೊಫೆಷನ್. ಫ್ಯಾಂಟಾಸ್ಟಿಕ್. ಎಸ್, ಕಮಿಂಗ್ ಬ್ಯಾಕ್ ಟು ಚೇತನ್ ಸರ್, ಇವಾಗ ಚೇತನ್ ಸರ್ ಅಂತ ಮಾತಾಡಬೇಕು ಅಂದರೆ ಅವಾಗ ಚಿಕ್ಕವರು, ಅವಾಗೆಲ್ಲ ನಮಗೆ ಅಂದರೆ ನಾವೆಲ್ಲ 70 ಎರಾ ಮಕ್ಕಳು ಅಂತ ಹೇಳಿದ್ರೆ ವಿ ಆರ್ ವೆರಿ ಪ್ರೌಡ್ ಆಫ್ ದಟ್ ಎರಾ. ಅವಾಗೆಲ್ಲ ನಮಗೆ ಬೇರೆ ಸೋಷಿಯಲ್ ನೆಟ್ವರ್ಕ್ ಆಗಲಿ ಮತ್ತೊಂದಾಗಲಿ ಎಂಟರ್ಟೈನ್ಮೆಂಟ್ ಅಂದರೆ ಸಿನಿಮಾ, ರೇಡಿಯೋ, ಟಿ ವಿ, ಇದು 3 ಮೀಡಿಯಮ್ಮು. ಅವಾಗ ಸಿನಿಮಾಗಳು ನೋಡೋ ಸಂಖ್ಯೆನೂ ಜಾಸ್ತಿ ಇತ್ತು ಜನಗಳದ್ದು. ಆ್ಯಂಡ್ ಚೇತನ್ ಸರ್ ವಾಸ್ ವೆರಿ ವೆರಿ ಪಾಪ್ಯುಲರ್. ಆ ಒಂದು ಚಿಕ್ಕ ಏಜಲ್ಲೇ ಒಂದು ಚಂಡಿ ಚಾಮುಂಡಿ ಇರ್ಬೋದು, ವಿಷ್ಣು ಸರ್ ಜೊತೆ ಮಾಡಿದ ಆರಾಧನಾ ಪಿಕ್ಚರ್ ಇರ್ಬೋದು. ಅಫ್ಕೋರ್ಸ್ ನನಗೆ ಮೇಡಮ್ಗೆ ನಮಗೆ ಒಂದು ಸ್ಪೆಷಲ್ ಬಾಂಡಿಂಗ್ ಒಂದು ಏನಂತಂದರೆ, ಐ ಆಮ್ ಪ್ರೌಡ್ ಟು ಟೆಲ್, ಅವರು ನಮ್ಮ ಗುರುಗಳ ಫ್ಯಾನು, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಂದರೆ ಮ್ಯಾಮ್ಗೆ ತುಂಬ ಇಷ್ಟ ಆಯ್ತು. ಅಂದರೆ ನಮಗೆ ಚೇತನ್ ಸರ್ ಮೇಲೆ ತುಂಬ ಒಲವು ಜಾಸ್ತಿ. ಏನಕ್ಕೆ ಅಂತಂದರೆ ಪ್ರೇಮಲೋಕದಲ್ಲಿ ಅವರು ಜೂಹಿ ಅವರ ತಮ್ಮ ಮಾಡಿದರು, ರಣಧೀರದಲ್ಲಿ ಜೂನಿಯರ್ ರಣಧೀರ, ಹೌದು, ಯುದ್ಧಕಾಂಡಲ್ಲೂ ಜೂನಿಯರ್ ರವಿಚಂದ್ರ. ಹಾಗಾಗಿ ನಮ್ಗೊಂದು ಸ್ವಲ್ಪ ಸ್ಪೆಷಲ್. ರವಿಚಂದ್ರ ಸರ್ ಅವರು ಯಾವುದೇ ಅವ್ರ ಮೂವಿ ಬಂದು ಅವ್ರ ಜೂನಿಯರ್ ಬೇಕು ಅಂದಿದ ತಕ್ಷಣ ರೀ ಚೇತನ್ಗೆ ಫೋನ್ ಮಾಡಿ, ನಂಗೆ ಇನ್ಯಾರು ಬೇಡ ಚೇತನ್ ಬೇಕು ಅನ್ನೋರು. ಸೊ ಅದೊಂದು ಪ್ರೌಡ್ ಒಂಥರ, ಬಿಕಾಸ್ ಐ ಆಮ್ ಎ ವೆರಿ ಬಿಗ್ ಫ್ಯಾನ್ ಆಫ್ ರವಿಚಂದ್ರನ್. ಒಂದು ಮೂವಿನೂ ಮಿಸ್ ಮಾಡಿಲ್ಲ ನಾನು ರವಿಚಂದ್ರಂದು. ಸೊ ಇಟ್ ವಾಸ್ ವೆರಿ ನೈಸ್. ಮೀಟ್ ಮಾಡಿದ್ರಾ ರವಿ ಸರ್ನ? ಮೀಟ್ ಮಾಡಿದ್ದೀನಿ, 1-2 ಸತಿ ಮೀಟ್ ಮಾಡಿದ್ದೀನಿ ಅಷ್ಟೇ. ಬಿಕಾಸ್ ಐ ಬೇಸಿಕ್ಲಿ ವಾಸ್ ಅ ವೆರಿ ಶೈ ಪರ್ಸನ್. ಓಕೆ. ಒಂದೇ ಒಂದು ಆಫರ್ ಐ ಥಿಂಕ್ ನರೇಂದ್ರ ಬಾಬು ಅವ್ರ ಜೊತೆ ಮಾಡೋಕ್ಕೆ ಆಫರ್ ಬಂದಿತ್ತು. ಓಕೆ. ದೆನ್ ಐ ಸೆಡ್ ನೋ, ಐ ವಾಂಟ್ ಟು ಬಿ ಇನ್ ದ ಇಂಡಸ್ಟ್ರಿ ಅಂತ ಒಪ್ಕೊಳ್ಳಿಲ್ಲ ಅಷ್ಟೇ. ಪ್ರೇಮಲೋಕ ಶೂಟಿಂಗ್ ನೀವು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಹೋಗಿದ್ದೆ ಅಂತ ಹೇಳ್ತಾ? ಹೌದು. ಆದರೆ ಅವಾಗ ಸಾಂಗ್ ಸೀಕ್ವೆನ್ಸ್ ಆಗ್ತಾ ಇತ್ತು, ಚೆಲುವೆ ಒಂದು ಕೇಳ್ತೀಯ, ಜೂಹಿ ಚಾವ್ಲಾ ಅವ್ರದ್ದು. ಸೊ ಐ ವಾಸ್ ವೆರಿ ಹ್ಯಾಪಿ ಟು ಸಿ ಜೂಹಿ ಚಾವ್ಲಾ, ರವಿಚಂದ್ರನ್. ನನಗೆ ನನ್ನ ತಮ್ಮ ಅದ್ರಲ್ಲಿ ಆ್ಯಕ್ಟ್ ಮಾಡ್ತಿದ್ದಾನೆ, ಅದು ಸೀರಿಯಸ್ನೆಸ್ ಇಲ್ಲ, ಬಟ್ ಐ ವಾಂಟೆಡ್ ಟು ಸಿ ರವಿಚಂದ್ರನ್ ಆ್ಯಂಡ್ ಜೂಹಿ ಚಾವ್ಲಾ ಅಂತ. ಸೊ ಇಟ್ ವಾಸ್ ವೆರಿ ನೈಸ್. ಲೈಕ್ ಅವಾಗೆಲ್ಲ ಚೇತನ್ ಸರ್ ಅವರ ಪಾತ್ರನ ನೀವು ಒಂದು ಅಕ್ಕ ಆಗಿ ಸ್ಕ್ರೀನ್ ಮೇಲೆ ನೋಡಿದ್ದಾಗಲಿ ಅಥವಾ ನಿಮ್ಮ ತಂದೆ ತಾಯಿ ಆಗಲಿ ಎಷ್ಟು ಪ್ರೌಡ್ ಇರುತ್ತೆ? ತುಂಬ ಪ್ರೌಡ್ ಫೀಲ್ ಮಾಡ್ತಿದ್ದೆ. ಬಟ್ ಎಲ್ಲರೂ ನೋಡಿದವರೆಲ್ಲ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ, ನೀನು ಯಾಕೆ ಮಾಡಲ್ಲ ಅಂತ ಕೇಳೋರು ಅಷ್ಟೇ. ಬಟ್ ಐ ವಾಸ್ ವೆರಿ ಪ್ರೌಡ್ ಟು ಬಿ ದ ಸಿಸ್ಟರ್ ಆಫ್ ಚೇತನ್. ಯಾ, ಬಿಕಾಸ್ ಹಿ ವಾಸ್ ಎ ವೆರಿ ಸ್ವೀಟ್ ಆ್ಯಂಡ್ ನೈಸ್ ಪರ್ಸನ್. ಐ ಮಿಸ್ ಹಿಮ್ ಅ ಲಾಟ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಐ ಕ್ಯಾನ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್. ಜನಗಳು ಅಂದರೆ ಇಷ್ಟು ವರ್ಷ, ಒಂದು 25-30 ವರ್ಷ ಆದಮೇಲೆ ಇವತ್ತಿಗೂ ಕಮೆಂಟ್ಗಳು ಮಾಡಿ ಚೇತನ್ ಅವ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಅವತ್ತಿನ ದಿವಸಗಳಲ್ಲಿ ಚೇತನ್ ಅವ್ರ ಆ್ಯಕ್ಟಿಂಗ್ ನೋಡಿ ನಿಮ್ಮ ಅಕ್ಕಪಕ್ಕದ ಮನೆಯವರು, ಸ್ಕೂಲ್ನವರು ಅಥವಾ ನಿಮ್ಮ ಫ್ರೆಂಡ್ಸು, ತಂದೆ ತಾಯಿ ಫ್ರೆಂಡ್ಸು ಹೇಗೆ ರಿಯಾಕ್ಟ್ ಮಾಡೋರು? ಅವತ್ತಲ್ಲ, ಇವತ್ತು ಅಷ್ಟೇ ಐ ಆಮ್ ಬೀನ್ ರೆಕಗ್ನೈಸ್ಡ್ ಆಸ್ ಚೇತನ್ ಅವ್ರ ಅಕ್ಕ. ನೀವು ಹಾಗೆ ಇದ್ದೀರಮ್ಮ, ನೀವು ಹಾಗೆ ಕಾಣ್ತೀರ. ಸೊ ಯಾರು ನನ್ನ ಇಂಡಿವಿಜುವಲ್ ಆಗಿ ಹೇಳಲ್ಲ, ಯಾವುದೇ ಮದುವೆ ಮನೆಗೆ ಹೋಗ್ಲಿ, ಯಾವುದೇ ಫಂಕ್ಷನ್ಸ್ಗೆ ಹೋಗ್ಲಿ ಅಥವಾ ಎಲ್ಲೇ ನೋಡಲಿ, ಅವರೆಲ್ಲ ನಂಗೆ ಇಂಟ್ರೊಡ್ಯೂಸ್ ಮಾಡ್ಕೊಡೋದೆ, ನಿಂಗೆ ಗೊತ್ತಾ ಇವರು ಚೇತನ್ ಅವ್ರ ಅಕ್ಕ ಅಂತಲೇ ಇಂಟ್ರೊಡ್ಯೂಸ್ ಮಾಡ್ಕೊಡೋದು. ಸೊ ಮೈ ಐಡೆಂಟಿಟಿ ಇಸ್ ಬಿಕಾಸ್ ಆಫ್ ಹಿಮ್ ಅಷ್ಟೇ. ಸೊ ನೈಸ್. ಅವತ್ತಿನ ದಿವಸಗಳ ಬಗ್ಗೆ ನೀವು ಮಾತಾಡೋದಾದ್ರೆ ಹೇಗಿರ್ತಾ ಇದ್ರಿ? ಅಪ್ಪ ಅಮ್ಮ ನೀವು ಚೇತನ್ ಸರ್ ಎಲ್ಲ? ವಿ ವರ್ ಕ್ವೈಟ್ ಕ್ಲೋಸ್ ನಿಟ್ ಫ್ಯಾಮಿಲಿ. ಸೊ ಅವನೇನು ನಾನು ಹೇಳಿದ ಮಾತೆಲ್ಲ ಏನು ಕೇಳ್ತಾ ಇರಲಿಲ್ಲ. ಈ ವಾಸ್ ವೆರಿ ಬೋಲ್ಡ್ ಆ್ಯಂಡ್ ಈ ವಾಸ್ ವೆರಿ ಆ್ಯಕ್ಟಿವ್ ಪರ್ಸನ್ನು. ಮಾಮ್ ವಾಸ್ ವೆರಿ ಅಟ್ಯಾಚ್ ಟು ಮೈ ಬ್ರದರ್. ಸೊ ಅವನಿಗೆಲ್ಲ ಮುಂದಕ್ಕೆ ಮಾಡಿಕೊಡೋರು. ಸೊ ಒಂದು ಸ್ವಲ್ಪ ಫೈಟು ಮಾಡ್ತಿದ್ದೆ ನಾನು, ಅವನಿಗೆ ಜಾಸ್ತಿ ಇದು ಮಾಡ್ತೀರಾ, ನನಗೆ ಕಮ್ಮಿ ಮಾಡ್ತೀರಾ ಅಂತ. ಅಫ್ಕೋರ್ಸ್ ಅದಿರತ್ತಲ್ವಾ. ಚೇತನ್ ಅಂದರೆ ಅವ್ರ ಹೆಸರೇನೆ ಚೇತನ ಅಥವಾ ಸ್ಕ್ರೀನ್ ನೇಮ್? ಇಲ್ಲ, ಅವನ ಹೆಸರೇ ಚೇತನ್ ಇದ್ದಿದ್ದು. ಚೇತನ್ ಅಂತ ಇದ್ದಿದ್ದು. ಓಕೆ. ಚೇತನ್ ಅವ್ರ ಬರ್ಡೇ ಯಾವಾಗ ಹುಟ್ಟಿದ್ದು ಚೇತನ್? June 5th, 1975. ನಿಮ್ಗೆ ಇರೋ ಜ್ಞಾಪಕ ಇದೆಯಾ ಅವ್ರ ಮಗು ಆಗಿದ್ದಾಗ? ಅಷ್ಟು ಜ್ಞಾಪಕ ಇಲ್ಲ. June 5th, 1975. ಎಸ್. ಓಕೆ. ಆ ಬರ್ಡೇಗಳು ಯಾವ್ದಾದ್ರು ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು? ನಿಮ್ಮ ಬರ್ಡೇ ಇರ್ಬೋದು, ಅವ್ರ ಬರ್ಡೇ ಇರ್ಬೋದು, ಎನಿ ಮೆಮೊರೀಸ್ ಆಫ್ ದಟ್ ಯಾವ್ದಾದ್ರು? ಅವಾಗೆಲ್ಲ ಅಷ್ಟು ಬರ್ಡೇ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ. ಸೊ ಒನ್ಲಿ ಫಾರ್ ಇನ್ ದ ಸ್ಕೂಲ್ಸಲ್ಲಿ ಅಲ್ಲಿ ಚಾಕ್ಲೇಟ್ಸು ಅದಷ್ಟೇ ಇರ್ತಾ ಇತ್ತು. ಸೊ ಅವಾಗಲೂ ಫೈಟ್ ಮಾಡ್ತಿದ್ದೆ ನಾನು, ಅವನಿಗೆ ಮಾತ್ರ ಕಾಸ್ಟ್ಲಿ ಚಾಕ್ಲೇಟ್ಸ್ ಕೊಡ್ತೀರಾ, ನಂಗೆ ಕಮ್ಮಿ ಕೊಡ್ತೀರಾ ಅಂತ. ಸೊ ಇಟ್ ವಾಸ್ ನೈಸ್. ಚೇತನ್ ಅವರ ಸಿನಿಮಾಗಳಂದರೆ ಚಂಡಿ ಚಾಮುಂಡಿ ಸಿನಿಮಾದಲ್ಲಿ ನಾವು ಮಾತಾಡಬೇಕು ಅಂತಂದರೆ ಐ ಥಿಂಕ್ ಅದೇ ಅವ್ರ ಫಸ್ಟ್ ಫಿಲ್ಮ್ ಅಂತ. ಅದೇ ಅವ್ನ ಫಸ್ಟ್ ಮೂವಿ. ಆ ವೆರಿ ಫಸ್ಟ್ ಫಿಲ್ಮಲ್ಲೇ ಅವ್ರ ನಾಲ್ಗೆ ಕಟ್ ಮಾಡೋದೆಲ್ಲ ಏನು ಹೌದು ಒಂಥರ ವೆರಿ ಬಿಕಾಸ್ ಅವನು ಅವ್ರ ಅಪ್ಪ ಅಮ್ಮನ್ನ ಕೊಲೆ ಮಾಡೋದು ವಿಟ್ನೆಸ್ ಮಾಡಿರ್ತಾರೆ. ಸೊ ದೇ ಡೋಂಟ್ ವಾಂಟ್ ಟು ಕಿಲ್ ಹಿಮ್ ಅಂತ ಒಂದು ನಾಲ್ಗೆ ಕಟ್ ಮಾಡ್ತಾರೆ. ದೆನ್ ದೆಲ್ ಟಾರ್ಚರ್ ಹಿಮ್ ಅ ಲಾಟ್ ಆ್ಯಂಡ್ ಎವ್ರಿಥಿಂಗ್. ಸೊ ಅದ್ರ ಬಗ್ಗೆ ಇದೆ. ಅದೆಲ್ಲ ನೀವು ಸ್ಕ್ರೀನಲ್ಲಿ ನೋಡಿದಾಗ ಏನು ಅನ್ಸೋದು ನಿಮಗೆ? ಚಂಡಿ ಚಾಮುಂಡಿಲಿ ಅಷ್ಟು ಅನಿಸಲಿಲ್ಲ. ವಿ ಫೆಲ್ಟ್ ವೆರಿ ಪ್ರೌಡ್ ಬಿಕಾಸ್ ಫಸ್ಟ್ ಮೂವಿ ಆಗಿ ಅಷ್ಟು ಧೈರ್ಯವಾಗಿ ಎಲ್ಲ ಮಾಡಿದ್ದಾನೆ ಅಂತ. ಒಂದು ಸೆಕೆಂಡ್ ಮೂವಿ ವಾಸ್ ತಾಯಿಯ ನುಡಿ, ಅಭಯನಾಡು ಅವ್ರದ್ದು. ಸೊ ಅದರಲ್ಲಿ ಅವನು ಸತ್ತೋದ್ಮೇಲೆ ಅವನ್ನ ಫುಲ್ಲು ಮಣ್ಣಲ್ಲಿ ಹಾಕ್ತಾರೆ. ಅದು ನೋಡಿ ತುಂಬ ಬೇಜಾರಾಗೋಯ್ತು ನನಗೆ. ನಾನು ನೆಕ್ಸ್ಟ್ ಟೈಮಿಂದ ನೀನು ಈ ಥರ ರೋಲ್ಸ್ ಎಲ್ಲ ಮಾಡೋಂಗೆ ಇಲ್ಲ ಅಂತ ಹೇಳ್ತಾ ಇದ್ದೆ. ಬಿಕಾಸ್ ಐ ನೆವರ್ ವಾಂಟೆಡ್ ಟು ಸಿ ಹಿಮ್ ಲೈಕ್ ದಟ್.
ವಾಟ್ ಎವರ್ ಇಟ್ ಈಸ್, ಅವನೇ ಅದು ಬರೀ ಆ್ಯಕ್ಟಿಂಗ್ ಒಂದು ವಾಟ್ ಎವರ್ ಇಟ್ ಈಸ್, ಡೋಂಟ್ ಎವರ್ ಡೂ ದಟ್ ಮೂವಿ ಅಂತ. ಆ ಥರದ ಮೂವೀಸ್ ಬಂದರೆ ನೀನು ಮಾಡಲೇ ಕೂಡ್ದು ಅಂತ ಹೇಳಿದ್ದು. ಚೇತನ್ ಸರ್ ಇಲ್ಲಿವರೆಗೂ ಎಷ್ಟು ಸಿನಿಮಾ ಮಾಡಿರ್ಬೋದಮ್ಮ ಅಪ್ರಾಕ್ಸಿಮೇಟ್ ಆಗಿ? ನಂಗೆ ನಮ್ಮ ತಂದೆ ಹೇಳೋ ಪ್ರಕಾರ 40 ಮೂವೀಸ್ ಮಾಡಿದ್ದಾನೆ ಅಂತ. ಓಕೆ. ಕನ್ನಡ? ಕನ್ನಡ ಒಂದು 2-3 ತೆಲುಗು ಮೂವೀಸ್ ಮಾಡಿದ್ದಾನೆ. ಓಕೆ. ಒಂದಂತೂ ದಾಸರಿ ನಾರಾಯಣ್ ಅವ್ರು ಚಂಡಿ ಚಾಮುಂಡಿನೇ ಡಬ್ ಮಾಡಿದ್ರು. ಓಕೆ. ಸೊ ಅದ್ರಲ್ಲಿ ಶರತ್ ಬಾಬು ಅವರು, ಮೋಹನ್ ಬಾಬು ಅವರು, ದಾಸರಿ ನಾರಾಯಣ್ ಇದು ಜೈಮಾಲಾ ಅವರೇ ಮಾಡಿದ್ದಿತ್ತು ಅದ್ರ. ಸೊ ಚೇತನ್ ಅವರು ಅದೇ ಕ್ಯಾರೆಕ್ಟರ್ ಮಾಡಿದ್ರು? ಅದೇ ಸೇಮ್ ಕ್ಯಾರೆಕ್ಟರೇ ಮಾಡಿದ್ರು. ಅಪ್ ಟು 7th ಸ್ಟ್ಯಾಂಡರ್ಡ್ ಅಂತ ಕಾಣುತ್ತೆ ಚೇತನ್ ಸರ್ ಇಂಡಸ್ಟ್ರಿನಲ್ಲಿ. ಹೌದು. ಈ 40 ಫಿಲ್ಮ್ಸ್ ಏನು ಆಕ್ಟಿವ್ ಆಗಿದ್ದು? ಯೂಶಲಿ 7th ತನಕ ಪುಲ್ ಆಗ್ತಾ ಇರಲಿಲ್ಲ, ಬಿಕಾಸ್ ಈ ವಾಸ್ ಕ್ವೈಟ್ ಶಾರ್ಟ್ ಆ್ಯಂಡ್ ಕ್ಯೂಟು. 7th ತನಕ ಪುಲ್ ಆಯ್ತು ಅಷ್ಟೇ. ಇಲ್ಲಾಂದರೆ ಯೂಶಲಿ 5th 6th ಅಲ್ಲೇ ದೇ ಸ್ಟಾಪ್ ಟೇಕಿಂಗ್ ಆಸ್ ಅ ಜೂನಿಯರ್ ಆ್ಯಕ್ಟರ್ ಥರ ತೆಗೊಳ್ಳೋದು ಸ್ಟಾಪ್ ಮಾಡ್ತಾರೆ. ಬಿಕಾಸ್ ಇವ್ನು ಇನ್ನೂ ಕುಳ್ಳಕ್ಕೆ ಇದ್ದ ಅಂತ ಹೇಳ್ಬಿಟ್ಟು ಟೆಂಡರ್ನೆಸ್ ಆಗಿದ್ದ, ಇನ್ನೋಸೆಂಟ್ ಆಗಿದ್ದ ಅಂತ 7th ತನಕ ತಗೊಂಡ್ರು. ಆಫ್ಟರ್ 7th ಈ ಡಿಸೈಡೆಡ್ ಇಲ್ಲ, ನಾನು ಓದಬೇಕು, ನಂಗೆ ಓದಿನ ಕಡೆ ಗಮನ ಜಾಸ್ತಿ ಬೇಕು ಅಂತ ಹೇಳಿ ರಾಮಕೃಷ್ಣ ಆಶ್ರಮ ಮೈಸೂರು ಯಾದವಗಿರಿಯಲ್ಲಿದೆ, ಸೊ ಅಲ್ಲಿ ಹೋಗಿ ಸೇರಿಕೊಂಡ. ಬಟ್ ಈ ವಾಸ್ ವೆರಿ ಗುಡ್ ಅಟ್ ಅದರ್ ಆ್ಯಕ್ಟಿವಿಟೀಸ್ ಆಲ್ಸೋ. ಈ ವಾಸ್ ಎ ವೆರಿ ಗುಡ್ ಜಿಮ್ನಾಸ್ಟಿಕ್, ತುಂಬ ಚೆನ್ನಾಗಿ ಜಿಮ್ನಾಸ್ಟಿಕ್ ಮಾಡ್ತಿದ್ದ. ಆಮೇಲೆ ಮ್ಯಾಜಿಕ್ ಶೋಸ್ ಸುಮಾರು ಮಾಡಿದ್ದಾನೆ ಅವನು. ಆಮೇಲೆ ನಾಟಕಗಳು ತುಂಬ ಮಾಡಿದ್ದಾನೆ. ಅಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ ಎಲ್ಲ ನಾಟಕಗಳು ಎಲ್ಲ ತುಂಬ ಮಾಡಿದ್ದಾನೆ. ಸೊ ದೆನ್ ಅದು ಮುಗಿಸ್ಕೊಂಡು ಸೆಕೆಂಡ್ PU ಗೆ ಫಸ್ಟ್ PU ಗೆ ಈ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಬಿಕಾಸ್ ನನ್ನ ಮದುವೆ ಆಗ್ತಿತ್ತು, ಇನ್ನು ಅಪ್ಪ ಅಮ್ಮನ ಜೊತೆ ಯಾರೂ ಇರಲ್ಲ ಅಂತ ಈ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಎಲ್ಲಿ ಫಸ್ಟ್ PU ಮಾಡಿದ್ದಮ್ಮ? ನ್ಯಾಷನಲ್ ಕಾಲೇಜಲ್ಲಿ. ಮಾಲ್ಗುಡಿ ಡೇಸಲ್ಲೂ ಚೇತನ್ ಅವರು ತುಂಬ ಗಮನ ಸೆಳೆದ್ರು. ಹೌದು. ಒಂದು ಪುಟ್ಟ ಚೊಕ್ಕ ಪಾತ್ರ ಆದರೂ ತುಂಬ ಮನೆ ಮಾತಾದ್ರು. ಸೊ ಎನಿ ದಟ್ ಮೆಮೊರೀಸ್ ಏನೋ ನಿಮಗೆ ಜ್ಞಾಪಕ ಇದೆಯಾ? ಇಲ್ಲ, ಆ್ಯಕ್ಚುಲಿ ಮಾಲ್ಗುಡಿ ಡೇ ಶೂಟಿಂಗ್ ಎಲ್ಲ ಶಂಕರ್ನಾಗ್ ಸರ್ ಅವರು ಅವ್ರನ್ನ ಆಲ್ಮೋಸ್ಟ್ 1.5 months ಅನ್ಸುತ್ತೆ ದೇ ಟುಕ್ ಹಿಮ್ ಟು ಮಾಲ್ಗುಡಿ ಡೇಸ್. ಸೊ ಅಲ್ಲಿ ಆಗುಂಬೆಯಲ್ಲಿ, ಸೊ ಅಲ್ಲಿ ಅವರು ಮಂಜುನಾಥ್ ಸರ್ ಆಮೇಲೆ ರೋಹಿತ್ ಅವ್ರ ಜೊತೆ ಎಲ್ಲ ತುಂಬ ಕ್ಲೋಸ್ ಆಗಿಬಿಟ್ಟ. ಜಯಂತಿ, ಸೊ ದೇ ಫಾರ್ಮ್ಡ್ ಅ ಗ್ರೂಪ್ ಲೈಕ್. ಸೊ ಅವ್ರ ಜೊತೆ ಎಲ್ಲ ತುಂಬ ಇಂಟ್ರಾಕ್ಷನ್ನು ಎಲ್ಲ ಇರೋದು. ಸೊ ದಟ್ 1.5 months ಐ ಡಿಂಟ್ ಹ್ಯಾವ್ ಎನಿ ಟಚ್. ಈಗಿನ ಥರ ಮೊಬೈಲ್ ಏನೂ ಇರ್ತಾ ಇರಲಿಲ್ಲ. ನಿಮಗಾಗಲಿ ತಂದೆಗಾಗಲಿ ತಾಯಿಗಾಗಲಿ ಇಂಡಸ್ಟ್ರಿನಲ್ಲೇ ಚೇತನ್ ಅವ್ರನ್ನ ಮತ್ತೆ ಒಂದು ಹೀರೋ ಆಗಿ ತರಬೇಕು ಅಥವಾ ಕಂಟಿನ್ಯೂ ಮಾಡಬೇಕು ಫಿಲ್ಮ್ ಕೆರಿಯರ್ನ ಅಂತ ಏನಾದರೂ? ನಮ್ಮ ತಾಯಿಗೆ ತುಂಬ ಆಸೆ ಇತ್ತು, ನಮ್ಮ ತಂದೆ ತಾಯಿಗೆ ತುಂಬ ಆಸೆ ಇತ್ತು ಅವ್ನು ಅದರಲ್ಲೇ ಕಂಟಿನ್ಯೂ ಆಗಬೇಕಂತ. ಸೊ ಅವ್ನು ಹೇಳ್ದ, ಇಲ್ಲ ನಾನು ಬೇಸಿಕ್ ಒಂದು ಇಂಜಿನಿಯರಿಂಗ್ ಅಂತ ಮುಗಿಸ್ಕೊಬಿಡ್ತೀನಿ. ಬಿಕಾಸ್ ನಾವು ಯಾವಾಗಲೂ ಒಂದ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಎಜುಕೇಷನ್ ವಿಲ್ ಆಲ್ವೇಸ್ ಲಾಸ್ಟ್ ಫಾರ್ ಎವರ್. ಸೊ ನೋಡೋಣ, ಎಂಜಿನಿಯರಿಂಗ್ ಮುಗಿಸಿದ್ಮೇಲೆ ನೋಡೋಣ ಹೆಂಗಾಗತ್ತೆ, ಹಾಗೆ ನೋಡೋಣ, ಲೇಟರ್ ವಿಲ್ ಸಿ ಅಂತ ಹೇಳ್ಬಿಟ್ಟು ಹಿ ವಾಸ್ ಪರ್ಸೂಯಿಂಗ್ ಇನ್ ಸ್ಟಡೀಸ್. 10th $90% ತೊಗೊಂಡಿದ್ದ. ಇನ್ ಸೆಕೆಂಡ್ PU ಐ ಥಿಂಕ್ ಈ ಸ್ಕೋರ್ಡ್ 94%. ಹಿ ವಾಸ್ ವೆರಿ ಗುಡ್ ಇನ್ ಸ್ಟೂಡೆಂಟ್. ಯಾ. ಸೊ ನಾನು ಯಾವಾಗಲೂ ನನ್ನ ಮಗಳಿಗೆ ಹೇಳ್ತೀನಿ, ಯು ಹ್ಯಾವ್ ಗಾಟ್ ಹಿಸ್ ಬ್ರೈನ್ಸ್ ಅಂತ. ಬಿಕಾಸ್ ಇವನ್ ಶಿ ಹ್ಯಾಸ್ ಸ್ಕೋರ್ಡ್ ಸೋ ವೆಲ್ ಆ್ಯಂಡ್ ಶಿ ಈಸ್ ಅ ಡೆಂಟಲ್ ಸ್ಟೂಡೆಂಟ್ ಈಗ. ಸೊ ಐ ಆಲ್ವೇಸ್ ಟೆಲ್, ನೀನು ಅವನ ಥರನೇ, ಅವನದೇ ಇದಿದೆ, ಸ್ಮಾರ್ಟ್ನೆಸ್ ಇದೆ ನಿಮಗೆ ಅಂತ. ಡೆಫಿನೆಟ್ಲಿ ದೇರ್ ಆರ್ ಚಾನ್ಸಸ್ ಮಾ. 100% ದೇರ್ ಆರ್. ನೀವು ಹೇಳಿದ ನಿಜ ಅದು. ನೀವು ಅಷ್ಟು ಪ್ರೀತಿಸೋರು ಮತ್ತೆ ನಿಮ್ಮ ಮಗಳ ರೂಪದಲ್ಲಿ ನಿಮ್ಮ ಹತ್ರನೇ ಬಂದಿರ್ತಾರೆ ಅವರು. ಹೌದು. ಅವರು ಬೇರೆ ಎಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ, ಬಿಟ್ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ. ತುಂಬ ಜನಕ್ಕೆ ಒಂದು ಪ್ರಶ್ನೆ ಬಂದಿದೆ. ಯಾಕೆಂತಂದರೆ ನಾನು ಈ ಕಲಾ ಮೇಡಮ್ ಅವ್ರ ಸೀರೀಸ್ ಮಾಡೋದಕ್ಕಿಂತ ಮುಂಚೆಯಿಂದನೂ ತುಂಬ ಜನ, ನಾನು ಯಾರದೇ ಈ ಥರ ಈ ಚೈಲ್ಡ್ ಆ್ಯಕ್ಟ್ರಸ್ದು ನಾನು ಸೀರೀಸ್ ಮಾಡಿದಾಗ ತುಂಬ ಜನ ಚೇತನ್ ಅವ್ರ ಬಗ್ಗೆ ಕೇಳೋರು, ಅವ್ರ ಫ್ಯಾಮ್ಲಿನ ಹೇಳಿ, ಅವ್ರ ಫ್ಯಾಮ್ಲಿ ಬಗ್ಗೆ ಹುಡುಕಿ ಅಂತ. ನಾನು ಇನ್ಫ್ಯಾಕ್ಟ್ ತುಂಬ ಹುಡುಕಕ್ಕೆ ಪ್ರಯತ್ನ ಕೂಡ ಪಟ್ಟೆ, ನನಗೆ ಎಲ್ಲೂ ಸಿಕ್ಕಲಿಲ್ಲ. ಯಾರನ್ನೇ ಕೇಳಿದ್ರು, ನಾನು ಇವಾಗ ರೋಹಿತ್ ಅವ್ರನ್ನ ಕೇಳಿದೆ, ಅರ್ಜುನ್ ಕೇಳಿದೆ, ಯಾರಿಗೂ ಚೇತನ್ ಅವ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಯಾಕೆ, ಯಾರ ಜೊತೆ ನೀವು ಸಂಪರ್ಕದಲ್ಲಿ ಇರಲಿಲ್ಲ? ಇಲ್ಲ, ಆ್ಯಕ್ಚುಲಿ ಅವನು ಹೋಗಿದ್ದು ಇಟ್ ವಾಸ್ ಎ ಬಿಗ್ ಶಾಕ್ ಟು ಅಸ್. ಆ್ಯಕ್ಚುಲಿ ನಮ್ಮದು ವರ್ಲ್ಡೇ ಚೇಂಜ್ ಆಗೋಯ್ತು ಆಫ್ಟರ್ ದ್ಯಾಟ್. ಬಿಕಾಸ್ ಮೈ ಮಾಮ್ ಆ್ಯಂಡ್ ಡ್ಯಾಡ್ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು, ತುಂಬ ಪ್ರೀತಿ ಮಾಡೋರು ಅವನ್ನ. ಸೊ ಇಟ್ ವಾಸ್ ಅ ಶಾಕ್ ಅವ್ರಿಗೆ. ಅದರಿಂದ ಆಚೆ ಬರೋಕ್ಕೆ ಒಂದು 10-15 years ಬೇಕಿತ್ತು. ಅಫ್ಕೋರ್ಸ್ ಪುತ್ರ ಶೋಕಂ ನಿರಂತರಂ, ಅದು ಯಾವತ್ತೂ ಹೋಗಲಿಲ್ಲ ಅವ್ರಿಗೆ. ಬಟ್ ಅಟ್ಲೀಸ್ಟ್ ನನ್ನ ಮಗಳು ಹುಟ್ಟಿದ ಮೇಲೆ ಸ್ವಲ್ಪ ದೇ ಸ್ಟಾರ್ಟೆಡ್ ಕಮ್ಮಿಂಗ್ ಔಟ್ ಆಫ್ ಇಟ್. ಅವಳನ್ನ ನೋಡಿಕೊಂಡು, ಅವಳ ಜೊತೆ ಆಟ ಆಡಿಕೊಂಡು ಎಲ್ಲ. ಸೊ ನಾನಿಲ್ಲಿ ನಮ್ಮ ಹಸ್ಬೆಂಡ್ ಮನೇಲಿ ಇರೋದ್ರಿಂದನೂ ನಾನು ಪ್ರತಿ ವೀಕೆಂಡ್ಸ್ ಐ ಯೂಸ್ ಟು ಗೋ ಆಫ್ ದೇರ್. ಫ್ರೈಡೇ ಹೋಗಿ ಐ ಯೂಸ್ ಟು ಕಮ್ ಬ್ಯಾಕ್ ಓನ್ಲಿ ಆನ್ ಸಂಡೇ. ಸೊ ದಟ್ ಕಿಡ್ಸ್ನ ನೋಡಿಕೊಂಡು, ಮಕ್ಕಳನ್ನ ನೋಡಿಕೊಂಡು ಸ್ವಲ್ಪ ಮರೀತಾರೆ ಇದು. ಅದು ನಾನು ಮಾತಾಡಲೇಬೇಕಮ್ಮ, ನಾನು ಅದನ್ನು ಮಾತಾಡಲೇಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ನಿಮ್ಮ ಲೈಫ್ ಬಗ್ಗೆನೂ, ನಾನು ಚೇತನ್ ಸರ್ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ನಾನು ಇವಾಗ ನಿಮ್ಮ ಹಸ್ಬೆಂಡ್ನ ಮೀಟ್ ಮಾಡಿದೆ, ಸಚ್ ಎ ವಂಡರ್ಫುಲ್ ಪರ್ಸನ್. ನೀವು ಮದುವೆ ಆಗಿದೆಯಾ ಅವಾಗ?
1992 ಅಲ್ಲಿ ಮದುವೆ. ಓಕೆ, ಸಾರ್ ಪರಿಚಯ, ಸಾರ್ ಏನು ಮಾಡ್ಕೊಂಡಿದ್ರು, ಅವ್ರ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ? ಅವರು ಈ ವಾಸ್ ವರ್ಕಿಂಗ್ ಇನ್ ಅ ಕಂಪ್ನಿ ಕಾಲ್ಡ್ ಬ್ಯಾಂಗ್ಳೂರ್ ಕಂಪನಿ ಅಂತ. ಅವ್ರ ಭಾವಂದೇ ಅದು ಕಂಪನಿ. ಸೊ ಈ ವಾಸ್ ವರ್ಕಿಂಗ್ ದೇರ್. ಸೊ ಚೇತನ್ ಅವರು, ನಾನು ಫೋಟೋ ನೋಡಿದೆ, ಅವ್ರ ಭಾವನ ಪಕ್ಕ ಪ್ರೌಡಾಗಿ ನಿಂತಿದ್ದಾರೆ ಫ್ರೆಂಡ್ಸ್ ಹೌದು, ಜೊತೆ ಹೌದು. ನಿಮ್ಮ ಮದುವೆ ಇದರಲ್ಲಿ. ಯಾವುದು? ಚೇತನ್ ಅವರು ಸರ್ ಹೇಗಿದ್ರು? ದೇ ವೆ ಲೈಕ್ ಫ್ರೆಂಡ್ಸ್. ಆ್ಯಕ್ಚುಲಿ ತುಂಬ ಕಮ್ಮಿ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅವರಿಬ್ಬರು ಜೊತೆಗೆ. ಯಾಕಂದರೆ ಆಲ್ಮೋಸ್ಟ್ ಐ ಥಿಂಕ್ 3-4 ಇಯರ್ಸ್ ಅಷ್ಟೇ. ಆಮೇಲೆ ಅವ್ನಿಗೆ ಪಾಪ ಅವರಿಗೂ ಅದೃಷ್ಟ ಇಲ್ಲ ಅವನ ಜೊತೆ ಸ್ಪೆಂಡ್ ಮಾಡೋಕ್ಕೆ, ಅವನಿಗೂ ಅದೃಷ್ಟ ಇಲ್ಲ. ಚೇತನ್ ಅವ್ರು ಏನಂತ ಕರೆಯೋರು ಸಾರ್ನ? ಭಾವನ? ಐ ಥಿಂಕ್ ಭಾವ ಅಂತಾನೆ ಹೇಳ್ತಾ ಇದ್ದ. ಅವರು ಚೇತನ್ ಅಂತಾನೆ? ಅವ್ರು ಚೇತನ್ ಅಂತಾನೆ ಕರೀತಾ ಇದ್ರು. ಅದು ದೇವರ್ ಅಟ್ಯಾಚ್ಡ್? ತುಂಬ ಅಟ್ಯಾಚ್. ನೀವು ನಿಮ್ಮ ತಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡ್ರಿ, ಅಥವಾ ಚೇತನ್ ಅವರು ಅವ್ರ ಅಕ್ಕನ ಎಷ್ಟು ಮಿಸ್ ಮಾಡ್ಕೊತಾ ಇದ್ರು? ಬಿಕಾಸ್ ನನಗೆ ಹೇಳಬೇಕು ಅಂದರೆ ನಾನು ನಾಟ್ ದಟ್ ವೆರಿ ಮಚ್. ಯಾಕಂದರೆ ಅವನು ಹಾಫ್ ಆಫ್ ದ ಟೈಮ್ ಶೂಟಿಂಗಲ್ಲಿ ಇರ್ತಾ ಇದ್ದ. ಸೊ ಐ ನೆವರ್ ಯೂಸ್ ಟು ಸ್ಪೆಂಡ್ ಟೈಮ್ ಮಚ್ ವಿತ್ ಹಿಮ್. ಅದಾದಮೇಲೆ ಅವನು ಹಾಸ್ಟ್ಲಿಗೆ ಹೋಗ್ಬಿಟ್ಟ. ಅವ್ನು ಬರೋಷ್ಟಕ್ಕೆ ನನ್ನ ಮದುವೆ ಆಗೋಯ್ತು. ಸೊ ಹಾಗಾಗಿ ತುಂಬ ಕಮ್ಮಿ ಟೈಮ್ ಸ್ಪೆಂಡ್ ಮಾಡಿದ್ರು. ಇಟ್ ವಾಸ್ ಮೆಮೊರೇಬಲ್. ಈಚ್ ಡೇನೂ ನಂಗೆ ನೆನಪಿದೆ ಅವನ ಜೊತೆ ಸ್ಪೆಂಡ್ ಮಾಡಿರೋದು. ಆಫ್ಟರ್ 30 years ಆಲ್ಸೋ ಐ ಕ್ಯಾನ್ ರಿಕಲೆಕ್ಟ್. ಅವ್ನು ಯಾವ ಶರ್ಟ್ ಹಾಕ್ಕೊಳ್ತಾ ಇದ್ದ, ಅವ್ನು ಯಾವ್ದು ಇದು ಹಾಕ್ಕೊಳ್ತಾ ಇದ್ದ, ಎಲ್ಲನೂ ನಂಗೆ ನೆನಪಿದೆ. ಸೊ ಸ್ವಲ್ಪ ಟೈಮು, ಬಟ್ ಮೆಮೊರೀಸ್ ಜಾಸ್ತಿ. ಆಶ್ರಮಕ್ಕೆ, ರಾಮಕೃಷ್ಣ ಆಶ್ರಮಕ್ಕೆ, ಯಾಕೆಂದರೆ ಜನರಲಿ ಒಂದು ಮಾತಿದೆ ಮ್ಯಾಮ್, ಇವಾಗ ನಮಗೆಲ್ಲ ಅಂದರೆ ರಾಮಕೃಷ್ಣ ಆಶ್ರಮ ಅನ್ನೋದು ಸಚ್ ಎ ಡಿವೈನ್ ಪ್ಲೇಸ್. ಒಂದು ಮನುಷ್ಯನ ವ್ಯಕ್ತಿತ್ವನ ಶುದ್ಧೀಕರಣ ಮಾಡುವಂಥ ಒಂದು ಜಾಗ. ನಮಗೆಲ್ಲ ಅವಾಗ ಹೇಳೋರು ಅಂದರೆ ಹಾಸ್ಟೆಲ್ಗೆ ಸೇರಿಸ್ಬಿಡ್ತೀವಿ, ಚಿಕ್ಕ ವಯಸ್ಸಲ್ಲಿ ಗಲಾಟೆ ಮಾಡಿದ್ರೆ ನಾನು ಸರಿಯಾಗಿ ಓದ್ತಾ ಇರಲಿಲ್ಲ, ಓದದೇ ಇದ್ದಾಗ ನಿಮ್ಮ ತೆಗೆದು ನಾನು ಆಶ್ರಮ, ರಾಮಕೃಷ್ಣ ಆಶ್ರಮಕ್ಕೆ ಸೇರಿಸ್ತೀನಿ, ಇನ್ನೊಂದು ಕಡೆ ಸೇರಿಸ್ತೀನಿ ಅಂತ ಹೇಳೋರು. ಚೇತನ್ ಅವರು ಅಕಾಡೆಮಿಕ್ಸಲ್ಲಿ ಎಷ್ಟು ಬ್ರಿಲಿಯಂಟ್ ಆಗಿದ್ರು, ಬಟ್ ಆ ಡಿಸಿಷನ್ ಯಾಕಿತ್ತು? ಈ ಟುಕ್ ಇಸ್ ಡಿಸಿಷನ್. ಈ ಡಿಸಿಷನ್ ಆಶ್ರಮಕ್ಕಾಗತ್ತೋ ಹಾಸ್ಟೆಲ್ಗೆ ಹೋಗೋದು ಅವ್ನು ತೊಗೊಂಡಿದ್ದ ಡಿಸಿಷನ್. ಬಿಕಾಸ್ ನನ್ನ ಪೇರೆಂಟ್ಸ್ ಯಾವತ್ತಿಗೂ ಇಷ್ಟಪಡಲಿಲ್ಲ ಅವನ್ನ ದೂರ ಕಳ್ಸೋಕ್ಕೆ. ಬಟ್ ಅವ್ನ ಡಿಸಿಷನ್. ಈ ಸೈಡ್ ಮಮ್ಮಿ ನಾನು ಇಲ್ಲಿದ್ದರೆ ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಇಂಡಸ್ಟ್ರಿ ಕಡೆ ಇಳಿಯುತ್ತೆ ಮನಸ್ಸು, ಎಲ್ಲ ಆಗುತ್ತೆ. ಸೊ ನಾನು ಐ ವಾಂಟ್ ಟು ಬಿ ವೆರಿ ಇದು ಅಂದರೆ ಐ ಹ್ಯಾವ್ ಟು ಗೋ ದೇರ್ ಅಂತ. ಸೊ ಇಟ್ ವಾಸ್ ಹಿಸ್ ಡಿಸಿಷನ್. ಅಲ್ಲ, ಅಷ್ಟು ಚಿಕ್ಕ ಏಜ್ಗೆ ಅಷ್ಟು ಮೆಚುರಿಟಿ? ಹೌದು ಹೌದು, ತುಂಬ ಮೆಚೂರ್ಡ್ ಪರ್ಸನ್ ಅವನು. ಮೈ ಗಾಡ್, 7th ಸ್ಟ್ಯಾಂಡರ್ಡ್ಗೆ ಒಂದು ಇಂಡಸ್ಟ್ರಿ. ಅವ್ನು ಹಠ ಮಾಡಿಕೊಂಡು ಅಲ್ಲಿ ಹೋಗಿದ್ದು. ಇಲ್ಲ ನಾನು ಹೋಗಲೇಬೇಕು, ನಾನು ಓದಲೇಬೇಕು, ನಂಗೆ ಇಲ್ಲಿದ್ದರೆ ಯಾರೋ ಒಬ್ಬರು ಒಂದು ಆಫರಲ್ಲಿ ಬರ್ತಾರೆ, ದೆನ್ ಅಗೇನ್ ಐ ಗೆಟ್ ಟೆಂಪ್ಟೆಡ್ ಟು ಡೂ ದ್ಯಾಟ್. ಬಿಕಾಸ್ ಒಂದು ಸತಿ ಈ ಇಂಡಸ್ಟ್ರಿ ಇಸ್ ಲೈಕ್ ದಟ್ ಓನ್ಲಿ. ತುಂಬ ಯು ಗೆಟ್ ಟೆಂಪ್ಟೆಡ್ ಟು, ಒಂದು ಸತಿ ಹೋಗ್ಬಿಟ್ರೆ ಅದರೊಳಗಡೆ, ದೆನ್ ಸೊ ಈ ಸೈಡ್ ಇಲ್ಲ, ಐ ವಾಂಟ್ ಟು ಬಿ ಅವೇ ಫ್ರಮ್ ದಿಸ್. ನಾನು ಬ್ಯಾಂಗ್ಳೂರಲ್ಲೇ ಎಲ್ಲಾದರೂ ಓದಿದ್ರೂ ನಂಗೆ ಅದು ಟೆಂಪ್ಟ್ ಆಗ್ತಾ ಇರುತ್ತೆ. ಸೊ ಐ ವಾಂಟ್ ಟು ಗೋ ಆ್ಯಂಡ್ ಜಾಯಿನ್ ದೇರ್. ಇಟ್ ವಾಸ್ ಹಿಸ್ ಡಿಸಿಷನ್ ಟು ಜಾಯಿನ್ ರಾಮಕೃಷ್ಣ ಆಶ್ರಮ. ಮೈ ಗಾಡ್, ಸರ್ಪ್ರೈಸಿಂಗ್. ಹೆಂಗೆ ಸಾಧ್ಯ ಅಂದರೆ ಆ ಏಜಮ್ಮ, ಆ ಏಜು ಎಲ್ಲ ನಾವು ತಿರುಗಬೇಕು, ತಿನ್ನಬೇಕು, ಈ ಪಾಪ್ಯುಲಾರಿಟಿನ ಎಂಜಾಯ್ ಮಾಡೋದು. ಅಂದರೆ ನಮ್ಗೆ ಆ ಇಮೇಜ್ ಬಗ್ಗೆ ಜ್ಞಾನ ಇಲ್ಲದೆ ಇದ್ರೂ ಆ ರೆಕಗ್ನಿಷನ್ ಎಲ್ಲ ಎಂಜಾಯ್ ಮಾಡೋವಂಥ ಟೈಮ್. ಹೆಂಗೆ ಸಾಧ್ಯ ಇದು ಆ ಹುಡುಗನಿಗೆ ಅಷ್ಟು ಚಿಕ್ಕ ಏಜಲ್ಲಿ? ಡೆಸ್ಟಿನ್ ಚೈಲ್ಡ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು. ಸರ್ಪ್ರೈಸ್, ನಾನು ನಾಟ್ ಎಕ್ಸಾಜುರೇಟಿಂಗ್. ನನಗೆ ಗೊತ್ತಾಗ್ತಿಲ್ಲ ಏನು ಹೇಳಬೇಕು ಅವ್ರಿಗೆ ಆ ವಯಸ್ಸಲ್ಲಿ. ಆಮೇಲೆ ತುಂಬ ಬೇಜಾರಿತ್ತು ಅವನು ಅಲ್ಲಿ ಹೋಗ್ತಾನೆ ಅಂತ. ಬಟ್ ಇಟ್ ವಾಸ್ ಹಿಸ್ ಡಿಸಿಷನ್ ಟು ಗೋ ದರ್. ಎಷ್ಟು ದಿವಸ ಅಂದರೆ ಮಂತ್ಲಿ ಒನ್ಸ್ ವಿ ಕುಡ್ ವಿಸಿಟ್. ಸೊ ವಿ ನೆವರ್ ಯೂಸ್ ಟು ಮಿಸ್ ದ್ಯಾಟ್. ಹೋಗ್ತಾ ಇದ್ವಿ ಮಂತ್ಲಿ ಒನ್ಸ್. ವಿ ಯೂಸ್ ಟು ಟೇಕ್ ಹಿಮ್ ಔಟ್, ವಿ ಕುಡ್ ಟೇಕ್ ಹಿಮ್ ಔಟ್. ಸೊ ಅಲ್ಲೋಗಿ ಅವ್ನಿಗೆ RR ಬಿರಿಯಾನಿ ಅಂದರೆ ತುಂಬ ಇಷ್ಟ. ಸೊ RR ಬಿರಿಯಾನಿಲಿ ಒಂದು ಬಿರಿಯಾನಿ ತಿನ್ನಿಸು, ಒಂದು ಮೂವಿ ನೋಡಿಕೊಂಡು ವಾಪಸ್ ಹಾಸ್ಟ್ಲಿಗೆ ಬಿಟ್ಟು ವಾಪಸ್ ಮೈಸೂರಿಂದ ಬರ್ತಾಯಿದ್ವಿ. ನೀವು ಒಂದು ಸಂಡೇ? ಒಂದು ಸಂಡೇ ಆಲ್ 3 of us used to go to meet him. ಯಾವ ಥರ ಊಟ ತಿಂಡಿ ಎಲ್ಲ ಇಷ್ಟ ಆಯಿತು ಚೇತನ್ ಅವ್ರಿಗೆ? ಅವನಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಆಯಿತು. ತುಂಬ ಇಷ್ಟ ಆಯಿತು. ಕೈಮಾ ವಡ, ಬಿರಿಯಾನಿ, ಆಲ್ ದಟ್ ಅಂದರೆ ತುಂಬ ಇಷ್ಟ. ಅದರಲ್ಲೂ RR ಬಿರಿಯಾನಿ ಅಂದರೆ ಅವನಿಗೆ ತುಂಬ ಇಷ್ಟ ಆಯಿತು. ಸೊ ವಿ ನೆವರ್ ಯೂಸ್ ಟು ಮಿಸ್ ದಟ್ ಆಲ್ 3 years ವಿ ಹ್ಯಾವ್ ಇಟನ್ RR ಬಿರಿಯಾನಿ. ತಾನು ಬೆಳೆದು ದೊಡ್ಡವನಾಗಿ ಇಂಜಿನಿಯರ್ ಆದಮೇಲೆ ಏನು ಮಾಡಬೇಕು ಅನ್ನೋದಿತ್ತು ಅವ್ರ ಮೈಂಡಲ್ಲಿ? ಯಾರೋ ಹಂಚ್ಕೊಂಡಿದ್ರು ಅದನ್ನು? ಅವನಿಗೆ US ಹೋಗಿ ಸೆಟ್ಲ್ ಆಗಬೇಕಂತ ತುಂಬ ಇಷ್ಟ ಆಯಿತು. ಈ ವಾಂಟೆಡ್ ಟು ಬಿಕಮ್ ಅ ಇಂಜಿನಿಯರ್ US. ಅಕಸ್ಮಾತ್ ಅದು ಆಗಿಲ್ಲ ಅಂದರೆ ದೆನ್ ಮೂವಿ ಲ್ಯಾಂಡಲ್ಲಿ ಏನಾದರೂ ನಂಗೆ ಆಪರ್ಚುನಿಟಿ ಸಿಕ್ಕಿದ್ರೆ ಡೆಫಿನೆಟ್ಲಿ ಐ ಡೂ ಅಂತ ಇತ್ತು. ಬಟ್ ಇದಕ್ಕೋಸ್ಕರ ಮೂವಿಗೋಸ್ಕರ ರೆಡಿ ಆಗಬೇಕು, ತಯಾರಾಗಬೇಕು ಆ ಥರ ಏನೂ ಇರಲಿಲ್ಲ. ಫಸ್ಟ್ ಅವನು ಓದಬೇಕು, ಮುಗಿಬೇಕು, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಅಂತ ಇತ್ತು.
ಇವಾಗ ನೀವು ಮದುವೆ ಆದ್ರಿ ಸರ್ ಫ್ಯಾಮಿಲಿ ಅವ್ರಿಗೆ, ಚೇತನ್ ಸರ್ ಫಿಲ್ಮ್ಸ್ನೆಲ್ಲ ನಿಮ್ಮ ಅತ್ತೆ ಮನೆಯಲ್ಲಿ ನೋಡಿ ಖಂಡಿತ ಎಲ್ಲರೂ ನೋಡಿದ್ರು, ಖಂಡಿತ ಎಲ್ಲರೂ ಚೇತನ್ ವಾಸ್ ಫೆಮಿಲಿಯರ್ ಎಲ್ರಿಗೂ? ಯಾ ಡೆಫಿನೆಟ್ಲಿ. ನಮ್ಮ ಅತ್ತೆಗೆಲ್ಲ ತುಂಬಾ ಇಷ್ಟ ಆಯ್ತು ಚೇತನ್ ಅಂದ್ರೆ. ಹೇಗಿರೋರು ನಿಮ್ಮ ಅತ್ತೆ ಮಾವ ಜೊತೆಗೆಲ್ಲ ಚೇತನ್? ನಮ್ಮ ಮಾವ ಇರಲಿಲ್ಲ, ನಾನು ಮದುವೆಗೆ ಬಂದಾಗಲೇ ನಮ್ಮ ಅತ್ತೆ ಒಬ್ಬರೇ ಇದ್ದಿದ್ದು. ಸೊ ಶಿ ವಾಸ್ ವೆರಿ ನೈಸ್. ಅವನು ಈಸ್ ವೆರಿ ಸಾಫ್ಟ್ ಸ್ಪೋಕನ್. ಅವನು ಚೇತನ್ ತುಂಬ ಸಾಫ್ಟ್ ಸ್ಪೋಕನ್ನು. ಸೊ ನಮ್ಮ ಅತ್ತೆಗೆಲ್ಲ ತುಂಬ ಇಷ್ಟ ಆಗ್ತಾ ಇತ್ತು. ಇದೇ ಮನೆ ಅಲ್ಲಮ್ಮ? ಇದೇ ಮನೇಲಿ ಇದ್ದಿದ್ದು. ಸೊ ಹಾರ್ಡ್ಲಿ ಐ ಥಿಂಕ್ ಒಂದು 4-5 ಟೈಮ್ಸ್ ಬಂದಿದ್ದಾನೆ ಅಷ್ಟೇ ಇಲ್ಲಿಗೆ ಬಂದಿದ್ದಾನೆ. ಬಟ್ ನನ್ನ ಮಗನಂತೂ ಅವ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ನನ್ನ ಮಗ ತುಂಬ ಅಟ್ಯಾಚ್. ಆ್ಯಕ್ಚುಲಿ ಅವನು ಹೋದಾಗ ನನ್ನ ಮಗಂಗೆ ನಾನು ಅವ್ನು ತೋರಿಸೇ ಇಲ್ಲ. ನನ್ನ ಮಗ ಈ ವಾಸ್ ಜಸ್ಟ್ 3 years ಓಲ್ಡ್. ನಾನು ಬಾಣಂತನಕ್ಕೆ ಹೋದಾಗ ನನ್ನ ಮಗ ಹುಟ್ಟಿದಾಗ ಅವನಿಗೆ 2nd PU ಎಕ್ಸಾಮ್ಸು. ಜಾನಲ್ಲಿ ಅವ್ನು ಹುಟ್ಟಿದ್ದು ನನ್ನ ಮಗ. ನಾನು ಒಂದು ದಿವಸ ನನ್ನ ಮಗನ ನೋಡ್ಕೊಂಡಿಲ್ಲ. ನಾನು ತೊಡೆ ಮೇಲೆ ಹಾಕ್ಕೊಂಡು ತೊಟ್ಲನ್ನ ಹಾಲಿಗೆ ಎಳ್ಕೊಂಡು ಹೋಗ್ಬಿಡ್ತಾ ಇದ್ದ ರಾತ್ರಿ ಹೊತ್ತು, ನೀನು ಮಲ್ಕೋ ಅಂತ ಹೇಳ್ಬಿಟ್ಟು ಅವನೇ ಫುಲ್ ನೋಡ್ಕೊಳ್ತಾ ಇದ್ದ. ಅವ್ನು ಓದ್ಕೊಂಡು ಮಗುನ ನೋಡ್ಕೊಳ್ಳೋದು. 2 ಅವರ್ಸಿಗೆ ಕರ್ಕೊಬಂದು ಫೀಡ್ ಮಾಡು ಅಂತ ಹೇಳಿ ನಾನು ಕೊಟ್ಬಿಟ್ಟು ಫೀಡ್ ಮಾಡಿದ್ಮೇಲೆ ತೊಗೊಂಡೋಗಿ ತಿರ್ಗಾ ಅವನೇ ಇಟ್ಕೊಳ್ಳೋನು. ಸೊ ಆ ಥರ ಸಾಕಿದ್ದ ನನ್ನ ಮಗನ್ನ ಮಾತ್ರ. ಅವನಿಗೆ ತುಂಬ ಇಷ್ಟ ನನ್ನ ಮಗ ಅಂದ್ರೆ. ಇಷ್ಟು ಮಾಡಿ ಅವರು 94% ತೊಗೊಂಡಿದ್ದಾರೆ 2nd PU. ನಿಮ್ಮ ಮಗುನ ನೋಡಿಕೊಂಡು ಜೊತೆಗೆ ಅವ್ರು ಓದ್ಕೊಂಡು. ಹೌದು. ಸೋ ಗ್ರೇಟ್, ಸೋ ಗ್ರೇಟ್. ಸೇಮ್ ಇಯರ್ ಅವನಿಗೆ 2nd PU ಎಕ್ಸಾಮ್ ಇತ್ತು. ಸೊ ಐ ರಿಮೆಂಬರ್ ವೆರಿ ವೆಲ್. ಅದು ನಿಜವಲ್ಲ. ನನಗೆ ಒಂದು ಅನ್ನಿಸ್ತಿರೋದೇನಂತಂದರೆ, ನಾವು ಯಾಕೆ ಅವ್ರನ್ನ ಮೀಟ್ ಮಾಡೋವಂಥ ಯೋಗ ದೇವ್ರು ನಮಗೆ ಕೊಟ್ಟಿಲ್ಲ. ಅಟ್ಲೀಸ್ಟ್ ಐ ಆಮ್ ಹ್ಯಾಪಿ ನೀವು ಸಿಕ್ಕಿದ್ದೀರ, ನಿಮ್ಮನ್ನು ನಾನು ಮಾತಾಡಿಸ್ತಿದ್ದೀನಿ ಅವ್ರ ವಿಚಾರಗಳನ್ನ. ಯಾಕೆಂದರೆ ನಾನು ಇಲ್ಲಿ ನನ್ನ ಪ್ರೋಗ್ರಾಮ್ ಓಪನಿಂಗಲ್ಲೂ ಹೇಳಿದೆ, ನಾನು ಇಲ್ಲಿ ನಿಮಗೂ ಹೇಳಿದೆ, ನಾನೇನು ಪ್ರಿಪೇರ್ ಆಗಿ ಬಂದಿಲ್ಲ. ಇಲ್ಲಿ ನೀವೇನು ಹೇಳ್ತಿದ್ದೀರಿ ಅದನ್ನು ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಸೊ ಹಾಗಾಗಿ ನನ್ನ ಕ್ವಶನ್ಸ್ ಕೂಡ ನಿಮ್ಮ ಆನ್ಸರ್ಗಳ ಮೇಲೆ ನಾನು ಡಿಪೆಂಡ್ ಆಗ್ತಾ ಇದೆ. ಕ್ವಶನ್ಸ್ ಬಿಟ್ಟು ನಾನೇನು ಜನರಲಿ ಪ್ರಿಪೇರ್ ಆಗಿ ಬರ್ತೀನಿ, ಅದು ಕೇಳಬೇಕು ಇದು ಕೇಳಬೇಕು ಹಂಗೆ ಇಲ್ಲಿ ನಾನು ಒಬ್ಬ ಚೇತನ್ ಅವ್ರನ್ನ ಬಾಲ್ಯನ ಜನಗಳಿಗೆ ಎಷ್ಟು ತಿಳ್ಕೊಳ್ಳೋಕೆ ಆಸೆ ಇದೆಯೋ ಅದೇ ರೀತಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀಮ್ಮ. ಗಾಡಿಗಳು ಕ್ರೇಜ್ ಇತ್ತಮ್ಮ? 2 ವೀಲರ್ ಕ್ರೇಜ್ ಇತ್ತ ಚೇತನ್ ಅವ್ರಿಗೆ? ಅವನಿಗೆ ಕ್ರೇಜ್ ಅಂತ ಇರಲಿಲ್ಲ, ನೆಸೆಸಿಟಿ ಇತ್ತು. ಬಿಕಾಸ್ ನಾವು ಬನಶಂಕರಿ ಮನೆಯಿಂದ ದಯಾನಂದ್ ಸಾಗರ್ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದಾಗ ಇಟ್ ವಾಸ್ ಕ್ಲೋಸ್ ಬೈ, ಬಸ್ ಫೆಸಿಲಿಟಿ ಇರಲಿಲ್ಲ. ಸೊ ಬೈಕ್ ಬೇಕು ಅಂತಿದ್ದ. ನಮ್ಮಮ್ಮ ತುಂಬ ಎಗೇನ್ಸ್ಟ್ ಇದ್ದರು ಬೈಕ್ 2 ವೀಲರ್ ತೆಕ್ಕೊಡೋದ್ರಲ್ಲಿ. ಬಟ್ ಈ ಸೈಡ್ ಇಲ್ಲ, ನಾನು ಹುಷಾರಾಗಿ ಓಡಿಸ್ತೀನಿ ಸ್ಲೋಗ್. ಅವ್ನು ಸ್ವಲ್ಪ ಹೈಟು ಕಮ್ಮಿ ಇದ್ದಲ್ಲ, ಸೊ ನಮಗೆಲ್ಲ ಭಯ ಬೈಕ್ ಸರಿಗೆ ಬ್ಯಾಲೆನ್ಸ್ ಆಗುತ್ತೋ ಇಲ್ವೋ ಏನು ಅಂತ. ಬಟ್ ಹಠ ಮಾಡಿ ತೊಗೊಂಡ ಬೈಕ್. ನನಗೆ ಬೇಕು, ನೆಸೆಸಿಟಿ ಇದೆ, ನಂಗೆ ಕಾಲೇಜ್ಗೆ ಹೋಗೋಕ್ಕೆ, ಇಲ್ಲೇ ಹತ್ರ ಇದೆ ಕಾಲೇಜು, ಸೊ ಹೋಗಿ ಬರ್ಬೋದು ಬೇಗ ಅಂತ ಹೇಳಿ ಇಟ್ ದ ಬೈಕ್. ಚೇತನ್ ಅವರು ಇಂಜಿನಿಯರಿಂಗ್ ಎಷ್ಟನೇ ವರ್ಷದಲ್ಲಿದ್ರಮ್ಮ ಈ ಟ್ರಾಜಿಡಿ? 2nd ಇಯರಿಗೆ ಎಂಟರ್ ಆಗಿದೆ, 2nd ಇಯರಿಗೆ ಹೋಗ್ತಾ ಇದ್ದ. ಸೊ ಇಂಜಿನಿಯರಿಂಗ್ ಫಸ್ಟ್ ಇಯರಲ್ಲಿ ಹೇಗೆ ಹಿ ಎಂಜಾಯ್ಡ್ ದಟ್ ಥಿಂಗ್? ಈ ಹ್ಯಾಡ್ ಎಂಜಾಯ್ಡ್ ದಟ್ ಥಿಂಗ್. ಅವ್ನ ಫ್ರೆಂಡ್ಸ್ ಇನ್ನೂ ನಂಗೆ ನೆನಪಿದೆ, ರೆಡ್ಡಿ, ಸ್ವರೂಪ್ ಅಂತ ಎಲ್ಲ ಇದ್ದರು. ಅವರೆಲ್ಲ ಮನೆಗೆ ಬರೋರು, ಖುಷಿಯಾಗೆಲ್ಲ ಇರೋರು ಎಲ್ಲ. ಈ ವಾಸ್ ಎಂಜಾಯಿಂಗ್ ಇಸ್ ಇಂಜಿನಿಯರಿಂಗ್. ಕಲಾ ಮೇಡಮ್ ಅವರು ನೀವೇನಾದ್ರು ನೋಡಿದ್ದು ನೆನಪಿದೆಯಾ ಆ ಟೈಮ್? ನಂಗೆ ಆ ಟೈಮಲ್ಲಿ ನೆನಪಿಲ್ಲ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಹೇಳಿದ್ರು, ಅವ್ನು ಹೋಗಿನ ದಿವಸ ಒಂದು ಹುಡುಗಿ ಬಂದಿದ್ರು, ತುಂಬ ಅಳ್ತಾಯಿದ್ರು, ನೀನು ಹೋಗಿ ನೋಡಮ್ಮ ಅಂತ. ಬಟ್ ನಾನು ನನ್ನ ಇದರಲ್ಲೇ ಇದ್ದೆ. ಸೊ ಐ ಡಿಂಟ್ ಇವನ್ ಸಿ. ಐ ಥಿಂಕ್ ಐ ಆಮ್ ಗೆಸ್ಸಿಂಗ್, ಬಿಕಾಸ್ ಅವ್ನಿಗೆ ಹುಡುಗಿರು ಜಾಸ್ತಿ ಫ್ರೆಂಡ್ ಇರಲಿಲ್ಲ, ಹುಡುಗರೇ ಜಾಸ್ತಿ ಫ್ರೆಂಡ್ ಇದ್ದಿದ್ದು. ಸೊ ಐ ಆಮ್ ಗೆಸ್ಸಿಂಗ್ ಮೈಟ್ ಬಿ ಶಿ ಅಂತ. ಗೊತ್ತಿಲ್ಲ, ಯು ಮೇ ಥಿಂಕ್ ಐ ಆಮ್ ಎ ಫೂಲಿಶ್ ಅಂತನೋ ಅಥವಾ ಏನು ಸ್ಟುಪಿಡ್ ಕ್ವಶನ್ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ಹೇಗೇನು ನಾನು ಆಗಲೇ ಹೇಳ್ದಂಗೆ ಜನಗಳ ಒಂದು ಪ್ರತಿನಿಧಿಯಾಗಿ ನಾನು ಇದನ್ನು ಕೇಳ್ತಾ ಇದ್ದೀನಿ. ಚೇತನ್ ಅವ್ರಿಗೆ ಅಂದರೆ ನಿಮಗೆ ಆ್ಯಸ್ ಅ ಫ್ಯಾಮ್ಲಿ, ಅಪ್ಪ ಅಮ್ಮನಿಗೆ, ನಿಮಗೆ ಇಲ್ಲ ಚೇತನ್ಗೆ ಇಂಡಿವಿಜುವಲ್ ಆಗಿ ಇಂಥವ್ರನ್ನ ಮದುವೆ ಆಗಬೇಕು ಈ ಥರದ್ದು ಏನೋ ಅದ್ರ ಬಗ್ಗೆ ಯಾವತ್ತಾರು ಏನಾದರೂ ಏನು ಡಿಸ್ಕಸ್ ಮಾಡಿಲ್ಲ. ಅದು ಮನೆಯವ್ರಿಗೂ ಏನೂ ಆಸೆ ಇರಲಿಲ್ಲ ಆ ಥರದ್ದು? ನಾವೇನು ಅದು ತಿಳ್ದೆ ನಾವು ಅಲ್ಲಿ ತನಕ ಯೋಚನೆ ಮಾಡಿರಲಿಲ್ಲ. ನಾನು ಕೇಳಲೇಬೇಕಾಗಿರುವಂಥ ಒಂದು ಘಟ್ಟ, ಚೇತನ್ ಸರ್ ಅವರ ಸ್ಯಾಡ್ ಡಿಸ್ಮಿಸ್ ಆಗಿರೋ ದಿವಸ ಏನಾಯ್ತು ಆ್ಯಕ್ಚುಲಿ? ಹಿಂದಿನ ದಿವಸ ಏನಾಗಿತ್ತು, ಅವತ್ತಿನ ದಿವಸ ಏನಾಗಿತ್ತು? ಕ್ಯಾನ್ ಯು ಬ್ರೀಫ್ ಅಸ್ ಅದ್ರ ಬಗ್ಗೆ ಹೇಳೋದಾದ್ರೆ? ಡೆಫಿನೆಟ್ಲಿ ಹೇಳ್ತೀನಿ, ಬಟ್ ಐ ಡೋಂಟ್ ಲೈಕ್ ಟು ರಿಮೆಂಬರ್ ಆಲ್ ದೋಸ್ ಥಿಂಗ್ಸ್. ಐ ಆಮ್ ಸಾರಿ ಫಾರ್ ದಟ್ ಥಿಂಗ್. ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕೆಂದರೆ ಚೇತನ್ ಸರ್ ಹೋಗ್ಬಿಟ್ರು ಅನ್ನೋದು ನಮಗೆ ಗೊತ್ತಿದೆ. ಸಾರಿ, ನಾನು ಅದನ್ನು ಹೇಳಬಾರ್ದು. ಆದರೆ ಹೆಂಗೆ ಅನ್ನೋದು ನಮ್ಗೆಲ್ರಿಗೂ ಹಂಗಂತೆ, ಆಕ್ಸಿಡೆಂಟ್ ಅಂತೆ, ಯಾವುದೋ ನಿಂತಿರೋ ಟ್ರ್ಯಾಕ್ಟ್ರಿಗೆ ಗುದ್ದುಬಿಟ್ರಂತೆ, ಏನೋ ಸಮ್ ಸ್ಟೋರೀಸ್ಗಳು. ಇದರಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು? ನಾನು ಎಗೇನ್ ಐಮ್ ಟೆಲಿಂಗ್ ಯು ಮಸ್ಟ್ ವೇರ್ ಆನ್ ಗಾಡ್, ದೇವ್ರ ಮುಟ್ಟು ಹೇಳ್ತಾ ಇದ್ದೀನಿ, ನಿಮಗೆ ಮನಸ್ಸಿಗೆ ಮುಜುಗರ ಪಟ್ಕೋಬೇಡಿ. ಎಷ್ಟು ನಿಮ್ಗೆ ಹೇಳಬೇಕು ಅನಿಸುತ್ತೋ ನೀವು ಹೇಳಿ. ಇಲ್ಲ ನನಗೆ ಹೇಳೋದಕ್ಕೆ ಕಷ್ಟ ಅಂದರೆ ಖಂಡಿತ ಬೇಡ. ಖಂಡಿತ. ಆವಾಗ ನನ್ನ ಮಗನ ಕ್ರಿಸ್ಮಸ್ ರಜಾ ಇತ್ತು. ಸೊ ನಾನು ನಮ್ಮ ಮಮ್ಮಿ ಮನೆಗೆ ಹೋಗಿದ್ದೆ, ಪೇರೆಂಟ್ಸ್ ಮನೆಗೆ ಹೋಗಿದ್ದೆ. ಇಲ್ಲಿ ರಾಜಾಜಿನಗರದಿಂದ ಅಲ್ಲಿ ಬನಶಂಕರಿಗೆ ಹೋಗಿದ್ದೆ.
25th ವಾಸ್ ಕ್ರಿಸ್ಮಸ್, ವಿ ಸೆಲೆಬ್ರೇಟೆಡ್ ಎಲ್ಲ ಕ್ರಿಸ್ಮಸ್ ಮಾಡಿ. 26th ನಾನು ಹೊರಡಬೇಕಿತ್ತು ವಾಪಸ್ ಒಂದೇ ದಿವಸಕ್ಕೆ, ಯಾಕಂದರೆ ಇಲ್ಲೂ ಸ್ಪೆಂಡ್ ಮಾಡಬೇಕಲ್ಲ ಅಂತ. ಇಲ್ಲ, ಅವ್ನು ತುಂಬ ಬಲವಂತ ಮಾಡಿ ಅವತ್ತು ಇರಿಸ್ಕೊಂಡ. ಇನ್ನೊಂದು ದಿವಸ ಇದ್ಬಿಡು, ನಾಳೆ ಹೋಗಿವಂತೆ, ಹೋಗಬೇಡ ಅಂತ ಇರಿಸ್ಕೊಂಡ. ಅವರೇ ಬರುವಂತ ಅವನೇ ತುಂಬ ಬಲವಂತ ಮಾಡಿ ಹಿಂದಿನ ದಿವಸ ಒಂದು ಇದು ಒಂದು ಆಟೋ ಕ್ಲಿಕ್ ಕ್ಯಾಮ್ರಾ ಇತ್ತು ಅವನ ಹತ್ರ. ನಾವು ವಿಲ್ ಆಲ್ ಕ್ಲಿಕ್ ಫೋಟೋಸ್ ಅಂತ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಫೋಟೋಸ್ ಎಲ್ಲ ಅವತ್ತು ಹಿಂದಿನ ದಿವಸ ರಾತ್ರಿ ಕ್ಲಿಕ್ ಮಾಡ್ಕೊಂಡ್ವಿ. ತೋರಿಸಿದ್ರಿ ಆ ಫೋಟೋ? ಹೌದು, ನನ್ನ ಮಗನ ಜೊತೆ, ನಾನು, ಅವನು, ಅಪ್ಪ ಅಮ್ಮನ ಜೊತೆ ಎಲ್ಲ ಕ್ಲಿಕ್ ಮಾಡಿದ್ವಿ ಫೋಟೋಸ್ ಎಲ್ಲ. ಯಾಕಂದರೆ ಒಂದು 10 ಫೋಟೋಸ್ ಏನೋ ಖಾಲಿ ಇತ್ತು ಅಂತ, ಅವಾಗೆಲ್ಲ ರೀಲ್ಸ್ ಬರ್ತಾ ಇತ್ತಲ್ವಾ. ಸೊ ಅದು ಕ್ಲಿಕ್ ಮಾಡಿದ್ವಿ. ಕ್ಲಿಕ್ ಮಾಡಿ ಎಲ್ಲ ಆಯಿತು. ಅವತ್ತು ರಾತ್ರಿ ನಂಗೆ ಚೆನ್ನಾಗಿ ನೆನಪಿದೆ, ನನ್ನ ಮಗ ಫುಲ್ ರಾತ್ರಿ ನಿದ್ದೆ ಮಾಡಲಿಲ್ಲ. ನಂಗೆ ಹೊಟ್ಟೆ ನೋವ್ತಿದೆ ಅಂತಿದ್ದ. ನಂಗೆ ಒಂಥರ ಬೇರೆ ಥರ ಹೊಟ್ಟೆ ನೋವ್ತಾ ಇದೆ. ನಾವು ಹೇಳ್ತೀವಲ್ಲ, ನಮ್ಗೆ ಒಬ್ಬರಿಗೆ ಯಾರಿಗೆ ಅವ್ನು ತುಂಬ ಚಿಕ್ಕವನು, ಸಂಕಟ ಅಂತ ಹೇಳಕ್ಕೆ ಗೊತ್ತಾಗಲಿಲ್ಲ ಅವನಿಗೆ. ನಂಗೆ ಹೊಟ್ಟೆ ನೋವು ಅಂತ ಫುಲ್ ನೈಟ್ ನಿದ್ದೆ ಮಾಡಿರಲಿಲ್ಲ ಅವನು. ನಂಗೆ ಅದು ತುಂಬ ಚೆನ್ನಾಗಿ ನೆನಪಿದೆ. ನೆಕ್ಸ್ಟ್ ಡೇ ಯಾವತ್ತೂ ಎಣ್ಣೆ ಹಚ್ಕೊಂಡು ತಲೆಗೆಲ್ಲ ಆಚೆ ಹೋಗ್ತಾ ಇರಲಿಲ್ಲ. ತಲೆ ಸ್ನಾನ ಮಾಡೇ ಹೋಗ್ತಾ ಇದ್ದಿದ್ದು ಯಾವಾಗಲೂ ಚೇತನ್. ಅವತ್ತೇನಾಯಿತು, ಇವನು ಹಠ ಮಾಡ್ತಿದ್ದ ನನ್ನ ಮಗ, ನನಗೆ ಜಿಲೇಬಿ ಬೇಕು ಅಂತ. ಸೊ ಅವನಿಗೆ ಇಬ್ರಿಗೂ ಅಲ್ಲಿ ವಿಡಿಯೋ ಕಾಂಪ್ಲೆಕ್ಸ್ಗೆ ಹೋಗಿ ಜಿಲೇಬಿ ಕೊಡಿಸಿ ನಮ್ಮ ಮನೆ ಹತ್ರ ಬಿಟ್ಟು, ಅವನು ಮನೆ ಒಳಗಡೆ ಬರೋನು, ನಾನು ಕಾಲೇಜ್ ಹತ್ರ ಹೋಗಿ ಲೈಬ್ರರಿಯಿಂದ ಬುಕ್ ತಂದುಬಿಡ್ತೀನಿ ಅಂತ. ನಾನು ಎಣ್ಣೆ ಹಚ್ಕೊಂಡಿದ್ಯಾ ಅಂದೆ. ಇಲ್ಲ ಪರವಾಗಿಲ್ಲ, ನಾನು ಹೋಗಿ ಬರ್ತೀನಿ ಅಂತ ಹೋದ. ಅವ್ನು ಹೋಗಿದ್ದಾನೆ. ನಾನು ಮನೆಗೆ ವಾಪಸ್ ಬಂದು ನನ್ನ ಮಗಂಗೆ ಊಟ ಕಲಿಸ್ಕೊಡ್ಬೇಕಾದ್ರೆ ಇಟ್ ವಾಸ್ ಅರೌಂಡ್ 2:30 in the afternoon. ಅವ್ನ ಫ್ರೆಂಡ್ ಬಂದ, ರೆಡ್ಡಿ ಅಂತ. ನಾನಿಲ್ಲ ಅವ್ನು ಕಾಲೇಜ್ ಹತ್ರನೇ ಹೋಗಿದ್ದಾನಲ್ಲ. ಇಲ್ಲ, ನೀವೊಬ್ಬರೇ ಬನ್ನಿ ಆಚೆ ಅಂದ. ಸೊ ನಾನು ಹೋದೆ. ಯಾಕೆ, ಏನಾಯಿತು ರೆಡ್ಡಿಯಿಂದ? ಇಲ್ಲ, ಬೈಕ್ ಮೇಲೆ ಕೂತ್ಕೊಳ್ಳಿ ಅಂತ ಅವ್ನು ಬೈಕಲ್ಲಿ ಕರ್ಕೊಂಡು ಹೋದ. ಆ ಜಾಗಕ್ಕೆ ಕರ್ಕೊಂಡು ಹೋದ. ಈ ವಾಸ್ ಲೈನ್ ದೇರ್. ನಂಗೆ ಐ ರಿಯಲಿ ಡೋಂಟ್ ನೋ ಹೌ ಐ ಟುಕ್ ದಟ್ ಸಿಚುವೇಶನ್. ತಕ್ಷಣ ನನ್ನ ಹಸ್ಬೆಂಡಿಗೆ ಅವಾಗೆಲ್ಲ ಮೊಬೈಲ್ ಇರಲಿಲ್ಲ. ಸೊ ಎದುರುಗಡೆ ಒಂದು ಮನೆ ಇತ್ತು, ಅಲ್ಲಿಗೆ ಹೋಗಿ ಫೋನ್ ಮಾಡಿದೆ ನಮ್ಮ ಹಸ್ಬೆಂಡ್ಗೆ, ಹೀಗೆ ಚೇತನ್ ಹೋಗ್ಬಿಡ್ದೆ, ನಾನೇನು ಮಾಡಲಿ ಅಂತ. ತಕ್ಷಣ ಅವರು, ಏನು ಮಾಡಬೇಡ, ನೀನು ಅಲ್ಲೇ ಇರು, ಅಲ್ಲಿ ಕಮ್ಮ ಅಂತ ಅಂದರು. ಸರಿ, ಯು ವೋಂಟ್ ಬಿಲೀವ್, ಒಂದು ಸ್ಕ್ರ್ಯಾಚು ಆಗಿಲ್ಲ ಅವ್ನ ಬಾಡಿ ಮೇಲೆ, ಒಂದು ಸ್ಕ್ರ್ಯಾಚು ಇಲ್ಲ. ಆಮೇಲೆ ನಮ್ಮ ಹಸ್ಬೆಂಡ್ ಬಂದು ಅಲ್ಲೆಲ್ಲ ಎಂಕ್ವೈರಿ ಮಾಡಿದ್ಮೇಲೆ ವಿ ಕೇಮ್ ಟು ನೋ ದ್ಯಾಟ್ ಅದು 1 way ಡಬಲ್ ರೋಡ್. ಅದು ಅವ್ನು ಬರ್ತಾ ಇದ್ದಾನೆ, ಫಾಸ್ಟಾಗೆ ಬರ್ತಾ ಇದ್ದಾನೆ ಅನ್ಸುತ್ತೆ, ಬಿಕಾಸ್ ಇಟ್ ವಾಸ್ ಡೌನ್. ಬರ್ತಾ ಇರ್ಬೇಕಾದ್ರೆ ಒಂದು ಲಾರಿ ಹಿಂದೆ ಬರ್ತಾ ಇದ್ದಾನೆ. ಆ ಲಾರಿ ಲೆಫ್ಟಿಗೆ ಮೂವ್ ಆಗಿದೆ. ಹೀ ಥಾಟ್ ಈಸ್ ಗಿವಿಂಗ್ ವೇ ಫಾರ್ ಹಿಮ್ ಅಂತ ಅವ್ನು ಮುಂದೆ ಬಂದಿದ್ದಾನೆ. ನೋಡಿದ್ರೆ ಆ ಟ್ರ್ಯಾಕ್ಟರ್ ಆಸ್ ಕಮ್ ಇನ್ ಅ ರಾಂಗ್ ವೇ. ಲಾರಿ ಅವನು ಟ್ರ್ಯಾಕ್ಟರಿಗೆ ಜಾಗ ಬಿಟ್ಟಿದ್ದಾನೆ. ಈ ಡಿನ್ ಗೆಸ್ ದಟ್ ಟ್ರ್ಯಾಕ್ಟರ್ದು ಟೈರು ತುಂಬ ದಪ್ಪ ಅಲ್ಲ, ಅದಕ್ಕೆ ಹೊಡೆದು ಮೀಡಿಯನ್ಗೆ ಇಲ್ಲಿ ಕರೆಕ್ಟಾಗಿ ಏಟ್ ಬಿದ್ದಿದೆ ಕುತ್ತಿಗೆಗೆ. ಸೊ ಡಾಕ್ಟರ್ ವಾಸ್ ಸೋ ಶಾಕ್ಡ್. ಈ ಸೆಡ್ ಮ್ಯಾನ್ 1 ಇಂಚ್ ಆ ಕಡೆ ಈ ಕಡೆ ಬಿದ್ದಿದ್ರು ಏನೂ ಆಗ್ತಾ ಇರಲಿಲ್ಲ ಅವನಿಗೆ. ಇಟ್ ಹ್ಯಾಸ್ ಹಿಟ್ ಆನ್ ದ ಎಕ್ಸಾಕ್ಟ್ ಆನ್ ಸ್ಪಾಟೇ ಹೋಗ್ಬಿಟ್ಟಿದ್ದಾನೆ. ಬರೀ ಅಮ್ಮ ಅನ್ನಂತ ಎದುರುಗಡೆ ಮನೆಯವರು ಓಡೋಗಿದ್ದಾರೆ, ನೀರು ಕೊಟ್ಟಿದ್ದಾರೆ. ಅವ್ನು ಬರೀ ಅಮ್ಮ ಅಂತ ಹೇಳಿದ್ದಾನೆ. ಜಸ್ಟ್ ನೀರು ಕುಡ್ತಿದ್ದಾನೆ, 1 drop ಆಫ್ ವಾಟರ್ ಏನೋ ಕುಡ್ತಿದ್ದಾನೆ ಅಷ್ಟೆ. ಸೊ ದಟ್ ವಾಸ್ ಲೈಕ್ ಎಂಡ್ ಆಫ್ ದ ವರ್ಲ್ಡ್ ಫಾರ್ ಮೈ ಪೇರೆಂಟ್ಸ್. ಸಾರಿ, ಯಾವ ರೋಡ್ ಅದು ಎಲ್ಲ? ಅದೇ ರಿಂಗ್ ರೋಡ್ ಬರುತ್ತಲ್ಲ, ಪದ್ಮನಾಭ ನಗರದಿಂದ ಲೆಫ್ಟ್ ತೊಗೊಂಡಂಗೆ ರೋಡ್ ಹೋಗ್ತೀವಲ್ಲ, ಇವಾಗಲೂ ಅದು ದಟ್ ಇಸ್ ಅ ಡಬಲ್ ರೋಡ್ ಟುವರ್ಡ್ಸ್ ದಯಾನಂದ್ ಕಾಲೇಜ್. ದೇವೇಗೌಡ ಪೆಟ್ರೋಲ್ ಬಂಕ್ ಹೋಗೋರು ಆ ರೋಡಿಂದ ಇನ್ನೂ ಕಂಟಿನ್ಯೂ ಆಗುತ್ತಲ್ಲ. ಅವಾಗ ಇನ್ನೂ ರೋಡೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು, ಜಲ್ಲಿಕಲ್ಲೆಲ್ಲ ಇನ್ನೂ ಇತ್ತು, ಅದು ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಇನ್ನು. ಮನೇಲಿ ಹೆಂಗೆ, ಹೌ ಯು? ಐ ಡೋಂಟ್ ನೋ, ನನಗೆ ಮನೆಗೆ ಬಂದು ನಮ್ಮ ಅಪ್ಪ ಅಮ್ಮಂಗೆ ಹೆಂಗೆ ಹೇಳೋದು ಅಂತಲೇ ಭಯ. ನಮ್ಮಪ್ಪ ಇರಲಿಲ್ಲ, ನಮ್ಮಪ್ಪ ಕೆಲ್ಸಕ್ಕೆ ಹೋಗಿದ್ರು. ನಮ್ಮಮ್ಮಂಗೆ ನಮ್ಮ ಮಗಂಗೆ ಊಟ ಮಾಡಿಸು ಅಂತ ಹೇಳ್ಬಿಟ್ಟು ಓಡೋಗಿದ್ದೆ. ನಮ್ಮಮ್ಮಂಗೆ ಹೆಂಗೆ ಹೇಳಲಿ ನಾನು, ಯಾವ ರೀತಿಲಿ ಹೇಳಲಿ ನಾನು? ಐ ಡಿಂಟ್ ನೋ ವಾಟ್ ಟು ಸೇ. ನಾನಂತೂ ಮನೆಗೆ ಬರಲ್ಲ ನಾನು ಅಂತ ಹೇಳಿ ಅಲ್ಲೇ ಕೂತ್ಕೊಬಿಟ್ಟಿದ್ದೆ. ಆಮೇಲೆ ಅಷ್ಟೊತ್ತಿಗೆ ಯಾರೋ ಹೋಗಿ ಇನ್ಫಾರ್ಮ್ ಮಾಡಿದ್ರು ಅನ್ಸುತ್ತೆ ಅಮ್ಮಂಗೆ. ನನ್ನ ಮಗನ್ನ ನಮ್ಮ ಸಿಸ್ಟರ್ ಇಲ್ಲ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ಎಲ್ಲರೂ ಅಷ್ಟೊತ್ತಿಗೆ ಬಂದಿದ್ರು. ನಾನು ತುಂಬ ಲೇಟಾಗಿ ಮನೆಗೆ ಹೋದೆ. ನಂಗೆ ಫೇಸ್ ಮಾಡೋಕ್ಕೆ ಆಗಲ್ಲ ನಮ್ಮಪ್ಪ ಅಮ್ಮನ. ಹೇಗೆ ಫೇಸ್ ಮಾಡಲಿ ನಾನು? ನಮ್ಮಪ್ಪನ ಫ್ಯಾಕ್ಟ್ರಿಯಿಂದ ಅವ್ರ ಫ್ರೆಂಡ್ಸ್ ಕರ್ಕೊಂಡು ಬಂದರು, ಚೇರ್ ಮೇಲೆ ಕೂತಿದ್ರು. ಅವ್ರಿಗೆ ಯಾರೂ ಏನೂ ಹೇಳ್ತಾ ಇಲ್ಲ. ನನ್ನ ಕರೆದ್ಬಿಟ್ಟು ಅವ್ನು ಬದುಕಿದಾನಮ್ಮ ಅಂತ ಕೇಳಿದ್ರು.
ಸೊ ಆ ಕ್ವೆಶನಿಗೆ ಆನ್ಸರ್ ಮಾಡೋದು ನಂಗೆ ತುಂಬ ಕಷ್ಟ ಆಗಿತ್ತು ನಮ್ಮ ತಂದೆಗೆ. ಬಿಕಾಸ್ ಯಾರಿಗೂ ಅವರಿಗೆ ಹೇಳೋಕ್ಕೆ ಧೈರ್ಯ ಇಲ್ಲ. ಏನಂತ ಹೇಳ್ತೀರಾ, ಅವ್ರಿಗೆ ಫ್ಯಾಕ್ಟ್ರಿಯಿಂದ ಕರ್ಕೊಂಡು ಬಂದಿದ್ದಾರೆ, ಸೊ ಅವ್ರಿಗೆ ಹೇಳಿಲ್ಲ ಅಲ್ಲಿ. ಎಸ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಅಂತ ಅಷ್ಟೇ ಹೇಳಿದ್ದಾರೆ. ಸೊ ನನ್ನ ರೂಮಿಗೆ ಕರೆದ್ಬಿಟ್ಟು ನಮ್ಮ ತಂದೆ ಕೇಳಿದ್ರು. ನಾನು ಯಾವತ್ತಿದ್ರೂ ರಿಯಾಲಿಟಿ ಫೇಸೇ ಮಾಡಬೇಕಂತ ಐ ಸೆಡ್ ಇಲ್ಲ ಡ್ಯಾಡಿ ಅಂದೆ. ಅವರು ಅವತ್ತು ಚೇರ್ ಮೇಲೆ ಕೂತ್ಕೊಂಡು ಸೈಲೆಂಟ್ ಆದವರು ವಾಪಸ್ ಸೈಲೆಂಟ್ ಆಗ್ಬಿಟ್ರು ಅವರು. ಸೊ ಮೆನ್ ಕಾಂಟ್ ಎಕ್ಸ್ಪ್ರೆಸ್ ರೈಟ್, ಕ್ವೈಟ್ ಆಗಿಬಿಡ್ತಾರೆ ಅವರು. ಮಮ್ಮಿನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಇತ್ತು. ಎಲ್ಲ ನೆಕ್ಸ್ಟ್ ಡೇ ಎಲ್ಲ ಆದಮೇಲೆ ಸುಮಾರು ದಿವಸ ನಾನು ಮಮ್ಮಿನ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ. ಶಿ ಯೂಸ್ ಟು ಗೆಟ್ ಅಪ್ ಶೌಟ್. ಒಂದು ದಿವಸ ಮಧ್ಯರಾತ್ರಿ ಎದ್ದೇಳ್ತೀವಿ, ಬಾಗಿಲು ತೆಗೆದಿದೆ, ನಾನು ನಮ್ಮ ತಂದೆ ಇಬ್ಬರೇ ಇದ್ದೀವಿ. ಎಲ್ಲಿದ್ದಾರೆ ಅಂತ ನೋಡಿದ್ರೆ ಹುಡ್ಕೊಂಡು ಹೋಗ್ತೀವಿ, ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ ಹೋಗಿ ಕೂತ್ಕೊಬಿಟ್ಟಿದ್ದಾರೆ ಅಮ್ಮ. ರಾತ್ರಿ 2 o'clock in the night. ಅಲ್ಲಿಂದ ನಾವು ಕನ್ವಿನ್ಸ್ ಮಾಡಿ ಎಲ್ಲ ಮಾಡಿ ಶಿ ಟುಕ್ ಅ ವೆರಿ ಲಾಂಗ್ ಟೈಮ್ ಟು ಕಮ್ ಔಟ್ ಆಫ್ ಇಟ್. ಅವರು ಇವತ್ತಿದ್ದರೆ ತುಂಬ ಖುಷಿ ಪಡೋರು, ಅಟ್ಲೀಸ್ಟ್ ನನ್ನ ಮಗ ರೆಕಗ್ನೈಸ್ ಆಗಿದ್ದಾನಲ್ಲ ಅಂತ. ಬಟ್ ಅವಾಗ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ತುಂಬ ಕಷ್ಟ ಇತ್ತು. ರಾತ್ರಿ 2 ಗಂಟೆಗೆ ಅಮ್ಮ ಆ ಜಾಗಕ್ಕೆ ಹೋದ್ರು ಅಂತ ಹೇಳಿದ್ರಲ್ಲ, ಅವತ್ತಿನ ದಿವಸದಲ್ಲಿ ಬೆಂಗಳೂರು ಇವತ್ತಿಗೆ ಭದ್ರ ಇಲ್ಲ, ಖಂಡಿತ ಇಲ್ಲ. ಅವತ್ತು ಇನ್ನೂ ಲೋನ್ಲಿ ಆಗಿರುವಂಥ ಟೈಮು. ಎಸ್, ನಾವು ಈಚ್ ರೋಡ್ ಹುಡ್ಕೊಂಡು ಹೋದಾಗ ವಿ ಫೌಂಡ್ ಅದರ್ ಯಾರೋ ಒಬ್ಬರು ಅವಾಗ ಅಲ್ಲಿ ಒಂದು ಟೆಂಟ್ ಹೌಸ್ ಇತ್ತು, ನಂಜುಂಡೇಶ್ವರ ಟೆಂಟ್ ಹೌಸ್ ಅಂತ, ನಮ್ಮನೆ ಆಪೋಸಿಟ್. ಸೊ ಅಲ್ಲಿ ಯಾರೋ ಮೂವಿ ನೋಡ್ಕೊಂಡು ಬರಬೇಕಾದ್ರೆ ಹೇಳಿದ್ರು, ನಾನು ನಿಮ್ಮ ತಾಯಿನ ಅಲ್ಲಿ ಟೌನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಿದ್ದು ನೋಡಿದೆ. ಸೊ ಅವಾಗ ನಾನು ನಮ್ಮ ತಂದೆ ಗೆಸ್ ಮಾಡಿದ್ವಿ, ಮೋಸ್ಟ್ಲಿ ಅವಳು ಅಲ್ಲೋಗಿರ್ತಾಳೆ ಅಂತ. ವಿ ಜಸ್ಟ್ ವೆಂಟ್ ದೇರ್. ಅವ್ರ ಮನಸ್ಥಿತಿ ಹೆಂಗಿತ್ತಮ್ಮ, ಹಂಗೆ ಹೋಗಬೇಕು ಹಂಗೆ ಮಾಡಬೇಕು ಅಂದರೆ? ಹೌದು, ತುಂಬ ಕಷ್ಟ, ತುಂಬಾ ಕಷ್ಟ. ಆಫ್ಟರ್ 30 years ನಾವು ಮರೆಯೋಕ್ಕಾಗಲ್ಲ ಅಂದರೆ ನಮ್ಮ ತಾಯಿ ಖಂಡಿತ ಕಷ್ಟ ಆಗಿರುತ್ತೆ. ಸೊ ಅವಾಗ ಡಿಸೈಡ್ ಮಾಡಿದೆ, ನಾನು ಮಗನಾಗಿರ್ಬೇಕು ಅವರಿಗೆ. ಸೊ ನಾನು ಹತ್ಕೊಂಡು ನನ್ನ ದುಃಖ ಅಂತ ತೋರಿಸ್ಕೊಂಡ್ರೆ ಅವ್ರು ಇನ್ನೂ ಡೌನ್ ಆಗಿಬಿಡ್ತಾರೆ. ಸೊ ಐ ಕೆಪ್ಟ್ ಎವ್ರಿಥಿಂಗ್ ಇನ್ಸೈಡ್. ನಾನು ಬ್ರೇವ್ ಆಗಿ ಎಲ್ಲ ಮಾಡಿ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು. ಹ್ಯಾಟ್ಸ್ ಆಫ್. ಆ್ಯಂಡ್ ಐ ಆಮ್ ವೆರಿ ಸಾರಿ ನಿಮ್ಮನ್ನು ನಾನು ಇಮೋಷ್ನಲಿ ಡ್ರ್ಯಾಗ್ ಮಾಡಿದ್ದಕ್ಕೆ. ತುಂಬ ರೇರಾಗಿ ಹೇಳೋದು ನಾನು, ಬಿಕಾಸ್ ಐ ನೆವರ್ ವಾಂಟೆಡ್ ಟು ಕ್ರೈ ಇನ್ ಫ್ರಂಟ್ ಆಫ್ ಮೈ ಪೇರೆಂಟ್ಸ್. ಇವಾಗ ನಾನು ಮಾಡಿದ್ರೆ ದೇ ಬಿಕಮ್ ತುಂಬ ಇಮೋಷ್ನಲಿ ವೀಕ್. ಸೊ ಐ ವಾಂಟೆಡ್ ಟು ಬಿ ವೆರಿ ಬ್ರೇವ್ ಆ್ಯಂಡ್ ಇದು. ಸೊ ಏನಂತ ನಾನಿದ್ದೀನಿ, ಹೆದರ್ಕೋಬೇಡಿ ನಾನಿದ್ದೀನಿ ಅಂತ ಹೇಳಿ ಅವ್ರನ್ನ ನನ್ನ ಮಗಳು ಹುಟ್ಟಿದ್ಮೇಲೆ ಲಿಟಲ್ ದೇ ಕೇಮ್ ಔಟ್ ಆಫ್ ದಟ್ ಥಿಂಗ್. ಎಲ್ಲೋ ಒಂದು ಕಡೆ ಚೇತನ್ ಸರ್ ಫಿಸಿಕಲಿ ನಾನು ಅವ್ರು ಇಲ್ಲ ಅಂತ ಹೇಳೋದಕ್ಕೆ ಹೋಗಲ್ಲಮ್ಮ, ಯಾಕೆಂದರೆ ಎಲ್ಲೋ ಇದ್ದಾರೆ. ಇವಾಗ ಇದನ್ನು ನಾನು ನಿಮ್ಮನ್ನು ಬಂದು ಇಂಟರ್ವ್ಯೂ ಮಾಡ್ತಿರೋದು ಎಲ್ಲೋ ಅವರೇ ರೀಸನ್ ಇರ್ತಾರೆ ಇದಕ್ಕೆ. ಡೆಫಿನೆಟ್ಲಿ ನಾನು ಅದನ್ನು ತುಂಬ ನಾನು ಇಲ್ಲ ಅಂತ ಅಂದ್ಕೊಂಡಿಲ್ಲ. ಅವನು ಇಲ್ಲದೇ ಇದ್ರೂ ಈಸ್ ಅ ವೆರಿ ಬಿಗ್ ಸಪೋರ್ಟ್ ಟು ಮೀ. ಬಿಕಾಸ್ ಯಾವುದೇ ಸಿಚುವೇಶನ್ ಲೈಕ್ ಮೈ ಮಾಮ್ ಹಾಸ್ಪಿಟ್ಲಲ್ಲಿರಬೇಕಾದ್ರೆ ಅಥವಾ ನಮ್ಮ ತಂದೆ ಹಾಸ್ಪಿಟ್ಲಲ್ಲಿರಬೇಕಾದ್ರೆ ಅಂದರೆ ಐ ಯೂಸ್ ಟು ಆಲ್ವೇಸ್ ಫೀಲ್ ಈಸ್ ವಿತ್ ಮೀ. ಎನಿ ಡಿಸಿಷನ್ ತೊಗೋಬೇಕಾದ್ರೂ ಅಷ್ಟೇ ಐ ವಾಸ್ ಆಲ್ ಅಲೋನ್ ಅಂತ ಅನಿಸೇ ಇಲ್ಲ. ಈಸ್ ದೇರ್ ವಿತ್ ಮೀ. ಓಕೆ ವಾಟ್ ಶೆಲ್ ವಿ ಡೂ ಅಂತಲೇ ಡಿಸ್ಕಸ್ ಮಾಡಿಕೊಂಡೇ ನಾನು ಮಾಡಿರೋದು. ಸೊ ಐ ನೆವರ್ ಫೆಲ್ಟ್ ದಿಸ್ ಆಬ್ಸೆನ್ಸ್. ಆ್ಯಂಡ್ ಜನರಲಿ ನಾವು ಮಕ್ಕಳು ಒಂದು ಏಜು ಅಂತೆಲ್ಲ ಬಂದಾಗ ಜಾತಕ ತೋರಿಸೋದು ಇವೆಲ್ಲ ಮಾಡುತ್ತೆ. ಯಾರು ಜಾತಕದವರು ಚೇತನ್ ಅವ್ರ ಜಾತಕ ನೋಡಿರ್ಲಿಲ್ವಾ, ಅದ್ರ ಬಗ್ಗೆ ಭವಿಷ್ಯ ಏನು ಹೇಳಿರ್ಲಿಲ್ವಾ? ಇಲ್ಲ, ನಮ್ಮ ತಾಯಿ ಬರ್ಸಿದ್ರು ಅವನಿಗೆ ಜಾತಕ, ಬಟ್ ಯಾರೂ ಅದನ್ನು ನೋಡಿರಲಿಲ್ಲ. ನಾವು ಅಷ್ಟು ಡೀಟೇಲಾಗಿ ನೋಡಿರಲಿಲ್ಲ. ಅವ್ನು ಹೋಗಿದ್ದು 1 ವರ್ಷ ಆದಮೇಲೆ ನಮ್ಮ ತಾಯಿ ಆ ಜಾತಕನ ತೋರಿಸಿದಾಗ 20 yearsಗೆ ಆ ಜಾತಕನ ಸ್ಟಾಪ್ ಮಾಡಿಬಿಟ್ಟಿದ್ರು, ಮುಂದಕ್ಕೆ ಬರ್ದಿರಲಿಲ್ಲ. ಸೊ ನಮ್ಮಮ್ಮನೂ ಇದನ್ನು ಬಿಲೀವ್ ಮಾಡೋದೋ ಬೇಡವೋ ಅಂತ ಇನ್ನೊಬ್ಬರ ಹತ್ರ ಹೋದರು. ಅದು ಜಾತಕ ತೋರಿಸಿದ ತಕ್ಷಣ ಆ ಶಾಸ್ತ್ರಿಗಳು ಹೇಳಿದ್ರು, ಈ ಹುಡುಗ ಇನ್ನೂ ಇದಾನ ಅಂತ ಕೇಳಿದ್ರು. ಸೊ ಅದು ನಂಬೋದೋ ಬಿಡೋದೋ ಖಂಡಿತ ಗೊತ್ತಿಲ್ಲ ನನಗೆ, ಬಟ್ ಅದಂತೂ ಆಗಿತ್ತು ಸತ್ಯ. ಇಲ್ಲಿ ತುಂಬ ಇನ್ನೊಂದು ಕೀ ರೋಲ್ ಪ್ಲೇ ಮಾಡಿದ್ದು ತಮ್ಮ ಯಜಮಾನರು. ಹೌದು. ಯಾಕೆಂತಂದರೆ ಬೆಳೆದಿರೋ ಮಗನ್ನ ಕಳ್ಕೊಂಡಿರುವಂಥ ತಂದೆ ತಾಯಿ, ಈ ಕಡೆ ಹೆಂಡತಿ, ತಮ್ಮ ಜೊತೆಗೆ ಹುಟ್ಟಿದವನು, ಜೊತೆ ನಿಮ್ಮ ಮಗ ಚಿಕ್ಕವನು, ನಿಮ್ಮ ಫ್ಯಾಮ್ಲಿ ಇದು. ಸೊ ಇದನ್ನೆಲ್ಲನೂ ಬ್ಯಾಲೆನ್ಸ್ ಅಫ್ಕೋರ್ಸ್ ನಿಮಗೆ ತಂದೆ ತಾಯಿ ನಿಮ್ಮ ಡ್ಯೂಟಿ ನೀವು ಮಾಡಲೇಬೇಕು, ಮಾಡ್ತೀರಾ. ಆದರೆ ಅಳಿಯ ಅಲ್ಲಿ ನಿಜವಾಗ್ಲೂ ಮಗ ಆದರು. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಅ ಹಸ್ಬೆಂಡ್ ಲೈಕ್ ಹಿಮ್, ಬಿಕಾಸ್ ಹಿ ವಾಸ್ ವೆರಿ ಸಪೋರ್ಟಿವ್ ಟು ಮೀ. ಅವ್ರು ಯಾವತ್ತೂ ನೀನು ಇದು ಮಾಡಬೇಡ, ಅದು ಮಾಡಬೇಡ, ಹೋಗಬೇಡ
ಇದು ಮಾಡಬೇಡ ಯಾವತ್ತೂ ಹೇಳಿಲ್ಲ. ಹಿ ವಾಸ್ ವೆರಿ ಸಪೋರ್ಟಿವ್ ಟು ಮೀ. ಸೊ ಏನು ಮಾಡಿದ್ರು ಎನ್ಕರೇಜ್ ಮಾಡೋರು. ಆಮೇಲೆ ಆ ಸೈಡ್ ಏನಾದರೂ ಹೋದರೆ ಬನಶಂಕರಿ ಸೈಡು ನಮ್ಮ ತಂದೆಗೆ ಏನೇನು ಇಷ್ಟ, ನಮ್ಮ ತಾಯಿಗೆ ಏನೇನು ಇಷ್ಟ ಅದೆಲ್ಲ ಪಾರ್ಸೆಲ್ ತೊಗೊಂಡೋಗೋದು, ಕೊಡೋದು, ಮಾಡೋದು ಎಲ್ಲ ಮಾಡಿದ್ದಾರೆ. ಹಿ ವಾಸ್ ಅ ವೆರಿ ಸಪೋರ್ಟಿವ್ ಹಸ್ಬೆಂಡ್ ಟು ಮೀ. ನಾಟ್ ಎ ವರ್ಡ್ he has told against today. Till today. ಸನ್ ಇನ್ ಲಾ ಅಲಾಂಗ್ ವಿತ್ ಸನ್. Yes, definitely. ಒಂದು ಹೆಣ್ಣಾಗಿ ನನ್ಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ. ಈ ಕಡೆ ಗಂಡನ ಮನೆ, ಗಂಡ, ಅತ್ತೆ, ಮಗ, ಆ ಕಡೆ ಒಂದು ಕರಲ್ಲಿ ಎಳಿತಾ ಇರುತ್ತೆ, ನನ್ನ ಅಮ್ಮ ಏನು ಮಾಡ್ತಿದ್ದಾರೋ, ನನ್ನ ಹೌದು, ತಂದೆ ಏನು ಮಾಡ್ತಿದ್ರು. ಖಂಡಿತ. ಎವ್ರಿ ಡೇ ನಾನು ಏನೇ ತಪ್ಪಿಸಿದ್ರು ಕಾಲ್ 5:30ಗೆ ಕಾಲ್ ಮಾಡೋದು ಮಾತ್ರ ತಪ್ಪಿಸ್ತಾ ಇರಲಿಲ್ಲ. Evening. ಎಲ್ಲಿರಲಿ, ಇಂಟರ್ನ್ಯಾಷನಲ್ ಇರಲಿ, ಎಲ್ಲೇ ಹೋಗಲಿ, ಈವ್ನಿಂಗ್ 5:30 ದೇ ವುಡ್ ಬಿ ವೇಟಿಂಗ್ ಫಾರ್ ಮೈ ಕಾಲ್. ಐ ಯೂಸ್ ಟು ಕಾಲ್ ದೆಮ್ ಎವ್ರಿ ಡೇ. ನಾಟ್ ಅ ಸಿಂಗಲ್ ಡೇ ಐ ಮಿಸ್ಡ್ ಫಾರ್ 25 years, 30 years. ಸೊ ಎವ್ರಿ ಡೇ ಐ ಯೂಸ್ ಟು ಕಾಲ್. ಎಣ್ಣೆ ಹಬ್ಬ ಮಾಡಲಿ, ಯಾವುದೇ ಹಬ್ಬ ಮಾಡಲಿ, ಇಲ್ಲಿ ಮಾಡಿ ಎಲ್ಲ ತೊಗೊಂಡು, ಬಿಕಾಸ್ ನಮ್ಮಮ್ಮ ಏನೂ ಕುಕ್ ಮಾಡ್ತಾ ಇರಲಿಲ್ಲ. ಅವರು ದೇವರಲ್ಲೇ ನಂಬಿಕೆ ಕಳ್ಕೊಬಿಟ್ಟಿದ್ರು. ಸೊ ಅವ್ರು ಪೂಜೆನೇ ಮಾಡ್ತಾ ಇರಲಿಲ್ಲ. ಇದಾದ್ಮೇಲೆ ಹೌದು, ಅವ್ರು ತುಂಬ ಪೂಜೆ ಮಾಡೋರು. ಸೊ ದೇವ್ರ ಮನೆಯೇ ಕ್ಲೋಸ್ ಮಾಡಿಬಿಟ್ಟಿದ್ರು. ಅವ್ರು ಪೂಜೆನೇ ಮಾಡ್ತಾ ಇರಲಿಲ್ಲ. ಹೌದು, ಅವ್ರಿಗೆ ನಂಬಿಕೆನೇ ಹೊರಟೋಯ್ತು. ನಾನು ಅಷ್ಟು ಪೂಜೆ ಮಾಡಿ ಏನು ಪ್ರಯೋಜನ, ಏನಾಯಿತು ನನಗೆ ಅಂತ. ಸೊ ಅವ್ರ ಹಬ್ಬಗಳು ಯಾವುದೂ ಮಾಡ್ತಾನೇ ಇರಲಿಲ್ಲ. ಸೊ ನಾನು ಇಲ್ಲಿ ಬೈ 11 o'clock 12 o'clock ಹಬ್ಬ ಮಾಡಿ ಎಲ್ಲ ತೊಗೊಂಡು ಬನಶಂಕರಿಗೆ ಹೋಗ್ತಾಯಿದ್ದೆ. ಅಫ್ಕೋರ್ಸ್ ಮೈ ಹಸ್ಬೆಂಡ್ ಯೂಸ್ ಟು ಟೇಕ್ ಮೀ ದೇರ್. ಅಲ್ಲೋಗಿ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಊಟ ಮಾಡಿ. ಸೊ ನನ್ನ ಕೈಲಿ ಎಷ್ಟಾಗಿದೆ ಅಷ್ಟಂತೂ ಮಾಡಿದ್ದೀನಿ. ಅವ್ರೇನು ಮಿಸ್ ಔಟ್ ಮಾಡಬಾರ್ದು ಲೈಫಲ್ಲಿ ಅಂತ ಎಷ್ಟಾಗುತ್ತೆ ಅಷ್ಟಂತೂ ನಾನು ಖಂಡಿತ ಮಾಡಿದ್ದೀನಿ. ಮತ್ತು ಚೇತನ್ ಅವರು ಹಬ್ಬ, ದೇವರು, ಇದನ್ನೆಲ್ಲ ದೇವ್ರನ್ನ ಇದು ಮಾಡೋ ಅವನು ಈ ಯೂಸ್ ಟು ಬಿಲೀವ್ ಇನ್ ಗಾಡ್. ಯೂಸ್ ಟು ಬಿಲೀವ್ ಇನ್ ಗಾಡ್ ಅಂದರೆ ತುಂಬ ಏನು ಫಾಲೋ ಮಾಡ್ತಾ ಇರಲಿಲ್ಲ, ಬಟ್ ಬಿಲೀವ್ ಅಂತೂ ಮಾಡ್ತಿದ್ದ. ಅಪ್ಪ ಅಮ್ಮ ಆಮೇಲೆ ಯಾವಾಗ ಅಂದರೆ ಇವಾಗ ಅಪ್ಪ ಅಮ್ಮ ಇಲ್ಲ ಅಂತ ಅನ್ಕೊಂತೀನಿ. ಹೌದು, ಇಲ್ಲ ಇಬ್ಬರು ಇಲ್ಲ. ಯಾವಾಗ ಯಾರು ಫಸ್ಟು? ನಮ್ಮ ತಂದೆ ಫಸ್ಟ್ 2018 ಏನಾಗಿತ್ತಮ್ಮ? ಅವ್ರು ಈ ವಾಸ್ ಅಂಡರ್ಗೋಯಿಂಗ್ ಡಯಾಲಿಸಿಸ್. ಈ ವಾಸ್ ಹೈಲಿ ಡಯಾಬಿಟಿಕ್ ಆ್ಯಂಡ್ ಆಲ್. ಆ್ಯಂಡ್ ಗೊತ್ತಲ್ಲ, ಟೆನ್ಷನ್ನು ಜಾಸ್ತಿ, ಎಲ್ಲ ಜಾಸ್ತಿ ಆಗಿ ಈ ವಾಸ್ 74. ಈ ವಾಸ್ 74 when he passed away. ಮಮ್ಮಿ ಈಗ 2 years ಬ್ಯಾಕ್, ಮೊನ್ನೆ August 26th, ಮೊನ್ನೆ 2 years ಆಗುತ್ತೆ. ಅಮ್ಮಗೆ ಏನಾಗಿದೆ? ಅಮ್ಮ ಶಿ ಫೆಲ್ ಇನ್ ದ ಬಾತ್ರೂಮ್. ಸೊ ಸ್ಪೈನಲ್ ಸರ್ಜರಿ ಆಯಿತು, ಬಟ್ ಶಿ ವಾಸ್ ಹೈಲಿ ಡಯಾಬಿಟಿಕ್. ಸೊ ಸರ್ಜರಿ ಅದು ಉಂಡು ವಾಸಿ ಆಗಲಿಲ್ಲ, ಸೆಪ್ಸಿಸ್ ಆಗೋಯ್ತು. ಅಪ್ಪ ಹೋದ್ಮೇಲೆ ನಮ್ಮ ಒಬ್ಬರೇ ಇದ್ರಾ? ಅಮ್ಮ ಒಬ್ಬರೇ ಇದ್ರು. ಅವರು ಎಷ್ಟು ನಾನು ಹೇಳಿದೆ ಈ ಕಡೆ ಮನೆ ಮಾಡ್ಕೊಳ್ಳಿ ಅಥವಾ ಇಲ್ಲೇ ಕೆಳಗಡೆ ಬನ್ನಿ, ಏನು ಮಾಡಿದ್ರು ಅವ್ರು ಆ ಮನೆ ಮಾತ್ರ ಬಿಡಲ್ಲ ಅಂತ ಹೇಳಿದ್ರು. ದೇ ನೆವರ್ ವಾಂಟೆಡ್ ಟು ಲೀವ್ ದಟ್ ಹೌಸ್. ಸೊ ಅಮ್ಮ ಅಲ್ಲೇ, ಅಪ್ಪ ಹೋದ್ಮೇಲೆ ಅಲ್ಲೇ ಇದ್ದರು. ಒಂದು 15 days ಇಲ್ಲಿರೋರು, ಒಂದು 15 days ಅಲ್ಲಿರೋರು, ಆ ಥರ ಮಾಡ್ಕೊಂಡಿದ್ರು. ಶೀಸ್ ಅ ಸ್ಟ್ರಾಂಗ್ ಲೇಡಿ. ಶಿ ಡಿಡ್ಂಟ್ ವಾಂಟ್ ಟು ಲೀವ್ ದಟ್ ಹೌಸ್ ಬಿಕಾಸ್ ಅವ್ರದ್ದು ಮೆಮೊರೀಸ್ ಎಲ್ಲ ಅಲ್ಲೇ ಇತ್ತು. ನನ್ನ ತಮ್ಮನ ಜೊತೆ ಎಲ್ಲ ಮೆಮೊರೀಸ್ ಅಲ್ಲೇ ಇತ್ತು. ಸೊ ಈಗ ಮನೆಮ್ಮ ಈಗ ರೆಂಟ್ ಔಟ್ ಮಾಡಿದ್ದೀನಿ. ಓಕೆ. ಎಲ್ಲಿದೆ ನಾವು ಅಂದರೆ ಫಾರ್ ಆಡಿಯನ್ಸ್ ನಾವು ಆ ಮನೇನ ಅಟ್ಲೀಸ್ಟ್ ಆಚೆಯಿಂದ ನಾವು ತೋರಿಸ್ಬೋದಾ? ಡೆಫಿನೆಟ್ಲಿ. ಚೇತನ್ ಅವ್ರು ಇದ್ದಿದ್ದ ಮನೆ 16th ಕ್ರಾಸ್ ಅಲ್ಲಿ ಇದೆ. ಓಕೆ. ಬನಶಂಕರಿ ಶ್ರೀಹರಿ ಕಲ್ಯಾಣ ಮಂಟಪ ಗೊತ್ತಲ್ವಾ? ಕೇಳಿದ್ದೀನಿ. ಅದ್ರ ಆಪೋಸಿಟ್ ಅಲ್ಲೇ ಇದೆ. ನಾನು ನಿಮ್ಮ ಮಗ ಅವ್ರ ಹತ್ರ ಕೇಳ್ಕೊಂಡು ಅಟ್ಲೀಸ್ಟ್ ಆ ಮನೆ ಪಾಪ ಯಾರೋ ಟೆನೆಂಟ್ಸ್ ಇರ್ತಾರೆ, ನಾವು ಒಳಗಡೆ ಎಲ್ಲ ಹೋಗಿ ಮಾಡಲ್ಲ, ಅಟ್ಲೀಸ್ಟ್ ಆಚೆ ಕಡೆಯಿಂದನಾದರೂ ಇದು ಚೇತನ್ ಅವ್ರು ಇದ್ದಿದ್ದ ಮನೆ ಅಂತ ಜಸ್ಟ್ ಉಂಟು ಡೆಫಿನೆಟ್ಲಿ ಆಡಿಯನ್ಸ್ಗೆ ತೋರಿಸ್ಬೇಕು ಅಂತ. ಯಾಕೆಂತಂದ್ರೆ ನಿಮ್ಮ ತಾಯಿಯವ್ರಿಗೆ ಆ ಮನೆ ಮೇಲೆ ಅಷ್ಟು ವ್ಯಾಮೋಹ ಇದೆ ಅಂತಂದ್ರೆ ಅವ್ರು ಒಬ್ಬರೇ ಇದ್ರು. ಅದು ಇಟ್ ವಾಸ್ ಅ ಬಿಗ್ ಹೌಸ್, 3 bedroom ಹೌಸು. ಅಂದ್ರೂ ಅವರೊಬ್ಬರೇ ಇದ್ರು ಆ ಮನೆ ಬಿಟ್ಟು ಬರಲಿಲ್ಲ. ಬರಲಿಲ್ಲ. ಸ್ನೇಹಿತರೆ, ಚೇತನ್ ಅವ್ರ ಮನೆ ನಾನು ನಿಮಗೆ ತೋರಿಸ್ಬೇಕು ಅಂತ ತುಂಬ ಆಸೆ. ಈ ನಿಟ್ಟಿನಲ್ಲಿ ನಾನು ಪ್ರದ್ಯುತ್ ಅವ್ರಿಗೆ ಕಾಲ್ ಮಾಡಿ ಅವ್ರ ಮನೆದು ಲೊಕೇಶನ್ ಕೇಳಿದ್ದೆ, ಮ್ಯಾಪ್ ಕಳಿಸಿದ್ರು, ಅದ್ರ ಪ್ರಕಾರ ಬರ್ತಿದ್ದೀನಿ. ಸೊ ಮೋರ್ ಪ್ರಿಸೈಸ್ ನಿಮಗೆ ನಮ್ಮ ಮಾಸ್ಟರ್ ಹಿರಣ್ಣಯ್ಯ ಅವ್ರ ಮನೆ ಬಂತು ನೋಡಿ, ರಂಗಭೂಮಿ. ಇಲ್ಲಿ ಹಿರಣ್ಣಯ್ಯ ಅವ್ರ ಮನೆ ಬಂದಿದೆ. ಇದು ಹಿರಣ್ಣಯ್ಯ ಮಿತ್ರ ಮಂಡಳಿ ಇದೆ. ಇಲ್ಲಿ ಹಿಂದೆ ನಾವು ಸ್ವಲ್ಪ ಹೀಗೆ ಮುಂದೆ ಬಂದರೆ ಡೆಡ್ ಎಂಡು. ಯಾಕೆಂತಂದರೆ ಚೇತನ್ ಅವರು ಕಾಲವಾಗಿದ್ದು ಇದೇ ಮರಣದಿಂದಾಗ್ಲೇ. ಇಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತಂದರೆ, ನನಗೆ ಚೇತನ್ ಅವ್ರ ಮನೆ ಇಲ್ಲಿದೆ ಈ ಥರ ಅಂತ ಮೆಸೇಜ್ ಮಾಡಿದವರು, ಅಂದರೆ ಯೂಟ್ಯೂಬ್ ಕಮೆಂಟ್ ಮಾಡಿದವರು ಮೀರಾ ಅನ್ನೋ ಮೇಡಮ್ ಒಬ್ಬರು. ಅವರಲ್ಲೇ ಡಯಾಗ್ನಲಿ ಅಪೋಸಿಟಲ್ಲೇ ಅವ್ರ ಮನೆಯೂ ಇರೋದು. ಇಲ್ಲಿ ಬಂದಾಗ ಒಂದ್ಸತಿ ಬನ್ನಿ ರಘು ಮನೆಗೆ ಅಂತ ಕೂಡ ಹೇಳಿದ್ದಾರೆ, ನೋಡೋಣ. ಆದರೆ ಚೇತನ್ ಅವ್ರ ಮನೆಯದು ಒಳಗಡೆ ಬಾಡಿಗೆ ಕೊಟ್ಟಿರೋದ್ರಿಂದ ಒಳಗಡೆ ಎಲ್ಲ ತೆಗಿಯೋಕ್ಕಾಗಲ್ಲ. ಆಚೆ ಕಡೆದು ಕೆಲವು ಶಾರ್ಟ್ಸ್ಗಳು ಅವ್ರ ಮನೆಯದನ್ನು ನಾನು ತೆಗಿತೀನಿ. ಸ್ಟ್ರೈಟ್ ಹೋದರೆ ಈ ರೋಡು ನಮ್ಮ ದೇವೇಗೌಡ ಪೆಟ್ರೋಲ್ ಬಂಕ್ ಕಡೆಗೆ ಹೋಗುತ್ತೆ. ಸ್ಟ್ರೈಟ್ ಹೋದರೆ ಇಲ್ಲಿ 16 ಕ್ರಾಸ್ ಅಂತ ಹೇಳ್ತಾ ಇದೆ. ಅಂದರೆ ಇಲ್ಲೇ ಚೇತನ್ ಅವ್ರ ಮನೆ ಬರೋದು ಅವ್ರಿಗೆ 1085 ಅಂತ ಕಾಣುತ್ತೆ ಅವ್ರ ಮನೆ ಡೋರ್ ನಂಬರು. ಇದೆ
ಎಸ್ 1085 ನೋಡಿ ಸ್ನೇಹಿತರೆ, ಇದೇ ಚೇತನ್ ಅವ್ರ ಮನೆ. ಇಲ್ಲೇ ಚೇತನ್ ಅವ್ರು ಇದ್ದಿದ್ದು, ಅವ್ರ ತಾಯಿ ಕೂಡ ಇಲ್ಲೇ ಇದ್ದಿದ್ದು. ಇದೇ ಚೇತನ್ ಅವ್ರ ಮನೆ. ಮೀರಾ ಮೇಡಮ್ ಅವ್ರ ಮನೆ ಮುಂದೆ ಭಾರ್ಗವ್ ಅಂತ ಹೆಸರಿದೆ ಅಂತ ಹೇಳಿದ್ರು. ಡಯಾಗ್ನಲಿ ಅಪೋಸಿಟ್ ಅಂತಂದ್ರು. ಪ್ರಾಬಬಲಿ ಭಾರ್ಗವ ಎಸ್, ಇದೇ ಮನೆ ನಮ್ಮ ಮೀರಾ ಮೇಡಮ್ ಅವ್ರದ್ದು. ನೋಡೋಣ, ಸಾಧ್ಯ ಆದ್ರೆ ಅವ್ರನ್ನೂ ಮೀಟ್ ಮಾಡೋಣ. ನಿಮ್ಗೆ ಅವ್ರ ಚೇತನ್ ಮನೆ ಅಂತ ಗೊತ್ತಿರ್ಲಿಲ್ವಾ? ಅದು ಗೊತ್ತಿರ್ಲಿಲ್ಲ, ನಾವಿಲ್ಲಿ ಬಂದಾಗ ಅದು ಗೊತ್ತಿರ್ಲಿಲ್ಲ. ಅವ್ರ ತಾಯಿ ತುಂಬಾ ಪರಿಚಯ ನಮ್ಗೆ. ನಮ್ಮನೆಗೆಲ್ಲ ಬಂದು ಹೋಗಿ ಎಲ್ಲ ಮಾಡೋರು. ಅವ್ರ ಮನೆ ಹಬ್ಬ ಹರಿದಿನ ಮಾಡ್ತಾ ಇರ್ಲಿಲ್ಲ. ಸೊ ನಾವ್ ಅಲ್ಲಿಗೆ ಹೋಗೋಕೆ ಅವಕಾಶ ಇರಲಿಲ್ಲ. ಗಣೇಶ ಗೌರಿಗೆ ನಮ್ಮನೆಗೆ ಬರೋರು ಅವರು. ಆಮೇಲೆ ಒಂದಿನ ನನ್ನ ಮಗಳ ಮದ್ವೆ ಕರಿಯಕ್ಕೆ ಅವ್ರ ಮನೆಗೆ ಹೋದಾಗ್ಲೇ ನಂಗೆ ಗೊತ್ತಾಗಿತ್ತು. 2019 ಅಲ್ಲಿವರೆಗೂ ಗೊತ್ತಿರ್ಲಿಲ್ಲ ಅವ್ರ ಚೇತನ್ ಅಮ್ಮ ಅಂತ. ನೀವ್ ಎಷ್ಟು ವರ್ಷದಿಂದ ಇದ್ರಿ ಇಲ್ಲಿ? 2001 ನಾವಿದ್ದೀವಿ. ಅವರು ಅಂದ್ರೆ ಚೇತನ್ ಅವ್ರ ಕಾಲ್ವ ಟೈಮಲ್ಲಿ ನೀವು ಇರ್ಲಿಲ್ಲ? ಇರ್ಲಿಲ್ಲ, ಜಸ್ಟ್ ಅವ್ರು ಹೋಗಿ 1 ವರ್ಷ 2 ವರ್ಷ ಆದ್ಮೇಲೆ ಬಂದು ಅನ್ಸುತ್ತೆ. ಅವ್ರೊಬ್ಬರೇ ಇದ್ರು ಅಂತ ಕಾಣತ್ತಲ್ಲ? ಅವ್ರ ತಂದೆ ಇದ್ರು, ತಂದೆ ತಾಯಿ ಇಬ್ರು ಇದ್ರು. ತಂದೆ ತೀರೋದ್ಮೇಲಿಂದ ಅವ್ರ ತಾಯಿ ಒಬ್ಬರೇ ಇದ್ರು ಅಂತ. ಮೇಡಮ್ ಇಂದಾನೆ, ಮೇಡಮ್ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿದ್ದು. ಇವತ್ತು ಚೇತನ್ ಅವ್ರು ಸೀರೀಸ್ ಆಗ್ತಾ ಇರೋದಕ್ಕೆ ಮೇಡಮ್ ಕಾರಣ. ಥ್ಯಾಂಕ್ ಯು. ಸ್ಟ್ಯಾಂಡರ್ಡ್ ಪ್ರೋಗ್ರಾಮ್ಸ್ ಬರ್ತಾ ಇದೆ. ಸೊ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ರೆಗ್ಯುಲರ್ ಆಗಿ ನೋಡ್ತೀನಿ ನಿಮ್ದು. ತುಂಬಾ ಡೀಸೆಂಟ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ದೀರಾ. ಥ್ಯಾಂಕ್ ಯು ಫಾರ್ ದಟ್. ನೀವು ಒಂದು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ, ನಿಮ್ಮ ಮಾಂಟೆಸರಿ ಮಾಡಿದ್ದೇ ನೀವು ಮೈನ್ ಅರ್ಧ ಅಪ್ಪ ಅಮ್ಮನ್ನ ನೀವು ಸ್ಟ್ರಾಂಗ್ ಮಾಡೋಕೆ ಹೋಗಿ ನಿಮಗೆ ಗೊತ್ತಿಲ್ಲದೆ ನೀವು ಸ್ಟ್ರಾಂಗ್ ಆಗ. ಹೌದು, ಅವ್ರನ್ನ ಸ್ಟ್ರಾಂಗ್ ಮಾಡೋಕ್ಕೆ ಹೋಗಿ ನನಗೆ ಗೊತ್ತಿಲ್ಲದೆ ಇರೋಂಗೆ ನಾನು ತುಂಬ ಸ್ಟ್ರಾಂಗ್ ಆಗ್ಬಿಟ್ಟೆ. ಅವ್ರು ಇದ್ದಿದ್ರೆ ಒಬ್ಬ ಅದ್ಭುತವಾದ ವ್ಯಕ್ತಿ ಆಗೋದಂತೂ ಫಿಸಿಕಲಿ, ಅಗೇನ್ ಐ ಆಮ್ ಟೆಲ್ಲಿಂಗ್, ಫಿಸಿಕಲಿ ಈ ಥರ ಕಾಣಿಸಿರೋರು. ಒಂದು ಇಮ್ಯಾಜಿನೇಷನ್ನು, ಎವ್ರಿಥಿಂಗ್. ನಾವು ಆ ಇಮ್ಯಾಜಿನೇಷನಲ್ಲೇ ನಾವು ಇದು ಮಾಡ್ಕೊಂಡು ಹೋಗ್ತೀವಿ. ನಿಮಗೆ ಇವೆಲ್ಲ ನೋಡ್ಕೊಂಬಂದಿದ್ದೀರ ಅಂದರೆ ನೀವು ಕೂಡ ಚಿಕ್ಕವ್ರು, ನೀವೇನು ತುಂಬ ನಾಟ್ ತುಂಬ ಏಜ್ ಆಗಿ ಇದನ್ನೆಲ್ಲ ನೋಡಿರೋದಲ್ಲ. ನಿಮಗೂ ತುಂಬ ಯಂಗ್ ಏಜಲ್ಲೇ ಈ ಚಾಲೆಂಜಸ್ಗಳು ಬಂದಿದ್ದು. ಇದನ್ನೆಲ್ಲ ಯೋಚನೆ ಮಾಡಿದಾಗ ನಿಮ್ಮ ಒಳಗಡೆ ತಾರಾ ಮೇಡಮ್ ಒಳಗಡೆ ಇರೋ ಇನ್ನೊಬ್ರು ತಾರಾ ಏನು ಹೇಳ್ತಾರೆ? ಐವ್ ಕಮ್ ಅ ವೆರಿ ಲಾಂಗ್ ವೇ ಇನ್ ಅ ವೆರಿ ಟಫ್ ವೇ. ನಮ್ಮ ಮಮ್ಮಿ ಡ್ಯಾಡಿಗೆ ಏನಾಯಿತು, ನನ್ನ ತಮ್ಮ ಹೋದ್ಮೇಲೆ ಅವರು ನನ್ನ ಪ್ರೆಸೆನ್ಸೇ ಮರ್ತೋದ್ರು. ಸೊ ನನಗೂ ಒಂದು ಎಮೋಷನ್ಸ್ ಇರುತ್ತೆ. ನಾನು ನನ್ನ ತಮ್ಮನ್ನ ಕಳ್ಕೊಂಡಿದ್ದೀನಿ, ನನಗೂ ಬೇಜಾರಾಗತ್ತೆ ಅಂಥದ್ದೇ ನೆವರ್ ಫೆಲ್ಟ್. ಐ ಡೋಂಟ್ ಬ್ಲೇಮ್ ದೆಮ್. ನಾನು ಅವ್ರನ್ನ ಖಂಡಿತ ಬ್ಲೇಮ್ ಮಾಡಲ್ಲ. ಬಿಕಾಸ್ ಅವ್ರಿಗೆ ಅವ್ರದ್ದೇ ಮಗನ ಕಳ್ಕೊಂಡಿದ್ದೀನಿ ಅನ್ನೋದೇ ದೊಡ್ಡದಿತ್ತು ಹೊರತು ಅವರು ನನ್ನ ಕಡೆ ಅಷ್ಟು ನನಗೆ ಹೌದು ಇವಳು ತಮ್ಮನ ಕಳ್ಕೊಂಡಿದ್ದಾಳಲ್ವಾ ಅವ್ರಿಗೆ ಕಾಣಲಿಲ್ಲ. ನಾನು ಅದನ್ನು ಮುಂದೆ ತೋರಿಸ್ಲಿಲ್ಲ ಅವ್ರಿಗೆ. ಬಿಕಾಸ್ ಐ ವಾಂಟೆಡ್ ಟು ಬಿ ಸ್ಟ್ರಾಂಗ್ ಅಂತ ನನ್ನ ಎಮೋಷನ್ಸ್ನ ನಾನು ಇಟ್ಕೊಂಡು ನಾನು ಅವ್ರಿಗೆ ತೋರಿಸ್ಲಿಲ್ಲ. ನಾನು ಇವಾಗಲೂ ಅಷ್ಟೇ, ಯಾರಾದರೂ ಆ ಥರ ಹೋದರೆ, ಒನ್ ಆಫ್ ಮೈ ಫ್ರೆಂಡ್ ಹಂಗೆ ಶಿ ಲಾಸ್ಟ್ ಅ ಡಾಟರ್. ಸೊ ಐ ಸೆಡ್ ಕಾನ್ಸಂಟ್ರೇಟ್ ಆನ್ ಯುವರ್ ಸನ್, ಯು ಡೋಂಟ್ ನೋ ಅಬೌಟ್ ಹಿಸ್ ಎಮೋಷನ್ಸ್, ವಾಟ್ ಹಿ ಈಸ್ ಅಂಡರ್ ಗೋಯಿಂಗ್. ಸೊ ಪ್ಲೀಸ್ ಅದನ್ನು ನೀನು ಅವನ್ನ ನೋಡು. ಅಫ್ಕೋರ್ಸ್ ಐ ನೋ ನಿಂಗೆ ಆ ನೋವು ಇರುತ್ತೆ, ಎಲ್ಲ ಇರುತ್ತೆ ಅಫ್ಕೋರ್ಸ್. ಬಟ್ ಅವ್ನ ನೋವು ಯಾರು ಕೇಳ್ತಾರೆ? ನೋಬಡಿ. ದೆನ್ ಇಟ್ ಈಸ್ ವೆರಿ ಈಸಿ. ನಿಂಗೇನಮ್ಮ, ನಿಂಗೆ ಗಂಡ ಇದ್ದಾರೆ, ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ, ಮರ್ತೋಗ್ತೀಯ. ಬಟ್ ನೋ, ವಿಲ್ ನೆವರ್ ಫರ್ಗೆಟ್ ದಟ್. ನಿಮ್ಮ ಮಗ ಅವರು ಮಾಮನ ಬಗ್ಗೆ ಗೊತ್ತಾಯ್ತಾ ಅವ್ರಿಗೇನಾದರೂ? ಆಮೇಲೆ ನಿಧಾನ ಕೇಳಿದ್ವಿ. ಅವತ್ತಂತೂ ಅವನಿಗೆ ನಾವು ತೋರಿಸ್ಲೇ ಇಲ್ಲ ಅವನಿಗೆ. ಸೊ ಆಮೇಲೆ ನಿಧಾನಕ್ಕೆ ಅವನಿಗೆ ಗೊತ್ತಾಯಿತು. ಯಾವಾಗ ಪೂಜೆ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಈ ಕೇಮ್ ಟು ನೋ ಅಬೌಟ್ ದಟ್. ಸೊ ಅವನು ಯಾವತ್ತೂ ನನ್ನ ಕೇಳೇ ಇಲ್ಲ ಟಿಲ್ ಟುಡೇ. ಹೌದಾ ಮಾಮ ಇಲ್ವಾ ಅವ್ನು ಕೇಳೇ ಇಲ್ಲ. ಅವನು ಅಂಡರ್ಸ್ಟುಡ್, ಹಾಗೆ ಅವ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆ್ಯಂಡ್ ಟು ಬಿ ವೆರಿ ಸರ್ಪ್ರೈಸಿಂಗ್ಲಿ, ಎಲ್ಲ ಹುಡುಗರು ದೊಡ್ಡವರಾದ್ಮೇಲೆ ಬೈಕ್ ಆಸೆ ಇದ್ದೇ ಇರುತ್ತೆ. ನನ್ನ ಮಗ ಯಾವತ್ತೂ ಕೇಳಿಲ್ಲ ಬೈಕ್ ಕೊಡ್ಸಮ್ಮ ಅಂತ. ಕೇಳಿಲ್ಲ. ಅವ್ನು ಬೈಕ್ ಓಡಿಸೋದು ಇಲ್ಲ, ಬೈಕು ಕೊಡಿಸಿಲ್ಲ. ಅವ್ನು ಕೇಳೇ ಇಲ್ಲ. ಅದೇನು ಅವನಿಗೆ ಅರ್ಥ ಆಗಿದೆಯೋ, ಲೈಕ್ ಮೈ ಮಾಮ್ ಹ್ಯಾಸ್ ಅಂಡರ್ಗಾನ್ ಥ್ರೂ ದಿಸ್ ಬಿಕಾಸ್ ಆಫ್ ದ್ಯಾಟ್. ಸೊ ನಾನು ಕೇಳಬಾರ್ದು, ಶಿಲ್ ಬಿ ಇದು ಅಂತ. ಹಿ ಹ್ಯಾಸ್ ನೆವರ್ ಆಸ್ಕ್ಡ್ ಮೀ ಅ ಬೈಕ್. ಓಕೆ, ಮಗನ ಸೊಸೆನೂ ನೋಡಿದೆ ನಾನು. ಸೊಸೆ ಮಗನಿಗೆ ಯಾವಾಗ ಮದುವೆ ಆಗಿದೆ? ಯಾವಾಗ? ಲೆಟ್ ಅಸ್ ಟಾಕ್ ಸಮಥಿಂಗ್. ಇವಾಗ ನಿಮ್ಮನ್ನ ಆಚೆ ಕರ್ಕೊಂಡ್ಬರ್ಬೇಕು. ಓಕೆ, ಈಗ ಜಸ್ಟ್ ಡಿಸೆಂಬರಲ್ಲಿ ಮದುವೆ ಆಗಿದ್ದು. ಡಿಸೆಂಬರ್ 2nd. ಸೊಸೆ ಏನು ಮಾಡ್ತಾರೆ? ಶಿ ಇಸ್ ಇಂಟು ಸಸ್ಟೈನಬಲ್ ಕ್ಲಾದಿಂಗ್ ಅಂತ. ಶಿ ಇಸ್ ಇಂಟು ಅವರ್ ಓನ್ ಬಿಸ್ನೆಸ್. ಓಕೆ. ಸೊ ಎಲ್ಲ ಇಕೋ ಫ್ರೆಂಡ್ಲಿ ಅವಳು ಫುಲ್ಲು. ಸೊ ನೋ ಯೂಸ್ ಆಫ್ ಪ್ಲಾಸ್ಟಿಕ್ಕು ಅದೆಲ್ಲ. ಶಿ ಇಸ್ ಅಗೇನ್ಸ್ಟ್ ದಟ್, ಎನ್ವೈರ್ಮೆಂಟಲ್ ಫ್ರೆಂಡ್ಲಿ. ಓಕೆ. ಸೊ ಆಲ್ ದಟ್ ನ್ಯಾಚುರಲ್ ಮೆಟೀರಿಯಲ್ಸ್ ಮಾಡಿ ಡೈ ಮಾಡಿ
ಎಲ್ಲ ಮಾಡಿ ಶಿ ಡಸ್ ಅ ಮೆಟೀರಿಯಲ್. ಸೊ ಅವಳು ಶೀಸ್ ಫ್ರಮ್ ಹೊಸಪೇಟ್. ಓಹೋ. ಸೊ ಅವಳದು ಫ್ಯಾಕ್ಟ್ರಿ ಎಲ್ಲ ಹೊಸಪೇಟಲ್ಲೇ ಇದೆ. Okay. ಸೊ ಫ್ರಮ್ ದೇರ್ ಶಿ ಗೆಟ್ಸ್ ಎವ್ರಿಥಿಂಗ್ ಆ್ಯಂಡ್ ಶಿ ಕೀಪ್ ಸ್ಟಾಲ್ಸ್ ಇಲ್ಲಿ ವೆಸ್ಟ್ ಎಂಡು ಅಲ್ಲಿ ಇಲ್ಲಿ ವೆಸ್ಟ್ ಎಂಡಲ್ಲೆಲ್ಲ ಸ್ಟಾಲ್ಸ್ ಇಡ್ತಾಳೆ. ವೆರಿ ನೈಸ್. ಪ್ರಕೃತಿ ಅವ್ರು ಯಾವಾಗ ಹುಟ್ಟಿದ್ದು? ಅವರು 1998 ಹುಟ್ಟಿದ್ದು. 98 ಯಾ. ಓಕೆ. ಬಿಕಾಸ್ ನಾನು ಆ್ಯಕ್ಚುಲಿ ನಂಗೆ ಒಬ್ಬನೇ ಮಗ ಸಾಕು ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ. ಚೇತನ್ ಅವ್ರು ಬರಬೇಕಾಗಿತ್ತಲ್ಲ. ಹೌದು, ನಮ್ಮ ತಂದೆ ತಾಯಿ ಅಂತೂ ಇಲ್ಲ ನೀನು ಮಾಡ್ಕೊಳ್ಳೇಬೇಕು ಇನ್ನೊಂದು. ಸೊ ನಾ ಆವಾಗ ಯೋಚನೆ ಮಾಡಿದೆ, ಹೌದು ಇನ್ನೊಂದು ಮಾಡಿಕೊಂಡ್ರೆ ಮೇ ಬಿ ದೆ ವಿಲ್ ಕಮ್ ಔಟ್ ಆಫ್ ಇಟ್ ಅಂತ. ಸೊ ದಟ್ ಈಸ್ ಹೌ ಶಿ ವಾಸ್ ಬಾರ್ನ್. ಬಟ್ ರಿಯಲಿ ಶಿ ಹ್ಯಾಸ್ ಮೈ ಚೇತನ್ದು ಕಣ್ಣಿದೆ, ಅವಳಿಗೆ ಕೂದಲು ಚೇತನ್ ಥರ ಇದೆ. ಸೊ ನಮ್ಮನೇಲಿ ಯಾರಿಗೂ ಅಲ್ಲಿ ನಗ್ತಾ ಇದ್ದಾರೆ ಕೂತ್ಕೊಂಡು, ನಗುನು ಹಾಗೆ ಕಾಣ್ತಾ ಇದೆ. ಯಾ ಅವಳಿಗೆ ಫುಲ್ ಅವಳು ಕಣ್ಣು ಮತ್ತು ಕೂದಲು ಮಾತ್ರ ನನ್ನ ತಮ್ಮನ ಥರನೇ ಇದೆ. ಸೊ ವೆನ್ ಎವರ್ ಐ ಸಿ ಹರ್ ಐ ಕೀಪ್ ಟೆಲಿಂಗ್ ಹರ್. ಪ್ರಕೃತಿಯವ್ರು ಹುಟ್ಟಿದ ಮೇಲೆ ಐ ಥಿಂಕ್ ಅಪ್ಪ ಅಮ್ಮಂಗೆ ಸ್ವಲ್ಪ ದೇ ಟ್ರೈ ಟು ಕಮ್ ಔಟ್ ಆಫ್ ಇಟ್. ಸೊ ಅವ್ರದ್ದು ಲಿಟಲ್ ಬಿಟ್ ಆಫ್ ಕಾನ್ಸಂಟ್ರೇಷನ್ ಎಂಗೇಜ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ಅಲ್ಲಿ ತನಕ ಅವರಿಬ್ಬರೇ ಇರೋರು, ಬರೀ ಅದೇ ಯೋಚನೆ. ಶಿ ವಾಸ್ ವೆರಿ ಕ್ಲೋಸ್ ಟು ಮೈ ಡ್ಯಾಡ್, ಮೈ ತಾತಂಗೆ ಫೇವ್ರೇಟು. ಸೊ ಅವಳು ಇವತ್ತು ಹೇಳೋದು ನಾನು ಮೆಡಿಸಿನ್ ಮಾಡಿದ್ದು ಬಿಕಾಸ್ ಆಫ್ ತಾತ ಹೇಳಿದ್ರಂತೆ, ನೀನು ಎರಡೇ ನಂಗೆ ಆಸೆ ನೀನು ಕೇಳೋದು, ಒಂದು ನೀನೇ ಕಾರ್ ಓಡಿಸ್ಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು, ಇನ್ನೊಂದು ನೀನು ವೈಟ್ ಕೋಟ್ ಹಾಕೋಬೇಕು ಅಂತ. ಸೊ ಅವರಿಗೋಸ್ಕರನೇ ನಾನು ಮೆಡಿಸಿನ್ ಮಾಡಿರೋದು ಅಂತ ಅವಳು ಯಾವಾಗಲೂ ಹೇಳೋದು. ಯಾವಾಗಾರ ಪ್ರಕೃತಿಯವ್ರನ್ನ ನೋಡಿದಾಗ ನನ್ನ ತಮ್ಮನೇ ಅಲ್ವಾ ಅಂತ ಅನಿಸಿರೋ ಇನ್ಸಿಡೆಂಟ್ಸ್ ಇದೆಯಾ? ಶಿ ಟುಕ್ ಕೇರ್ ಆಫ್ ಮೈ ಪೇರೆಂಟ್ಸ್ ವೆರಿ ವೆಲ್. ತುಂಬ ಚೆನ್ನಾಗಿ ನೋಡ್ಕೊಂಡ್ಳು ನನ್ನ ಪೇರೆಂಟ್ಸ್ನಿಬ್ರು. ಅವ್ರೇನೇ ಕೋಪ ಮಾಡ್ಕೊಳ್ಳಿ ಎಲ್ಲ ಪೇಷನ್ಸ್ ಆಗಿರೋದು ಎಲ್ಲ ಅವಳು ಶಿ ಯೂಸ್ ಟು ಟೇಕ್ ಕೇರ್ ಆಫ್ ಮೈ ಪೇರೆಂಟ್ಸ್ ವೆರಿ ವೆಲ್. ನೀವು ಹೇಳಿದ್ಮೇಲೆ ಕನೆಕ್ಟ್ ಆಗ್ತಿದೆ. ನಾನು ಫ್ರಾಂಕ್ಲಿ ಸ್ಪೀಕಿಂಗ್ ಬಂದಾಗ ನೋಡಿದಾಗೆಲ್ಲ ಅನಿಸಲಿಲ್ಲ. ಇವಾಗ ನಾವು ಮಾತಾಡ್ತಿರ್ಬೇಕಾದ್ರೆ ಅವ್ರು ಎದುರು ಕೊಡ್ಕೊಂಡು ಅವ್ರು ನಗ್ತಾ ಇರೋದು ನೋಡಿದ್ರಲ್ಲ, ಸೀರಿಯಸ್ಲಿ ಐ ಫೆಲ್ಟ್ ಲೈಕ್ ದಟ್. ಆ ಸ್ಮೈಲು ಅದೇ ಥರ, ಆಮೇಲೆ ಆ ಹಲ್ಲು, ಆ ನಗದು. ಅಫ್ಕೋರ್ಸ್ ನಾವು ಅವಾಗ ಚೇತನ್ ಅವ್ರದ್ದು ಇವಾಗ ನೀವು ಫೋಟೋ ತೋರಿಸಿದಾಗ ಅವರು ಟೀನ್ಸಲ್ಲಿ ಹೇಗಿದ್ರು ಅನ್ನೋದು ಗೊತ್ತಾಗುತ್ತೆ. ಬಟ್ ನಮಗೆ ಆ ಮುದ್ದು ಮುಖದ ಆ ಚಿಕ್ಕ ಹುಡುಗ ಚೇತನೇ ನಮಗೆ ಜ್ಞಾಪಕ ಇರೋದು. ಈ ಥರ ನೊಂದಿರೋ ಕೆಲವು ಫ್ಯಾಮ್ಲಿಗಳಿಗೆ ಅಥವಾ ಈ ಥರ ಟ್ರಾಜಿಡಿಗಳಾಗಿರೋ ಫ್ಯಾಮ್ಲಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಇಂಥ ಪರ್ಟಿಕ್ಯುಲರ್ ಇವೆಂಟ್ಸ್ಗಳಾದಾಗ, ಟ್ರಾಜಿಡಿ ಇವೆಂಟ್ಗಳಾದಾಗ? ಇಷ್ಟು ವರ್ಷ ಆದಮೇಲೆ ನಮಗೂ ಮೆಚುರಿಟಿ ಎಲ್ಲ ಬಂದಮೇಲೆ, ಬಿಕಾಸ್ ಅವಾಗ ನಾನು ತುಂಬ ಚಿಕ್ಕವಳು, ಐ ಫೀಲ್ ಅಂಥವರಿಗೆಲ್ಲ ಸ್ವಲ್ಪ ಕೌನ್ಸಿಲಿಂಗ್ ಬೇಕಾಗುತ್ತೆ. ಈಗ ನಾನು ಒಂದೊಂದೇ ಇನ್ಸಿಡೆಂಟ್ ನಮ್ಮ ಅಮ್ಮ ಮಾಡ್ತಾ ಇದ್ದೆಲ್ಲ ನೆನೆಸ್ಕೊಂಡ್ರೆ ಐ ಥಿಂಕ್ ಶಿ ವೆಂಟ್ ಅಂಡರ್ ಡಿಪ್ರೆಷನ್ ವೆನ್ ಶಿ ಲಾಸ್ಟ್ ದ ಸನ್. ಸೊ ಕೌನ್ಸಿಲಿಂಗ್ ಎಲ್ಲ ಇದ್ದಿದ್ರೆ ಅವಾಗ ಸ್ವಲ್ಪ ಕೌನ್ಸಿಲಿಂಗ್ ಕೊಟ್ಟರೆ ದೇ ವಿಲ್ ಕಮ್ ಔಟ್ ಆಫ್ ಇಟ್. ಬಿಕಾಸ್ ಇದು ನಂಗೆ ಅವೇರ್ನೆಸ್ ಇರಲಿಲ್ಲ. ಒನ್ ಆಫ್ ಮೈ ಕ್ಲೋಸ್ ಫ್ರೆಂಡ್ ಲಾಸ್ಟ್ ಅ 21-year-old ಸನ್. ಸೊ ಆಫ್ಟರ್ ದ್ಯಾಟ್ ಶಿ ವೆಂಟ್ ಫಾರ್ ದ ಕೌನ್ಸಿಲಿಂಗ್ ಎಲ್ಲ ಹೋಗಿ ಎಲ್ಲ ಮಾಡಿದ್ಲು. ನೌ ಶಿ ಈಸ್ ಓಕೆ, ಶಿ ಕ್ಯಾನ್ ಕೋಪ್ ಅಪ್ ವಿತ್ ಇಟ್. ಬಟ್ ನಮ್ದು ತಂದೆ ತಾಯಿಗೆ 20 ವರ್ಷ ಆದರೂ ಕೋಪ್ ಅಪ್ ಆಗ್ತಾ ಇರಲಿಲ್ಲ ಅವ್ರಿಗೆ, ಅವ್ರ ಒಳಗಡೆನೆ. ಸೊ ಐ ಫೀಲ್ ಇಟ್ಸ್ ಬೆಟರ್ ಇಫ್ ದೇ ಗೋ ಫಾರ್ ಕೌನ್ಸಿಲಿಂಗ್ ಆ್ಯಂಡ್ ಎವ್ರಿಥಿಂಗ್. ಎಲ್ಲೋ ಒಂದು ಕಡೆ ಅನ್ಸಲ್ಲ, ಬಹುಶಃ ನಿಮ್ಮ ತಮ್ಮನೇ ನಿಮ್ಗೆ ಧೈರ್ಯ ಕೊಟ್ಟಿದ್ರು? ಅದು ಮೋಸ್ಟ್ಲಿ ನಾನು ಒಬ್ಬಳೇ ಮಾಡಿಲ್ಲ, ನನ್ನ ಹಸ್ಬೆಂಡ್ ಸಪೋರ್ಟಿಂದನೂ. ಎಕ್ಸಾಕ್ಟ್ಲಿ. ಬಿಕಾಸ್ ಅವ್ರ ಸಪೋರ್ಟ್ ಇಲ್ಲ ಅಂದಿದ್ರೆ ಐ ಕುಡೆಂಟ್ ಹ್ಯಾವ್ ಮೇಡ್ ಕಮ್ ದಿಸ್ ವೇ ಲಾಂಗ್ ಅನ್ಸುತ್ತೆ. ಸೊ ಅವ್ರ ಸಪೋರ್ಟಿಂದ, ಅವ್ರ ಧೈರ್ಯದ ಮಾತಿಂದ, ಈವನ್ ಟುಡೇ ಎನಿಥಿಂಗ್ ಐ ಗೋ ಫಾರ್ ಹಿಸ್ ಅಡ್ವೈಸ್ ಓನ್ಲಿ. ಹಿಂಗಿದೆ ಏನು, ಯಾವುದು ಕರೆಕ್ಟು ಯಾವುದು ರಾಂಗು ಅಂತ. ಸೊ ಹಿ ಹಸ್ ಬಿನ್ ವೆರಿ ಸಪೋರ್ಟಿವ್ ಟು ಮೀ. ಅವರೆಷ್ಟು ಮಿಸ್ ಮಾಡ್ಕೊಂಡ್ರು ಚೇತನ್ ಸರ್ನ? ನಾವೆಲ್ಲ ಹೆಂಗೆ ಮಾಡ್ಕೊಂಡ್ವಿ ಅಂದರೆ ಸರೌಂಡಿಂಗ್ನ, ಸೊ ಅವನದು ಏನೂ ಟಚ್ ಇರಬಾರ್ದು. ಅಮ್ಮ ಹೇಳೋರು, ಟಿ ವಿಲಿ ಅವ್ನು ಮೂವಿ ಬಂದಿದ ತಕ್ಷಣ ನನಗೆ ಫೋನ್ ಮಾಡೋರು, ಅವ್ನು ಮೂವಿ ಬರ್ತಿದೆ ನೋಡು 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 ಅಂತ. ಬಟ್ ಯು ಬಿಲೀವ್ ಆರ್ ನಾಟ್, ಐ ನೆವರ್ ಯೂಸ್ ಟು ವಾಚ್. ಬಿಕಾಸ್ ನಂಗೆ ಅದರಿಂದ ಅವನ್ನ ನೋಡಿಬಿಟ್ರೆ ನಂಗೆ ಅದರಿಂದ ಆಚೆ ಬರೋಕ್ಕೆ ನಂಗೆ ತುಂಬ 1-2-3 ಡೇಸ್ ಆದರೂ ಬೇಕು. ಅದಕ್ಕೆ ಅವ್ನ ಫೋಟೋನು ನಾನು ನಮ್ಮ ಮನೇಲಿ ಎಲ್ಲೂ ಇಟ್ಕೊಂಡಿಲ್ಲ. ನನ್ನ ಬೀರು ಒಳಗಡೆ ಮಾತ್ರ ಒಂದು ಫೋಟೋ ಇಟ್ಕೊಂಡಿದ್ದೀನಿ. ಸೊ ಯಾವಾಗಾದ್ರೂ ನೋಡಿದಾಗ ತುಂಬ ಬೇಜಾರಾಗುತ್ತೆ, ತುಂಬ ನೋವಾಗುತ್ತೆ. ಸೊ ನಾನು ಫೋಟೋನ ಹಾಕ್ಬಿಟ್ರೆ ನಂಗೆ ಅದನ್ನು ನೋಡಿದಾಗೆಲ್ಲ ನಂಗೆ ತುಂಬ ಬೇಜಾರಾಗುತ್ತೆ, ನೋವಾಗುತ್ತೆ ಅಂತ ಐ ನೆವರ್ ಪುಟ್ ದಿಸ್ ಫೋಟೋ ಆಲ್ಸೋ. ಇವಾಗ ಈ ಆಲ್ಬಮ್ಸು, ಈ ಫೋಟೋ ಇಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡಿದಿರಲ್ಲ, ಅದು ನಮ್ಮ ತಾಯಿ ಕ್ರೆಡಿಟ್ ಹೋಗಬೇಕು, ನಮ್ಮ ತಂದೆ ತಾಯಿಗೆ ಕ್ರೆಡಿಟ್ ಹೋಗಬೇಕು. ಅವ್ರನ್ನೂ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಅದನ್ನೆಲ್ಲ ನೋಡ್ಕೊಳ್ತಾ ಇದ್ರು. ಅಂದರೆ ಅದರಲ್ಲಿ ಅಪ್ಪ ಅಮ್ಮ ಇದ್ದಾರೆ ಅಂತ ಕಾಣುತ್ತೆ. ಡೆಫಿನೆಟ್ಲಿ ಅಲ್ಲಮ್ಮ? ಹೌದು. ಎಲ್ಲೋ ಆ ತಾಯಿ ಬ್ಲೆಸ್ಸಿಂಗ್ ಅಂತ ಕಾಣುತ್ತೆ. ಇವತ್ತು ನಾನು ಬಂದು ನಿಮ್ಮನ್ನು ಇಂಟರ್ವ್ಯೂ ಮಾಡೋದಕ್ಕೆ. ಹೌದು ನಮ್ಮ ತಾಯಿ ಇದ್ದಿರೋಂತೂ ತುಂಬ ಖುಷಿ ಪಟ್ಟಿರೋರು, ತುಂಬ ಅಂದರೆ ತುಂಬಾ. ಅದೇ ಅಂದ್ಕೊಳ್ತದೆ, ಇಷ್ಟೆಲ್ಲ ಆಗಿದೆ 1-2 ವರ್ಷದ ಮುಂಚೆ ಆಗಿದ್ರೆ ಮಮ್ಮಿ ಎಷ್ಟು ಖುಷಿ ಪಟ್ಟಿರೋರು ಅಂತ. ಸೊ ಇವತ್ತು ಟೈಮ್ ಬಂದಿದೆ, ನಾವು ಅದನ್ನು ಹೇಳಿದ್ದೀವಿ. ಆ್ಯಂಡ್ ಕಲಾ ಮೇಡಮ್ ಅವರ ಎಪಿಸೋಡ್ ನೋಡಿದ್ಮೇಲೆ
ನಿಮಗೆ ಫೀಡ್ಬ್ಯಾಕ್ಗಳು ಯಾರು ಹೇಳಿದ್ರೆ ಸುಮಾರು ಜನ ಕಾಲ್ ಮಾಡಿದ್ರು, ಈ ಥರ ನಾವು ನೋಡಿದ್ದೀವಿ, ಸೊ ನಾವೇ ನಂಬರ್ ಕೊಡ್ತೀವಿ ರಘು ಸರಿಗೆ ಅಂತ. ನಾನು ಇಲ್ಲ, ನಾನು ಯೋಚನೆ ಮಾಡ್ತೀನಿ, ನಂಗೊಂದು ಸ್ವಲ್ಪ ಟೈಮ್ ಕೊಡಿ ಅಂತ. ಇಲ್ಲ ನೀನು ಮಾಡಲೇಬೇಕು, ನಿನ್ನ ತಮ್ಮಂಗೆ ಇವಾಗ ರೆಕಗ್ನೈಸೇಷನ್ ಬರ್ತಾ ಇದೆ, ಸೊ ನೀನು ಮಾಡಲೇಬೇಕು ಅಂತ ಹೇಳಿದ್ರು. ಸೊ ಅಷ್ಟೊತ್ತಿಗಾಗಲೇ ನನ್ನ ಮಗ ನನಗೆ ಇನ್ಫಾರ್ಮ್ ಮಾಡ್ದಿರೋನೇ ಕಾಂಟ್ಯಾಕ್ಟೆಡ್. ತುಂಬ ರಿಕ್ವೆಸ್ಟ್ ಮಾಡಿದ್ದೆ ಅವ್ರನ್ನ, ಹೌದು, ತುಂಬ ರಿಕ್ವೆಸ್ಟ್ ಮಾಡಿದ್ದೆ. ಆ್ಯಂಡ್ ನನಗೆ ಹೇಳಿದ್ರು ಪಾಪ ನೀವು ಎಮೋಷ್ನಲ್ ಆಗಿದ್ರಂತೆ. ಹೌದು, ಅವತ್ತು ರಾತ್ರಿ ಫುಲ್ ನಂಗೆ ಒಂಚೂರು ನಿದ್ದೆ ಬರಲಿಲ್ಲ ನನಗೆ. ಅದು ನೋಡ್ಬಿಟ್ಟು ಲೈಕ್ ಫುಲ್ ಫ್ಲ್ಯಾಶ್ ಬ್ಯಾಕ್ ಥರ ಆಯಿತು. ಸೊ ನಂಗೆ ತುಂಬ ಬೇಜಾರಾಗಿತ್ತು ಅದು. ಸೊ ಐ ಸೆಡ್ ನೋ, ಐ ಡೋಂಟ್ ವಾಂಟ್ ಟು ಅಗೇನ್ ರಿವೈಂಡ್ ಆಲ್ ದೋಸ್ ಥಿಂಗ್ಸ್ ಅಂತ ಅಂದಿದ್ದೆ ನನ್ನ ಮಗನಿಗೆ. ಅವನು ಸೇರಿದ ಇಲ್ಲ ಅಮ್ಮ. ಆ್ಯಕ್ಚುಲಿ 1-2 years ಬ್ಯಾಕ್ ಅಷ್ಟೇ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು, ನೀನೇನಾದರೂ ಯೂಟ್ಯೂಬಲ್ಲಿ ಮಾಡಬೇಕು. ಮಕ್ಕಳಿಗೆ ಹೇಳ್ತಾಯಿದ್ರು, ನೀವಿಬ್ಬರು ಮಾಡಬೇಕು ನಿಮ್ಮ ಮಾಮನ ಬಗ್ಗೆ, ಎಷ್ಟು ಮೂವೀಸ್ ಮಾಡಿದ್ದಾರೆ, ಅದು ಎಲ್ಲ ಒಳ್ಳೊಳ್ಳೆ ಮೂವೀಸ್ ಮಾಡಿದ್ದಾರೆ, ನೀವೇನಾದರೂ ಒಂದು ಮಾಡಬೇಕು, ಯೂಟ್ಯೂಬಲ್ಲಿ ಹಾಕ್ಬೇಕು ಅವನ ಬಗ್ಗೆ ಅಂತ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು. ವೆನ್ ವಿ ಆರ್ ಗೋಯಿಂಗ್ ಥ್ರೂ ದ ಆಲ್ಬಮ್ಸ್ ಆ್ಯಂಡ್ ಎವ್ರಿಥಿಂಗ್, ಬಿಕಾಸ್ ವಿ ಕೀಪ್ ಗೋಯಿಂಗ್ ಥ್ರೂ ದಟ್ ಆಲ್ಬಮ್. ನೂರೊಂದು ನೆನಪು. ಎಸ್, ಇಲ್ಲಿದ್ದಾರೆ ನಮ್ಮ ಚೇತನ್ ಸರ್ ಅವರ ಫ್ಯಾಮಿಲಿ, ನಮ್ಮ ನಾಗೇಶ್ ಸರ್. ಸರ್, ಥ್ಯಾಂಕ್ ಯು. ಆಮೇಲೆ ಹೌ ವಾಸ್ ಯುವರ್ ಮೈಂಡ್ ಸೆಟ್ಟಲ್ಲಿ ಹೋಗಬೇಕಾದ್ರೆ? It was very disturbing. Means first and foremost, I didn't believe the news. I thought accident ಆಗಿ ಬಿದ್ದವನೇ, ಮೀನ್ಸ್ ಅನ್ಕಾನ್ಷಿಯಸ್ ಇರ್ಬೋದು. ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಹಿ ಇಸ್ ಡೆಡ್. ಆ ಏಜಲ್ಲಿ 20 years ಒಂದು ಬಿದ್ದ ತಕ್ಷಣ ಡೆಡ್ ಅಂತ ಗೊತ್ತಾಗಲಿಲ್ಲ. ಬಟ್ ಒನ್ಸ್ ಐ ವೆಂಟ್ ದೇರ್, ನೋಡ್ಬಿಟ್ಟು ಶಿ ವಾಸ್ ಸಿಟ್ಟಿಂಗ್ ದೇರ್ ಕ್ರೈಯಿಂಗ್. ಭಾಳ ಬೇಜಾರಾಯಿತು. ಇಟ್ ವಾಸ್ ವೆರಿ ಎಮೋಷನಲ್. ಯಾವ ಬೈಕು ಸರ್ ಅವ್ರದ್ದು? ಒಂದು ಸಮುರಾಯ್. ಎಸ್ ಹಾಯ್, ನಿಮ್ಮ ಬಿಸ್ನೆಸ್ ಬಗ್ಗೆ ಕೂಡ ನಿಮ್ಮ ಅತ್ತೆಯವರು ಹೇಳಿದ್ರು. ಸೊ ಯಾವ ಥರ ಬಿಸ್ನೆಸ್? ಫಿಸಿಕಲ್ ಶಾಪ್ ಏನೂ ಇಲ್ಲ, Okay. ಬಟ್ ಎಲ್ಲ ಆನ್ಲೈನಲ್ಲೇ ನಡೆಯುತ್ತೆ. ಓಕೆ. ಸೊ ಇಟ್ಸ್ ಮೇನ್ಲಿ ಟು ಎಂಪವರ್ ವಿಮೆನ್ ಇನ್ ದ ರೂರಲ್ ಏರಿಯಾಸ್. Fantastic. ಸೊ ವಿ ಟ್ರೈನ್ ದೆಮ್, ಅಪ್ಸ್ಕಿಲ್ ದೆಮ್. ಆ್ಯಂಡ್ ಇವರು ನಮ್ಮ ಪ್ರಕೃತಿ ಮೇಡಮು, ನಮ್ಮ ಜೂನಿಯರ್ ಚೇತನ್ ಸರ್ ಅಂತಲೇ ಕರಿಬೇಕು. ನೀವು ನೋಡಿ, ನಗು, ಕಣ್ಣು ಎಲ್ಲ ಹಾಗೆ ಅನಿಸುತ್ತೆ. ಎಲ್ಲರೂ ಹೇಳ್ತಾ ಇದ್ದಾರೆ. ಅಂದರೆ ಪರ್ಟಿಕ್ಯುಲರ್ಲಿ ಅಮ್ಮ ಹೇಳಿದ್ರು, ನನ್ನ ತಮ್ಮನೇ ನೋಡ್ದಂಗೆ ಆಗುತ್ತೆ ಅಂತ. ಸೊ ಅಜ್ಜಿ ತಾತಂದು, ನೀವು 2 ಆಸೆ ನಿಮ್ಮ ತಾತಂದು. ಒಂದು ಕಾರ್ ಡ್ರೈವಿಂಗ್ ಕಲ್ತಾ? ಸೂಪರ್. ಇದು ಕೋಟ್ ಅಂತೂ ಅಫ್ಕೋರ್ಸ್ ಹಾಕ್ಕೊಂಡಿದ್ರ. ನಿಮ್ಮ ಮಾವನ ಬಗ್ಗೆ ಎಲ್ಲ ನಾವು ಇವಾಗ ಕೇಳ್ತಾ ಇದ್ದೀವಲ್ಲ, ಆಮೇಲೆ ಅಪ್ಪನೂ ಹೇಳ್ತಿದ್ರು ನಿಮಗೆ, ಅಣ್ಣನಿಗೆ ಈ ಥರ ಯೂಟ್ಯೂಬ್ಗೆ ಏನಾದರೂ ಮಾಡಿ ಅಂತ. ಸೊ ನಿಮ್ಗೆ ಏನು ಅನಿಸೋದು ನಿಮ್ಮ ಮಾವನ ಬಗ್ಗೆ ಕೇಳಿದಾಗ, ಚೇತನ್ ಅವ್ರ ಬಗ್ಗೆ ಕೇಳಿದಾಗ? ಸೊ ಇಟ್ ವಾಸ್ ಅ ವೆರಿ ಬಿಗ್ ಸ್ಟ್ಯಾಂಡರ್ಡ್ ಟು ಲಿವ್ ಅಪ್ ಟು. ಯಾಕಂದರೆ ಹಿ ವಾಸ್ ಲೈಕ್ ದ ಗೋಲ್ಡನ್ ಬಾಯ್ ಆಫ್ ದ ಫ್ಯಾಮಿಲಿ. ಅವ್ರ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿದ್ರು, ನೋಡೋಕ್ಕೆ ಚೆನ್ನಾಗಿದ್ರು, ಓದೋದ್ರಲ್ಲೂ ಫುಲ್ ಟಾಪರ್ ಆಗಿದ್ರು. ನಿಮಗೂ ಅದೇ ಬಂದಿದೆಯಂತಲ್ಲ? ಟ್ರೈಂಗ್ ಟು ಲಿವ್ ಅಪ್ ಅಷ್ಟೇ. ಓಕೆ, ವಿ ಆರ್ ಆಲ್ ಟ್ರೈಂಗ್ ಟು ಲಿವ್ ಅಪ್ ಟು. ತುಂಬ ಜನ ಚೇತನ್ ಅವ್ರನ್ನ ಕೇಳಿಕೊಂಡು ಕಮೆಂಟ್ ಮಾಡಿ ನೀವು ನೋಡಿದ್ದೀರಾ ಅಂತ ಹೇಳಿದ್ರಿ. ಆ ಎಲ್ಲ ಚೇತನ್ ಸರ್ ಫ್ಯಾನ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆಲ್ಲ ಥ್ಯಾಂಕ್ ಯು, ವೆರಿ ಗ್ರೇಟ್ಫುಲ್. ಯಾಕಂದರೆ ನನ್ನ ತಲೆಯಲ್ಲಿ ಹೆಂಗಿತ್ತು ಅಂದರೆ, ಓನ್ಲಿ ವಿ ನ್ಯೂ ಅಬೌಟ್ ಚೇತನ್ಸ್ ಲೆಗಸಿ, ಓನ್ಲಿ ವಿ ನೋ ಅಬೌಟ್ ಚೇತನ್ಸ್ ಮೂವೀಸ್ ಇರಲಿ ಅಥವಾ ಸ್ಟೋರೀಸ್ ಇರಲಿ. ಬಟ್ ನೌ ದಟ್ ಎವ್ರಿಬಡಿ ಸೋ ಇಂಟ್ರೆಸ್ಟೆಡ್, ಇಟ್ ಕೈಂಡ್ ಆಫ್ puts you in a spot. ಅದು ಓಕೆ, ಹಿ ಹ್ಯಾಸ್ ಮೇಡ್ ಅ ನೇಮ್, ಯುನೋ. ಅವರಿಂದ ವಿ ಹ್ಯಾವ್ ಗಾಟ್ ಅ ಮೀಡಿಯಮ್ ಟು ಟಾಕ್ ಟು ಯು ಆರ್ ಟು ಟೆಲ್ ದೆಮ್ ಹೌ ಹಿ ವಾಸ್. ಸೊ ಇಟ್ಸ್ ವೆರಿ ಬಿಗ್ ಆಪರ್ಚುನಿಟಿ. ರಿಮೆಂಬರಿಂಗ್ ಆಫ್ಟರ್ 28 years. ಬಿಗ್ ಥ್ಯಾಂಕ್ಸ್ ಟು ಯು. ಯಾಕೆಂದರೆ ಯು ಟುಕ್ ದಟ್ ಇನಿಷಿಯೇಟಿವ್. ನಾನು ಸಾರ್ಗೂ ಹೇಳಿದ್ದೆ, ನೀವು ಇರಲೇಬೇಕು, ನಾನು ನಿಮ್ಮನ್ನು ಮಾತಾಡಿಸ್ಲೇಬೇಕು ಅಂತ. ನಿಮಗೆ ಈ ಚೇತನ್ ಸರ್ದು ಕಲಾ ಮ್ಯಾಡಮ್ ಸೀರೀಸಲ್ಲಿ ನೋಡಿದಾಗ ಒಬ್ಬ ಸೋದರಳಿಯಾಗಿ ಫಸ್ಟ್ ನಿಮ್ಗೆ ಏನು ಅನ್ನಿಸ್ತು ನಿಮ್ಮ ಮಾವನ ಬಗ್ಗೆ ಬಂದಿದ್ದು ನೋಡಿ? First of all, ನಂಗೆ ತುಂಬ ಖುಷಿ ಆಯಿತು. ಬಿಕಾಸ್ ಸೊ ಐ ಬೀನ್ ಟ್ರೈನ್ ಟು ಲುಕ್ ಹಿಮ್ ಅಪ್ ಆನ್ ದ ಇಂಟರ್ನೆಟ್ ಫ್ರಮ್ ಲಾಸ್ಟ್ 10-15 years saying Master Chetan, but something else comes up, right? So ಅವಾಗ ಅಂದ್ಕೊಂಡೆ, why is there a page not about him for someone probably who's done over 40-45 movies? Why is there no page about him in this medium age? And then when I found that YouTube video, then I'm like, oh, there's somebody who's actually going to bring his name up again after 28 years. Right? So that's the only motive saying ಜನರನ್ನ ಅಪ್ ಇಟ್ಕೊಂಡಿದ್ದಾರೆ. ಸೊ ಹೇಗೆ ಈ ಥರ ಇಂಟರ್ವ್ಯೂ ಮಾಡಬೇಕು. ಪೀಪಲ್ ಆರ್ ಆಸ್ಕಿಂಗ್ ವಿ ಶುಡ್ ಗಿವ್ ಹಿಸ್ ಲೆಗಸಿ ಬ್ಯಾಕ್ ಟು ದ ಪೀಪಲ್ ಆಸ್ ವೆಲ್. ಅದಕ್ಕೆ ಗಾಟ್ ಟಚ್ ವಿತ್ ಯು ಅವಾಗ. ಮೊದಲನೇದಾಗಿ ಏನಾದರೂ ನಿಮಗೆ ಎಮೋಷ್ನಲಿ ಡ್ರ್ಯಾಗ್ ಮಾಡಿದರೆ ಐ ಆಮ್ ಸಾರಿ. ಫ್ಯಾಮಿಲಿಗೆ ಐ ಆಮ್ ವೆರಿ, ಯಾಕೆಂದರೆ ವಿಷಯ ಜನಕ್ಕೆ ಹೇಳಬೇಕಾಗಿತ್ತು, ಅದನ್ನು ಎಷ್ಟು ಸೂಕ್ಷ್ಮವಾಗಿ ಸಾಧ್ಯನೋ ಅಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗಂತೂ ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದು, ಚೇತನ್ ಅವರ ನೆನಪಿನ ಊರುಗಳಿಗೆ ಟ್ರಾವೆಲ್ ಮಾಡಿದ್ದು ತುಂಬ ಖುಷಿ ಕೊಡ್ತು. ಸೊ ನಿಮಗೇನು ಅನಿಸ್ತಮ್ಮ? ತುಂಬ ಖುಷಿನೂ ಆಯಿತು, ಒಂದು ಕಡೆ ದುಃಖನೂ ಆಯಿತು. ಬಿಕಾಸ್ ಈಸ್ ಮೀನ್ ರೆಕಗ್ನೈಸ್ಡ್ ವೆರಿ ಲೇಟ್ ಅಂತ. ನಮ್ಮ ಪೇರೆಂಟ್ಸ್ ಇರಬೇಕಾದ್ರೆ ಆಗಿದ್ದಿದ್ರೆ ದೇ ವುಡ್ ಹ್ಯಾವ್ ಫೆಲ್ಟ್ ವೆರಿ ಹ್ಯಾಪಿ ಅಂತ. ಬಟ್ ನೆವರ್ ಟು ಲೇಟ್. ಸೊ ನಂಗೆ ತುಂಬ ಖುಷಿ ಆಯಿತು. ಕಲಾ ಮೇಡಮ್ಗೂ ಒಂದು ದೊಡ್ಡ ತುಂಬ ಥ್ಯಾಂಕ್ಸು, ನಿಮಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಮೈ ಪ್ಲೆಷರ್ ಮ್ಯಾನ್. ಚೇತನ್ ಸರ್ ಫ್ಯಾನ್ಸ್ಗೆ
ಅಷ್ಟು ಜನ ಹೌದು ಚೇತನ್ ಅವ್ರನ್ನ ಇಷ್ಟಪಡೋರು ನೀವು ಹೇಳಬೇಕು. ಹೌದು ಖಂಡಿತ ಫ್ಯಾನ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸು. ಕಮೆಂಟ್ಸ್ ಅಲ್ಲೆಲ್ಲ ಕೇಳಿದ್ದೀರಾ, ಅವ್ರ ಫ್ಯಾಮಿಲಿನ ಇಂಟರ್ವ್ಯೂ ಮಾಡಿ ಕೇಳಿ ಅವ್ರ ಅಕ್ಕ ಎಲ್ಲಿದ್ದಾರೆ ಹುಡುಕಿ ಅಂತ ಎಲ್ಲ ನಿಮ್ಮನ್ನ ಹೇಳಿದ್ದಾರೆ. ಹೌದು. ಸೊ ಅಷ್ಟು ಇಂಟ್ರೆಸ್ಟ್ ತೋರಿಸಿರೋದು ನಂಗೆ ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ ಯು. ಎಲ್ಲ ಖುಷಿಯಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಂಟೈರ್ ಫ್ಯಾಮಿಲಿ. Thank you. ಸ್ನೇಹಿತರೆ, ಇದಾಗಿತ್ತು ನಮ್ಮ ಚೇತನ್ ಸರ್ ಅವರ ಬಗ್ಗೆ ಒಂದು ವಿಶೇಷ ಸರಣಿ. ಈ ಕಾರ್ಯಕ್ರಮ ನಿಮ್ಗೆ ಖುಷಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮೆಲ್ಲರಿಗೂ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಈ ರೀತಿ ಅಪರೂಪದ ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವ್ರ ಕುಟುಂಬದವ್ರನ್ನ ಮಾತಾಡ್ಸೋದನ್ನ ಮರೆಯಲ್ಲ ಅಂತ ಹೇಳ್ತಾ ಈ ಸರಣಿಯಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸರಣಿಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು.